ప్రామాణిక అందరూ మీరు లింక్ లో వస్తా ఉన్నారు కదా, అలాగేనే ఇది కూడా. Shall we start? ಎಲ್ರು ಫೋನ್ ಮಾಡೋದು ನಿಲ್ತಾ ಸ್ಮಿತಾ? Can we start? Yeah. Everybody mute it down now. So ನಾನು ಇವತ್ತು ಮಾತ ಸಮಸ್ತ ಜಗತಾಮರ್ಗೂ ಹೇಳ್ಕೊಟ್ಟಿದ್ದೀನಲ್ವಾ, ತವ ಸುಪ್ರಭಾತಂ ಅರವಿಂದ ಲೋಚನೆಯಿಂದ to start and do the meaning as well. Okay, ಎಲ್ಲರೂ ಚಾಟ್ ಮಾಡಿ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ, ನಾಭಿಯಿಂದ ಓಂಕಾರ ಅಂತ ತಗೊಳ್ಳಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ, ಪಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ, ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೆ, ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ, ಪಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ, ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೆ, ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಇಲ್ಲಿವರೆಗೂ ಆಗಿದೆ ಅಲ್ವಾ? ನೆಕ್ಸ್ಟ್ ಈ ಶ್ಲೋಕ ಆಗಿರ್ಲಿಲ್ಲ ಆಕ್ಚುಲಿ. ಮಾತ ಸಮಸ್ತಂ ಆಗಿಲ್ಲಪ್ಪ, ಆಗಿಲ್ಲ. ಆಗಿಲ್ವಾ? ಯಾಕಂದ್ರೆ ಇಂಟ್ರೊಡಕ್ಷನ್ ಇತ್ತಲ್ಲ, ಅದಕ್ಕೆ ಮಾತ ಸಮಸ್ತ ಆಗಿರ್ಲಿಲ್ಲ. ಆಗಿಲ್ಲ. ಓಕೆ, ಸೊ ಎಲ್ಲಿಂದ ಹೇಳ್ಬೇಕು ಸರ್? ಓಕೆ. ಪ್ರೀತಿ, ಕ್ಯಾನ್ ಯು ಅನ್ಮ್ಯೂಟ್? ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ, ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇ. ಬಾರೇಹೆ ವಿಸರ್ಗ ಇದೆ. ಹಾ ಹೇಳಿ. ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. ಹೇಳಿ. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ, ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. ಚೆನ್ನಾಗಿ ಬಾಯ್ ಬಿಡಿ, ವರ್ಡಿಂಗ್ಸ್ ನ ಹಿಡ್ಕೋತಾ ಇದ್ದೀರಾ? ಓಪನ್ ಯುವರ್ ಮೌತ್ ಪ್ರಾಪರ್ಲಿ. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ, ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. ಮಾತಃ ಸಮಸ್ತ ಓಡಬಾರ್ದು, ಕನ್ಸಿಸ್ಟೆನ್ಸಿ ಇರ್ಲಿ, ವರ್ಡ್ಸ್ ಅಲ್ಲಿ ಕ್ಲೀನ್ ಆಗಿ ಒಂದು ವೆಯ್ಟೇಜ್ ಇರ್ಲಿ, ಯೂನಿಫಾರ್ಮಿಟಿ ಇರ್ಲಿ. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ, ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. ಸಮಸ್ತ ಜಗತಾಂ ಯು ಆರ್ ರನ್ನಿಂಗ್ ಪ್ರೀತಿ. ಕಾನ್ಸ್ಟೆಂಟ್ ಆಗಿರ್ಬೇಕು. ಕಮಾನ್, ಸ್ಕೇಲ್ ಮೆಷರ್ ಮಾಡ್ಕೊಳ್ಳೋ ತರವೇ ಇರ್ಬೇಕು ಬಾಯಲ್ಲಿ ಮಾತು ಅನ್ನೋದುವೆ. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ, ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇಃ. Nowhere you should show that you are running. ಗೊತ್ತಾಯ್ತಾ? ಲೈಕ್ ಹೌ ಇನ್ ವಿಷ್ಣು ಸಹಸ್ರನಾಮ ನೀವಿಲ್ಲ ಅನ್ಸುತ್ತೆ. ಅದರಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ
nobody runs. If they are in the fast pace, throughout they are in the fast pace. If they are in the slow pace, throughout they are in the slow pace. Maintaining pace is very, very difficult while rendering any shloka for that matter. ಓಡಬಾರ್ದೆಲ್ಲುವೆ. ಬರ್ದೇ ಇರೋ ಕಡೆ ಸ್ಲೋ ಮಾಡಿ ಬರೋ ಕಡೆ ಫಾಸ್ಟ್ ಮಾಡಿಬಿಟ್ರೆ ಏನಾಗೋಗುತ್ತೆ, ಯೂನಿಫಾರ್ಮಿಟಿ ಹೊರಟೋಗುತ್ತೆ. ಆಸ್ ಇಟ್ ಈಸ್, ನೋ ಶ್ಲೋಕಾಸ್ ಡಸಂಟ್ ಹ್ಯಾವ್ ರಾಗಾಸ್. ನೋ ಶ್ಲೋಕಾಸ್, ನನ್ ಆಫ್ ದೀಸ್ ಹ್ಯಾಸ್ ರಾಗ. ಅದರಲ್ಲಿ ನಿಮಗೆ ಬರಬೇಕಾಗಿರೋದೇ ಕಂಟ್ರೋಲು, ಪುಟಿಂಗ್ ದ ವರ್ಡ್ಸ್ ಇನ್ ಅ ಕಾನ್ಸ್ಟೆಂಟ್, ಕಂಟಿನ್ಯೂಸ್, ಪ್ರಾಪರ್ ಫ್ಲೋ. ಆಯ್ತಾ? ದಡ 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 ಅಂತ ಫ್ಲೋನು ಇರ್ಕೂಡ್ದು, ತುಂಬಾ ಸ್ಲೋ ಫ್ಲೋನು ಇರ್ಕೂಡ್ದು. ಯಾವ ಫ್ಲೋ ಶುರು ಮಾಡ್ತೀರೋ ಅದನ್ನೇ ಮೇಂಟೈನ್ ಮಾಡ್ಬೇಕು. ಒಂದು ಮಾನಸ ಸರೋವರ ತರ ಹೋಗ್ಬೇಕದು. ಮಾತ ಸಮಸ್ತ ಜಗತಾಂ ಮಧುಕೈಟ ಭಾರೇ. ಮಾತಸ್ತಮಸ್ತ ಜಗತಾಂ ಮಧುಕೈಟಭಾರೇಃ. ಮಾತಸ್ತಮಸ್ತ ಜಗತಾಂ ಮಧುಕೈಟಭಾರೇಃ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ವಿಹಾರಿಣಿ ನಕಾರ ಬರ್ಲಿ, ನೀ ಹೇಳ್ತಾ ಇದ್ದೀರಾ, ನೀ ಬರ್ಬೇಕು. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ. ಮಾತಸ್ತಮಸ್ತ ಜಗತಾಂ ಮಧುಕೈಟಭಾರೇಃ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಮಾತಸ್ತಮಸ್ತ ಜಗತಾಂ ಮಧುಕೈಟಭಾರೇಃ. ಬಾರೇಹೇ ಸ್ವಲ್ಪ ಜಾಸ್ತಿ ಎಳಿತಾ ಇದ್ದೀರಾ. ಬಾರೇಹೇ, ಬಾ ರೇ, ಒಂದ್ ನಿಮಿಷ, ಬಾ ರೇ ಕರೆಕ್ಟ್ ಡಿವಿಷನ್ ಅಲ್ಲಿ ಇರ್ಬೇಕು. ಮಾತ ಸಮಸ್ತ ಜಗತಾಂ ಮಧುಕೈಟ ಭಾರೇಹೇ. ಮಾತಸ್ತಮಸ್ತ ಜಗತಾಂ ಮಧುಕೈಟಭಾರೇಃ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಮಾತಸ್ತಮಸ್ತ ಜಗತಾಂ ಮಧುಕೈಟಭಾರೇಃ. ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ. ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೇ. ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೇ. ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೇ. ಜನ ಪ್ರಿಯವರೆಗೂ ಓಡ್ತಾ ಇದ್ದೀರಾ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೇ. ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೇ. ಜನ ಅಲ್ಲೊಂದು ಪಾಸ್ ಇದೆ. ಶ್ರೀ ಸ್ವಾಮಿ ನಿಶ್ರಿತ ಜನ ಪ್ರಿಯ ದಾನಶೀಲೇ. ಶ್ರೀ ಸ್ವಾಮಿ ನಿಶ್ರಿತ ಜನ ಪ್ರಿಯ ದಾನಶೀಲೇ. ಶ್ರೀ ಸ್ವಾಮಿ ನಿಶ್ರಿತ ಜನ ಪ್ರಿಯ ದಾನಶೀಲೇ. ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಶ್ರೀ ವೆಂಕಟೇಶ ದಯತೆ ತವ ಸುಪ್ರಭಾತಂ. ಶ್ರೀ ವೆಂಕಟೇಶ ದಯತೆ ತವ ಸುಪ್ರಭಾತಂ. ದಯತೆ ಅಲ್ಲ, ದಯಿತೆ. ದಯಿತೆ ಅಂದ್ರೆ ಹೆಂಡತಿ ಅಂತ ಅರ್ಥ. ಆಯ್ತಾ? ಆಮೇಲೆ ತವ, ತ ವ, ತ ಕೆಳಗಡೆ ಬರ್ಬೇಕು, ಅದಕ್ಕಿಂತ ಕೆಳಗಡೆ ವಾ ಬರ್ಬೇಕು. ತವ ಸುಪ್ರಭಾತಂ. ಸುಪ್ರಭಾತ ಮೇಲೆ ಕೇಳಬೇಕು. ಆಯ್ತಾ? ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ತವ ಕೆಳಗಡೆ ಚುಕ್ಕೆ ಹಾಕೊಳ್ಳಿ ಎಲ್ರುವೆ. ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ.
ನಿಮ್ ವಾಯ್ಸ್ ಕೇಳಿದ್ರೆ ಈಗ ಹೇಳ್ಬೇಕು ಅನ್ಸ್ತಾ ಇದೆಯಾ ಮಲಗ್ಬೇಕು ಅನ್ಸ್ತಾ ಇದೆಯಾ? ரெண்டாங்க ಘಟ್ಟமா இருக்கு ಸರ್. அப்படிಯೇನಾ? ಹೇಳ್ಬೇಕು ಅನ್ನಿಸ್ತಾ ಇಲ್ಲ, ಮಲಗ್ಬೇಕು ಅನ್ಸ್ತಾನೂ ಇಲ್ಲ, ಯಾಕೋ ಏನು ಅನ್ನಿಸ್ತಾ ಇಲ್ಲ ಸರ್. ಆ ನಮ್ ವಾಯ್ಸ್ ಕೇಳಿದ ತಕ್ಷಣ ಮಕ್ಕಳ ಪಡಕ್ ಅಂತ ಎದ್ದು ಬಿಡ್ಬೇಕು ಅಲ್ವಾ? ಆ ತರ ಹೇಳ್ಬೇಕು. ಗಂಟ್ಲನ್ನೆಲ್ರು ಶುದ್ಧಿ ಮಾಡ್ಕೊಳ್ಳಿ. ಗಂಠನಾದದ ತರ ಇರ್ಬೇಕು, ಘಣೀರ್ ಅಂತ ಇರ್ಬೇಕು. ಅದೇ ಸಮಯದಲ್ಲಿ ಚೀರ್ಲ್ ಗಂಟ್ಲೋ ಕುಕ್ಕೊಳ್ಳೋ ಗಂಟ್ಲೋ ಇರ್ಕೂಡ್ದು. ಗೊತ್ತಾಯ್ತಾ? ಗರಗರ ಗರಗರ ಅಂತ ಹೇಳಿದ್ರೆ ಸರಿ ಇರಲ್ಲ. ಶುದ್ಧವಾಗಿ ಆಪಲ್ ಪೈ, ಕೇಕ್ ಅದೆಲ್ಲ ಮನೇಲಿ ಬೇಕ್ ಮಾಡ್ಬೇಕಾದ್ರೆ ಒಂದ್ ಕ್ಲೀನಾಗಿ ಒಂದು ಟ್ರೇನ ರೆಡಿ ಮಾಡ್ಕೋತೀರ ಅಲ್ವಾ? ಯಾವ್ದಾದ್ರು ಬರ್ಫಿ, ತೆಂಗಿನಕಾಯಿ ಬರ್ಫಿ ಅಥವಾ ಯಾವ್ದಾದ್ರು ಕ್ಯಾಶು ಬರ್ಫಿ ಇದೆಲ್ಲ ರೆಡಿ ಮಾಡ್ಬೇಕಾದ್ರೆ ಸುಮ್ನೆ ತಟ್ಟೆ ಬರ್ತಿ ಸುಮ್ನೆ ಹಿಂಗ್ ಸುರಿತೀರಾ ಯಾವ್ದೋ ತಟ್ಟೆಗೆ ತಗೊಂಡ್ ಹೋಗಿ ಬ್ಯಾ ಅಂತ ಈ ತರ ಅರಳ್ಕೊಂಡು ಹೆಂಗೋ ಅದು ಊದ್ಕೊಂಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ನೋಡಕ್ಕೆ. ಒಂದ್ ಅಚ್ಚುಕಟ್ಟುತನ ಬರ್ಬೇಕು ಅಂತ ವಾಟ್ ವಿಲ್ ಯು ಡೂ? ಪೇಸ್ಟ್ರೀಸ್ ಎಲ್ಲ ಮಾಡೋವಾಗ, ಬರ್ಫಿಗಳೆಲ್ಲ ಮಾಡುವಾಗ ಒಂದು ರವೆ ಉಂಡೆ ಕಟ್ಟುವಾಗ್ಲೂ ಒಂದು ಕಾನ್ಸ್ಟೆಂಟ್ ಸೈಜಲ್ಲಿ ಕಟ್ತೀರಾ. ಅದೇ ತರ ಇಲ್ಲಿ ಬರುವಂತಹ ಆ 4 ಲೈನು ಒಂದು ಅಚ್ಚುಕಟ್ಟುತನ ತೋರಿಸ್ಬೇಕು. ಗೊತ್ತಾಯ್ತಾ? ಒಂದ್ ಕಡೆಗೆ ಎಳ್ಕೊಂಡ್ ಹೋಗೋದು. ಚಪಾತಿ ಹರಿಯುವಾಗ್ಲೂ ಗುಂಡು ಕರಿತೀರ ಅಲ್ವಾ? ದೋಸೆ ಹಾಕುವಾಗ್ಲೂ ಈ ಒಂದು ಅಚ್ಚುಕಟ್ಟುತನ, ನಾಜುಕ್. ಹೆಂಗ್ ಬೇಕಾದ್ರೂ ಹಿಟ್ಟಿದೆ, ಕಾವಲಿ ರೆಡಿ ಇದೆ, ಬೆಂಕಿ ಸುಡ್ತಾ ಇದೆ ಕೆಳಗಡೆ, ಅದ್ ಯಾವ್ದನ್ ಬೇಕಾದ್ರೂ ಬೇಯಿಸಿ ಹಾಕ್ಬಿಡುತ್ತೆ. ಸುಮ್ಮನೆ ಹಾಕಿ ರಾಚಿ ಆ ಕಡೆ ಆ ದೋಸೆನ ಯಾಕೆ ಮಾಡಲ್ಲ? ಒಂದ್ ಅಚ್ಚುಕಟ್ಟುತನ. ಆ ತರ ಈ 4 ಲೈನು ಹೇಳಿದಾಗ ಒಂದ್ ಕ್ಲೀನಾಗಿ ಒಂದ್ ಪರ್ಫೆಕ್ಟ್ ಸ್ಕ್ವೇರ್ ಶೇಪ್ ಅಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಅದು ಹೋಗಿ ಕುತ್ಕೋಬೇಕು. ಹೇಳೋರ್ಗೂ ಅಷ್ಟೇ, ಕೇಳೋರ್ಗೂ ಅಷ್ಟೇ. என்னமோ பாடினா திக்காபால, அப்படி இருக்கவே கூடாது இல்லையா? ಏನಮೋ ದಿಕ್ಕಾಪಾಲ ಪಾಡಿನ ದಿಕ್ಕು ದೆಸೆ ಇಲ್ದೆ ಹಾಡಿದ್ರು ಅಂತ ಕಿತ್ಕೊಂಡು ಎಲ್ಲೆಲ್ಲೋ ಹಿಂಗ್ ಹೋಗ್ಬಾರ್ದು. ಅಚ್ಚುಕಟ್ಟು ಒಂದೊಂದು ಶ್ಲೋಕದಲ್ಲೂ ಅಚ್ಚುಕಟ್ಟುತನ ತೋರಿಸ್ಬೇಕು. ಸುಪ್ರಭಾತಮ್ ಇಸ್ ಮೆಂಟ್ ಫಾರ್ ಇಟ್ಸ್ ಅಚ್ಚುಕಟ್ಟು. MS ಅಮ್ಮ ಮೇಂಟೈನ್ ಮಾಡಿರೋದೇ ಅದನ್ನೇ. ಆ ಅಚ್ಚುಕಟ್ಟುತನ ಎಷ್ಟು ಚೆನ್ನಾಗಿದೆ ಅಂದ್ರೆ ಕೊನೆಯಲ್ಲಿ ಮಂಗಳಾಶಾಸನ ಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈಃ ಆಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಅಲ್ಲಿವರೆಗೂ ಅಚ್ಚುಕಟ್ಟುತನ ಇದೆ, ಎಲ್ಲೂ ಬಿಟ್ಟಿಲ್ಲ ಅವರದನ್ನ. ಅದೇ ಆ ಧ್ವನಿ ಇದೆಯಲ್ಲ ಸಂಸ್ಕೃತದಲ್ಲಿ, ಆ ಧ್ವನಿ ಎಂಥವ್ರನ್ನು ಹಿಡಿದಾಕುತ್ತೆ. ಅದು ಬರ್ಬೇಕು. ಸೊ ಯು ಸ್ಟಾರ್ಟ್ ಎಂಜಾಯಿಂಗ್ ಯುವರ್ ವಾಯ್ಸ್ ಅಲ್ವಾ? ಎವ್ರಿಬಡಿ ಕಲಿಯೋವಾಗ್ಲೇ ಅದನ್ನ ಪ್ರಾಕ್ಟೀಸ್ ಮಾಡಿ. ಕಲಿಸ್ಬಿಡು ವಿವೇಕ್, ಆಮೇಲೆ ಅದನ್ನೆಲ್ಲ ಹಿಡ್ಕೊಂಡು ನೋಡೋಣ. ಬರಲ್ಲ. ವರ್ಡ್ಸ್ ಬಂದ್ಬಿಡುತ್ತೆ, ವರ್ಡ್ಸ್ ಗ್ಯಾರಂಟಿ ಬರುತ್ತೆ, ಇದುಗಳು ಬರಲ್ಲ. ಗಮನ ಕೊಡಿ ಅದಕ್ಕೆಲ್ಲ, ಈಗಲಿಂದಾನೇ ಬಂದ್ಬಿಡುತ್ತೆ. ಮಾತಃ ಸಮಸ್ತ ಜಗತಾ ಮಧುಕೈಟ ಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇ ವಕ್ಷೋ ವಿಹಾರಿಣಿ ಮನೋ ವಿಸರ್ಗ ಹೇಳ್ಬಿಡ್ತಾ ಇದ್ದೀರಾ? ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನ ಪ್ರಿಯದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. 4 ಲೈನ್ ಹೊತ್ತಿಗೆ ಯಾಕ ಡಲ್ನೆಸ್ ಕಾಣಿಸ್ತಾ ಇದೆ? ಅದೇ ಸ್ಟ್ರೆಂತ್ ಇರ್ಲಿ. ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇ
वक्षो विहारिणि मनोहर दिव्यमूर्ते श्रीस्वामि निश्रित जनप्रिय दानशीले श्रीवेङ्कटेश दयिते तव सुप्रभातम् ಓಡ್ಬೇಡಿ, ನಿಧಾನಕ್ಕೆ ಹೇಳಿ. मातस्तमस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निश्रित जनप्रिय दानशीले श्रीवेङ्कटेश दयिते तव सुप्रभातम् ಒಂದು ಮನೆಯಲ್ಲಿ ಒಂದು ಗೃಹಿಣಿ ಎದ್ರೆ ಮೇಲೆ ಎಲ್ರೂ ಎದ್ದಂಗೆ. ಅದೇ ತಾಯಿ ಆದವಳು ಏನಾದ್ರೂ ಹುಷಾರ್ ತಪ್ಪಿ ಮಲಗಿದ್ರೆ ಎಲ್ರಿಗೂ ಮನೇಲಿ ಹುಷಾರ್ ತಪ್ಪದಂಗ ಆಗೋಗುತ್ತೆ. ಸೊ ಆ ಗೃಹಿಣಿ ತಾಯಿ ಅನ್ನೋಳು ಬ್ಯಾಕ್ ಬೋನ್ ಆಫ್ ದ ಎಂಟೈರ್ ಫ್ಯಾಮಿಲಿ. ಶಿ ಇಸ್ ಅ ಪಿಲ್ಲರ್ ಆಫ್ ದ ಎಂಟೈರ್ ಹೋಮ್ ಅನ್ನೋದು ಸುಪ್ರಭಾತத்தை தொட்டு ಮೊದಗೊಂಡು ನಮಕ್ಕೆ ಪುರಿಯ ಬರುತ್ತೆ ಅಲ್ವಾ. ಮೊದಲು ಕೌಸಲ್ಯ ಸುಪ್ರಜಾ ಆಯ್ತು, ಅದು ವಾಲ್ಮೀಕಿ ರಾಮಾಯಣದ್ದು. ನಂತರ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಅಂತ 2 ಲೈನಲ್ಲಿ ಆ ಪರಮಾತ್ಮನನ್ನ ನಾವು ಏಳಿಸಿದ್ವಿ. ಅವನೇನ್ ಹೇಳೋ ಪಾಡಿಲ್ಲ, ನೀವ್ ಎಷ್ಟು ಉತ್ತಿಷ್ಠ ಅಂದ್ರೂ ಅವನ ಮಲಗೇ ಇರ್ತಾನೆ. ಓಹೋ, ಇದೆಲ್ಲ ನಮ್ಮಿಂದ ಸಾಧ್ಯವಾಗದ ಕೆಲ್ಸ. ಮೊದಲು ಯಾರನ್ನ ಏಳಿಸ್ಬೇಕು? ಇದು ಗೃಹಿಣಿಯಾದವಳನ ಮಹಾಲಕ್ಷ್ಮಿ, ಈ ವೈಕುಂಠಕ್ಕೆ ಅಧಿಪತಿಯಾದವಳು, ಅವಳನ್ನ ಏಳಿಸ್ಬೇಕು. ಹೆಡ್ಡಂತರ ಹೋಗಿ ಭಗವಂತನ ಹತ್ರ ಎಷ್ಟು ಉತ್ತಿಷ್ಠ ಅಂದ್ರು ಅವನೇನು ಉತ್ತಿಷ್ಟವೂ ಇಲ್ಲ, ಪಿತ್ತಿಷ್ಟವೂ ಇಲ್ಲ. ತನ್ನಷ್ಟಕ್ಕೆ ನಾನು ಏನ್ ಇಷ್ಟವೋ ಅದನ್ನ ಮಾಡ್ತಾ ಇರ್ತಾನ ಅವನು ಅಲ್ವಾ. ಅದಕ್ಕೆ ಎಲ್ಕಿ ಕೊಡ್ಬೇಕು. ಅಂದಾತ್ ಮಾಮಿಯ ನಮ್ಮ ಕೈಲ போட்டுண்டா ಮಾಮ ತಾನಾ ವழிக்கு வந்துடுவார் இல்லையா. ಮಾಮಿನ್ ಬುಟ್ಟಿಗೆ ಹಾಕೊಟ್ರೆ ಮಾಮ ತಾನಾ ಬಂದ್ಬಿಡ್ತಾರೆ. ಮಾಮಿನ್ ಬಿಟ್ಬಿಟ್ಟು ಮಾಮ ಮಾಮ ಅಂತ ಅವ್ರ ಹಿಂದ್ಗಡೆ ತಿರುಗ್ತಾ ಇದ್ರೆ ಪ್ರಯೋಜನವಿಲ್ಲ ಅಲ್ವಾ. ಹಂಗಾಗಿ ಫಟ್ ಅಂತ ಪ್ರತಿವಾದಿ ಭಯಂಕರ ಮಣ್ಣಂಗರಾಚಾರ್ಯರು ಶ್ರೀ ವೈಷ್ಣವತ್ವಕ್ಕೆ ಏನೂ ಬೆಲೆ ಇಲ್ಲ ಅಲ್ವಾ. ಶಕ್ತಿ ಇಲ್ಲದೆ ಶಿವನಿಗೆ ಬೆಲೆನಾ ಖಂಡಿತ ಇಲ್ಲ. ಜಗನ್ಮಾತೆಯಾದ ಶಕ್ತಿ ಇದ್ರೇನೆ ಶಿವ ಅನ್ನಿಸ್ಕೋತಾನೆ ಅಲ್ವಾ. ವಾಗೀಶ್ವರಿ ಇಲ್ದೆ ವಾಗ್ದೇವತೆಯಾದಂತಹ ಬ್ರಹ್ಮನಿಗೆ ಏನ್ ಬೆಲೆ? ಸರಸ್ವತಿ ಪೂಜೆ ಅಂತ ಹಾಲ್ ಟಿಕೆಟ್ ಇಟ್ಟು ಸ್ಕೂಲ್ಗಳಲ್ಲಿ ಮಾಡ್ತಾರೆ. ಈಗೇನ್ ಮಾಡ್ತಾರ ನಂಗೆ ಗೊತ್ತಿಲ್ಲ, ನಮ್ ಕಾಲದಲ್ಲಿ ಮಾಡೋರು ಅದು ಬೇರೆ ವಿಚಾರ ಅಲ್ವಾ. ಈಗೆಲ್ಲ ಏನ್ ಮಾಡ್ತಾರ ನಮಗ್ ಗೊತ್ತಿಲ್ಲ. ಆದ್ರೆ ಮುಂಚೆ ಎಲ್ಲ ಹಾಲ್ ಟಿಕೆಟ್ ಇಟ್ಟು ಬ್ರಹ್ಮನ್ ಪೂಜೆ ಅಂತ ಮಾಡೋರ ಕೇಳಿದೀರಾ? ಆತರ ಶ್ರೀ ಪ್ರಧಾನವಾದಂತಹ ಸನಾತನ ಧರ್ಮ ಅಂತ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಜಗನ್ಮಾತೆಯಾದವಳು ಮೊದಲು ಹೇಳ್ಬೇಕು ಅಂತ. ಮಾತಃ ಸಮಸ್ತ ಜಗತ, ಬರೀ ಒಂದು ಯಾವುದೋ ಒಂದು ಪಂಗಡಕ್ಕೋ ಎಲ್ಲಿಗೋ ಒಂದು ಕಡೆ ಮಾತೆ ಅಂತ ಅಲ್ಲ, ಸಮಸ್ತ ಜಗತ್ತಿಗೂ ಮಾತೆಯಾದವಳೆ. ನಿನ್ನ ಗರ್ಭದಲ್ಲಿ ಸಮಸ್ತ ಜಗತ್ತನ್ನು ಇಟ್ಟುಕೊಂಡು ಪಾಲಿಸುವವಳೆ. ಮಾತಃ ಸಮಸ್ತ ಜಗತ. ಮಾತಃ ಅಂದ್ರೆ ಇಲ್ಲಿ ಪ್ಲೂರಲ್ ಅಲ್ಲಿ ಇದೆ. ಮಾತಾ ಅಂತ ಸ್ತ್ರೀಲಿಂಗ ಪದವನ್ನ ಉಪಯೋಗಿಸಿಲ್ಲ. ಮಾತಃ ಅಂತ ವಿಸರ್ಗವನ್ನು ಹಾಕಿರೋದು ಸ್ತ್ರೀಲಿಂಗಕ್ಕೆ. ಏನಕ್ಕೆ ಅಂದ್ರೆ ಇಟ್ ಶೋಸ್ ಪ್ಲೂರಲ್ ಅಂದ್ರೆ ಸುಮ್ನೆ ಯಾವ್ದೋ ಒಂದು ಡಬಲ್ ಆಗೋದಲ್ಲ. ಒಂದು ಶತಕೋಟಿ ಸಹಸ್ರ ಸಂಖ್ಯೆಯಲ್ಲಿ ಡಬಲ್ ಆಗೋದು ಮಾತಃ ಅಂದ್ರೆ. ಗೊತ್ತಾಯ್ತಾ? ಒಂದು ಡಬಲ್ ಆಗೋದ್ರೆ ಅದನ್ನ ಸುಮ್ಮನೆ ಒಂಚೂರು ಮಾತಾ ಅಂತ ಹೇಳಿಬೋದು. ಇಲ್ಲಿ ಮಾತಃ ಸಮಸ್ತ ಜಗತ ಅಂದ್ರೆ ಇಡೀ ಜಗತ್ತಿಗೆ ನೀನು ಕಾರಣೀಭೂತಳಾಗಿದ್ದೀಯ, ಜಗನ್ಮಾತೆಯಾಗಿದ್ದೀಯ ಅಂತ. ಮಾತಃ ಸಮಸ್ತ ಜಗತ ಮಧುಕೈಟ ಭಾರೇಹೆ. ಇಲ್ಲಿ 2 ಅರ್ಥ, ದ್ವಂದ್ವ ಅರ್ಥ, ಶ್ಲೇಷಾಲಂಕಾರವನ್ನ ಉಪಯೋಗಿಸಲ್ಪಟ್ಟಿದೆ. ಮಧುಕೈಟ ಭಾರೇಹೆ. ಮಧುಕೈಟಭರು ಅಂತ ಸೂಪರ್ಫಿಷಿಯಲ್ ಆಗಿ ಲಿಟ್ರಲ್ ಆಗಿ ವರ್ಡ್ ಟು ವರ್ಡ್ ಮೀನಿಂಗ್ ತಗೊಂಡ್ರೆ ಮಧುಕೈಟಭರು ಯಾರು? ರಾಕ್ಷಸರು ಅಂತಾನು ಮಧುಕೈಟಭರನ್ನ ಹೇಳಕ್ ಆಗಲ್ಲ ಸ್ಮಿತಾ. ಬಟ್ ಯು ಆರ್ ರೈಟ್. ಯಾಕಂದ್ರೆ ಕಥೆಗಳಲ್ಲಿ ಬಂದಿರೋದು ಅವರು ರಾಕ್ಷಸರು ಅಂತಾನೆ. ಆದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಇರುವಂತಹ ನೆಗೆಟಿವಿಟೀಸ್ ಅನ್ನೋದನ್ನೇ ಮಧುಕೈಟಭರು ಅಂತೀವಿ. ನಾವು ಪುರಾಣಗಳಲ್ಲಿ ಕಿವಿಯ ವ್ಯಾಕ್ಸ್, ಶ್ರೀಮನ್ ನಾರಾಯಣನ
ಕಿವಿಯಿಂದ ಹೊರಬಂದಂತಹ ವ್ಯಾಕ್ಸ್. ಆ ವ್ಯಾಕ್ಸನ್ನೇ ಏನಂತ ಮಧು ಕೈಟಭ ಅಂತ ಇವರು ರಾಕ್ಷಸರು. ರಾಕ್ಷಸರು ಅಂತ ಹೇಳಕ್ಕಾಗಲ್ಲ, ಆ ದಾನವರು ಅಂತ ಹೇಳ್ಬೋದು. ಆಯ್ತಾ? ರಾಕ್ಷಸರಲ್ಲೂ ತುಂಬಾ ಪಂಗಡ ಇದೆ. ದೈತ್ಯ, ದಾನವ, ರಾಕ್ಷಸ ಎಲ್ಲದಕ್ಕೂ ಅದರದೇ ಆದಂತಹ ಮೀನಿಂಗ್. ಐ ಥಿಂಕ್ ಯು ಆಲ್ರೆಡಿ ನೋ ದಟ್ ಇನ್ ಭಾಗವತಂ. ಸೊ ಆ ಮೀನಿಂಗ್ ಚೇಂಜ್ ಆಗುತ್ತೆ. ಆಯ್ತಾ? ರಾಕ್ಷಸರು ಅಂದ್ರೆ ಬ್ರಹ್ಮನ ರಾತ್ರಿಯಲ್ಲಿ ಹುಟ್ಟಿದವರು, ಆಹಾಕಾರವನ್ನ ಹೊಂದದವರು ಅಂತ ಅರ್ಥ. ಎಲ್ಲದಕ್ಕೂ ದುರಾಸೆ, ಎಲ್ಲದಕ್ಕೂ ಲೋಭಿತನ. ದೈತ್ಯರು ಅಂದ್ರೆ ದುರಾಸೆ ಲೋಭಿತನ ಇಲ್ಲ, ಎಲ್ಲವನ್ನೂ ತನ್ನೊಳಗಡೆ ಕಸ್ತಗೋಬೇಕು ಅನ್ನೋ ಕೆಟ್ಟ ಭಾವನೆ ಉಳ್ಳವರು. ಅದು ಬ್ರಹ್ಮನ ಬೆನ್ನಿನಿಂದ ಹುಟ್ಟಿದವರು ಅಂತ ಹೇಳ್ತೀವಿ. ದಾನವರು ಅಂದ್ರೆ ಅಧರ್ಮಿಗಳಲ್ಲ, ಆದ್ರೂ ತಾವೇ ಎಲ್ಲವನ್ನು ಕಟ್ಟಿ ಆಳ್ಬೇಕು ಅನ್ನೋ ಒಂದು ದುರಾಸೆ ಉಳ್ಳವರು. ಪ್ರತಿ ಒಂದು ಗುಣನೂ ಚೇಂಜ್ ಆಗುತ್ತೆ. ಇವರು ದಾನವರಿಗೆ ಬರ್ತಾರೆ ಇವರು. ಆಯ್ತಾ? ಇವರಿಗೆ ರಹಸ್ಯ ಗೊತ್ತಾಗೋಯ್ತು. ಏನ್ ರಹಸ್ಯ? ವೇದಗಳನ್ನ ಅಪಹರಿಸಿದ್ರೆ ನಾವು ಜಗತ್ತಿಗೆ ಅಧಿಪತಿ ಆಗ್ಬಹುದು ಅನ್ನೋ ಒಂದು ರಹಸ್ಯ ಗೊತ್ತಾಗೋಯ್ತು ಇವರಿಗೆ. ಹೆಂಗ್ ಗೊತ್ತಾಯ್ತು? ಭಗವಂತನ ಕರ್ಣಮೂಲದಲ್ಲಿ ಹುಟ್ಟಿದ್ರು. ಭಗವಂತನ 2 ಕಿವಿಗಳಿಂದ ಇವರು ಹೊರಗಡೆ ಬಂದ್ರು. ಬರುವಾಗ್ಲೇ ಇವರಿಗೆ ಆ ದೇವತಾ ರಹಸ್ಯ ಮಹಾಲಕ್ಷ್ಮಿ ಮೊದಗೊಂಡು ಬ್ರಹ್ಮನಿಗೆ ಪರಮಾತ್ಮ ಪನ್ನಗಶಾಹಿಯಾಗಿ ತನ್ನ ಈ ಒಂದು ಕೈ ಇದೆಯಲ್ಲ, ತನ್ನ ಬಲಗೈ, ಇದು ಸೃಷ್ಟಿಗೆ ಮುನ್ನ ಈ ರೀತಿ ಉಪದೇಶ ಮುದ್ರೆಯನ್ನ ಆ ಬ್ರಹ್ಮನಿಗೆ ತೋರಿಸ್ತಾ ಪರಮಾತ್ಮ ಮಲಗಿರ್ತಾನೆ. ಅನೇಕವಾಗಿ ಸಾಕಷ್ಟು ದಿವ್ಯದೇಶಗಳಲ್ಲಿ ಪರಮಾತ್ಮ ಮಲಗಿರುವಾಗ ಈ ಒಂದು ಮುದ್ರೆಯನ್ನ ಹೆಂಗೆ ಹಿಡ್ಕೊಂಡು ಮಲಗಿರೋದನ್ನ ನೀವು ನೋಡ್ಬೋದು. ಕಾರಂಬನೂರು ಉತ್ತಮರ್ ಕೋವಿಲ್ ಅಂತ ಹೇಳ್ತೀವಿ ಅಲ್ಲಿ. ನಂತರ ತಿರುವೆಕ್ಕ ವೇಗಾ ಸೇತು ಅಂತ ಹೇಳ್ತೀವಿ ಅಲ್ಲಿ. ನಂತರ ಅಲ್ಲಿಂದ ತಿರುವನಂತಪುರಂ ಪದ್ಮನಾಭ ಸ್ವಾಮಿ ಟೆಂಪಲ್, ತಿರುವಟ್ಟಾರೆ ಆದಿಕೇಶವ ಮೂರ್ತಿ ಟೆಂಪಲ್, ಅಲ್ಲಿಂದ ತಿರುವೆಳ್ಳೆಯಂಗುಡಿ, ಮತ್ತೆ ಕೋಲವಿಲ್ಲಿ ರಾಮನ್ ಅಂತ ಹೇಳ್ತೀವಿ ವೆಳ್ಳೆಯಂಗುಡಿನಲ್ಲಿ, ಮತ್ತೆ ತಿರುಪುಳ್ಳಂ ಬೂದಂಗುಡಿ ಅಂತ ಹೇಳ್ತೀವಿ. ಈ ತರ ಸುಮಾರು 20 ದಿವ್ಯದೇಶ ವಿ ಕ್ಯಾನ್ ಮೇಕ್ ಅ ಲಿಸ್ಟ್ ವೇರ್ ಪರಮಾತ್ಮ ಇಸ್ ಹ್ಯಾವಿಂಗ್ ದಿಸ್ ತರ್ಜನಿ ಮುದ್ರಾ ಟುವರ್ಡ್ಸ್ ಬ್ರಹ್ಮ. ನಾಭಿಯಿಂದ ಬಂದಿರೋ ಬ್ರಹ್ಮನಿಗೆ ಆ ತರ್ಜನಿ ಮುದ್ರೆ ಇಟ್ಕೊಂಡು ವೇದಗಳನ್ನ ನೀನು ಯಾವಾಗ ಹುಟ್ಟು ಹಾಕ್ತೀಯೋ, ವೇದಗಳಿಗೆ ಬೀಜವಾಗಿರುವಂತಹ ನನ್ನ ಒಂದು ಸ್ವರೂಪವನ್ನ ನೀನು ಯಾವತ್ತು ಜಗತ್ತಿಗೆ ಕೊಡ್ತೀಯೋ, ಹೇ ಪುತ್ರನಾದ ಚತುರ್ಮುಖ ಬ್ರಹ್ಮನೇ, ಅಲ್ಲಿಂದ ವ್ಯಷ್ಟಿ ರೂಪವಾದ ಸೃಷ್ಟಿ ಶುರು ಆಗುತ್ತೆ ಅಂತ ಹೇಳುವ ಸಮಯದಲ್ಲಿ ಈ ಕಿವಿಯಿಂದ ಹೊರಗಡೆ ಬಂದಂತಹ ಮಧುಕೈಟಭರು ಅದನ್ನ ಕೇಳಿಸ್ಕೊಂಡ್ಬಿಡ್ತಾರೆ. ಆಯ್ತಾ? ಯಾರು ಕೇಳಿಸ್ಕೋಬಾರ್ದು ಅದನ್ನ ಯಾರೋ ಕೇಳಿಸ್ಕೊಂಡ್ರೆ ಅದು ಅನಾಹುತವೇ. ಯಾರು ಕೇಳಿಸ್ಕೋಬೇಕೋ ಅವ್ರು ಕೇಳಿಸ್ಕೊಂಡ್ರೆ ಅದು ಜಗತ್ತಿಗೆ ನನ್ಮೆಯನ್ನ ತರುತ್ತೆ ಅಲ್ವಾ? ಒಪ್ಕೋತೀರಾ? ಇರಾನ್ ಅವ್ರ ಕೈಯಲ್ಲಿ ಹೋಗಿ ನ್ಯೂಕ್ಲಿಯರ್ ಇದು ಸಿಕ್ಕಾಕೊಂಡ್ರೆ ಏನಾಗತ್ತೆ ಅಲ್ವಾ? ಯಾರ ಕೈಯಲ್ಲಿ ಏನಿರ್ಬಾರ್ದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಅಲ್ವಾ? ಮಾತು ಅಷ್ಟೇ ಬಲ, ಬಾಂಬ್ ತರನೇ, ಅಣು ಬಾಂಬ್ ತರ ಮಾತುವೆ. ಯಾರ ಕಿವಿಗೆ ಯಾವ್ದು ಹೋಗಬಾರ್ದೋ ಅದು ಹೋಗ್ಬಿಟ್ರೆ ತುಂಬಾ ಕಷ್ಟ ಅಲ್ವಾ? ಈಗಿನ ಕಾಲದಲ್ಲಿ ಆಗ್ತಾ ಇರೋದೇ ಅದೇ ವಿಪತ್ತು, ಆಪತ್ತು, ಆಭಾಸಗಳು ಮೊಬೈಲಿಂದ ಅಲ್ವಾ? ಮಕ್ಕಳುಗಳಿಗೆ ಯಾವ ಇನ್ಫಾರ್ಮೇಶನ್ ಹೋಗ್ಬಾರ್ದೋ ಆ ಎಲ್ಲಾ ಇನ್ಫಾರ್ಮೇಶನ್ ಆ ಮುಗ್ಧ ಮನಸ್ಸುಗಳಿಗೆ ಹೋಗಿ ಅನ್ನೆಸೆಸರಿ ಇಮ್ಮೆಚ್ಯೂರ್ಡ್ ಮೈಂಡ್ ಆಗಿದೆ ಅಲ್ವಾ? ಮೆಚೂರಿಟಿ ಓವರ್ ಆಗಿ ಇಮ್ಮೆಚ್ಯೂರಿಟಿ ಬಂದಿದೆ. ಒಪ್ಕೋತೀರಾ? ಜೀವನದ ರಹಸ್ಯಗಳೇ ಗೊತ್ತಿಲ್ಲ ಅವಕ್ಕೆ, ಚಾರ್ಮೆ ಇಲ್ಲ. ಲವ್ ಅಂದ್ರೆ ಏನು ಸರ್ವಸಹಜ. ಮದುವೆ ಆದ್ಮೇಲೆ ಒಂದು ದಾಂಪತ್ಯ ಅನ್ನೋದು ಏನು ಸರ್ವಸಹಜ. ಎಲ್ಲ ಮೊಬೈಲಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗೋಗಿದೆ ಅಲ್ವಾ? ಬಯೋಲಜಿಕಲ್ ಬ್ಯಾಲೆನ್ಸ್ ಹೆಂಗೆ ಸರ್ವಸಹಜ, ಎಲ್ಲ ನೋಡ್ಬಿಟ್ಟಾಗಿದೆ ಅಲ್ವಾ? ಈ ತರ ಎಲ್ಲವನ್ನೂ ಮುಂಚಿತವಾಗಿ ತಿಳ್ಕೊಳ್ಳೋದ್ರಲ್ಲಿ ಏನಿದೆ ರಹಸ್ಯ? ಜ್ಯೋತಿಷಾಸ್ತ್ರಕ್ಕೆ ಹೋಗಿ ನಾಳೆ ಏನ್ ನಡೆಯುತ್ತೆ, ಮುಂದೆ ನನ್ನ ಜೀವನ ತಿಳ್ಕೊಂಡು ಏನ್ ಕಿಸಿತೀವಿ? ಏನ್ ಸ್ವಾರಸ್ಯ ಇದೆ? ಅವತ್ತಿನ ದಿನ ಹೊಸತನವನ್ನ ನಾವು ನೋಡಿ ಆ ದಿನವನ್ನ ನಾವು ಸಂಪೂರ್ಣವಾಗಿ ಜೀರ್ಣಿಸ್ಕೊಳ್ಳೋದ್ರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಹಿಂದಿನ ಕಾಲದವರೆಲ್ಲ ಅದನ್ನೇ ಅಲ್ವಾ ಮಾಡ್ತಾ ಇದ್ದಿತ್ತು. ಇವತ್ತಿನ ದಿನ ಪ್ರಭಾತ ಕಾಲದಲ್ಲಿ ಸೂರ್ಯನ ಕಿರಣ ನಾನು ನೋಡ್ತಾ ಇದ್ದೀನ,
ಥ್ಯಾಂಕ್ಫುಲ್ ಟು ಯು. ಹೇ ಭಗವನ್ನೇ, ನಾನು ನಿನಗೆ ನಿಜವಾಗ್ಲೂ ಚಿರಋಣಿಯಾಗಿದ್ದೀನಿ. ಇವತ್ತಿನ ಪೂರ್ತಿ ದಿನ ನನಗೆ ಮಂಗಳವಾಗಿದೆ. ಎಲ್ಲ ಪೂರ್ತಿ ನಾನು ಜೀರ್ಣಿಸ್ಕೋತೀನಿ ನನ್ನ ದಿನವನ್ನ. ನಂಗೆ ಗೊತ್ತಿಲ್ಲ ವಾಟ್ ವಿಲ್ ಕಮ್. ನನ್ನ ಮೀಲ್ ನನಗೆ ವಾಟ್ ಇಸ್ ಮೈ ಪ್ಲೇಟ್, ವಾಟ್ ಇಸ್ ಮೈ ಮೀಲ್, ಐ ಡೋಂಟ್ ನೋ, ಬಟ್ ಸ್ಟಿಲ್ ಐ ಆಮ್ ಹಿಯರ್ ಟು ಡೈಜೆಸ್ಟ್ ಎವ್ರಿಥಿಂಗ್. ಆ ಗೊತ್ತಿಲ್ಲದೆ ಇರೋ ತನದಲ್ಲಿ ಇರೋ ಚಾರ್ಮು ಎಲ್ಲ ಗೊತ್ತಾಗೋದ್ರೆ ಇರಲ್ಲ. ಈಗ ಬಂದಿರೋರ್ಗೆ ಎಲ್ರಿಗೂ ಸುಪ್ರಭಾತ ಗೊತ್ತು. ಹಂಗ್ ನೋಡಕ್ ಹೋದ್ರೆ ಯಾರು ಗೊತ್ತಿಲ್ಲ ಎಲ್ಲಿ ಕೈ ಎತ್ತಿ ನೋಡೋಣ. ಎವ್ರಿಬಡಿ ನೋ ಸುಪ್ರಭಾತ. ಸುಮಾ ಆಂಟಿ ಸುಮ್ಮನೆ ಕೈ ಎತ್ತಬೇಡಿ, ಎಲ್ರಿಗೂ ಗೊತ್ತು ಸುಪ್ರಭಾತ. ಬಟ್ ಸ್ಟಿಲ್ ವೈ ಯು ಹ್ಯಾವ್ ಕಮ್ ಅಲ್ವಾ? ತತ್ವಗಳನ್ನ ಅರ್ಥಕೋಬೇಕು ಅಂತ ಬಂದಿದ್ದೀರಾ. ಆ ತರ ಎಲ್ಲವೂ ನೀವು ತಿಳ್ಕೊಳ್ಳೋದ್ರಲ್ಲಿ ಇರೋ ಸಂತೋಷ ಎಲ್ಲ ತಿಳಿದಿದೆ ಅನ್ನೋದ್ರಲ್ಲಿ ಇಲ್ಲ. ಇದೆಯಾ? ಇಲ್ಲ. ಸೊ ಹೊಸತನ ಬರ್ಬೇಕಾದ್ರೆ ಅದು ತಿಳಿಬೇಕು. ಮುಂಚಿತವಾಗಿ ಯಾರ್ ಕಿವಿಗೆ ಏನ್ ಬೀಳ್ಬಾರ್ದು ಅದು ಬಿದ್ದು ಬಿಟ್ರೆ ಅನಾಹುತಗಳೇ. ಮೊಬೈಲ್ ಬಂದು ಎಲ್ರಿಗೂ ಅದನ್ನೇ ಮಾಡೋದಲ್ವಾ? ಏನ್ ಬೇಡವೋ ಎಲ್ಲ ಇನ್ಫಾರ್ಮೇಶನ್ ಎಲ್ರಿಗೂ ಹೊರಟೋಗುತ್ತೆ. ಯಾವ್ದು ಬೇಕೋ ಅದು ಮಾತ್ರ ಹೋಗಿರಲ್ಲ ಅಲ್ವಾ? ಈ ತರ ಆಭಾಸವಿಲ್ಲದೆ ಇವರ ಈ ತರದ ಒಂದು ಆಭಾಸ ಇಲ್ಲ ಆಗೋಯ್ತು. ಮಧುಕೈಟಭರ ಒಂದು ಕಿವಿಗೆ ಬಿದ್ದ್ಬಿಡ್ತು. ಪರಮಾತ್ಮ ಬ್ರಹ್ಮದೇವನಿಗೆ ಉಪದೇಶ ಮಾಡ್ತಾ ಇದ್ದಿದ್ದು, ಓಹೋ, ವೇದಗಳ ಬೀಜ ಸ್ವರೂಪವಾದಂತಹ ಆ 4 ಋಗ್, ಯಜುಸ್, ಸಾಮ, ಅಥರ್ವಣವೆಂಬ ಬೀಜಗಳನ್ನ ಅಪಹರಿಸ್ಬೇಕು ನಾವು. ಅಪಹರಿಸಿದ್ರೆ ನಾವು ಲೋಕಕ್ಕೆ ಅಧಿಪತಿ. ಸರ್ವೇಶ್ವರನ್ ಮುಂದೆ ಯಾರು ಅಧಿಪತಿ ಅಲ್ಲ, ಅಲ್ಪವಾಗಿ ಅವ್ರು ಅನ್ಕೊಂಡ್ರು ಅಷ್ಟೇನೆ ಅಲ್ವಾ? ಹೋದ್ರು, ಅಪಹರಿಸಕ್ ಶುರು ಮಾಡಿದ್ರು. ಆವಾಗ ಮಹಾಲಕ್ಷ್ಮಿಯೇ ಅವರಿಬ್ರನ್ನ ಮಧುಕೈಟಭಾರೇಹೇ, ಅವರಿಬ್ರನ್ನು ತಡೆದ ಹಾಕಿದ್ಲು ಅಥವಾ ನಿಯಂತ್ರಣ ಮಾಡಿದ್ಲು ಅಂತ ಇಲ್ಲಿ ಅರ್ಥ ಬರುತ್ತೆ. ಇದು ಒಂದು ಮೀನಿಂಗು. ಇನ್ನೊಂದು ಏನಂದ್ರೆ ಕೈಟಭ ಮಧು ಅನ್ನೋದು ಏನಂದ್ರೆ ಎಲ್ಲಾ ಸಮುದ್ರ ಇದು ಏನು ತಟಾಕಗಳಲ್ಲಿಯೂ ನಮ್ಮ ಈ ತಿರುಮಲೆಯ ಸ್ವಾಮಿ ಪುಷ್ಕರಣಿ, ಪಾಪನಾಶಿನಿ, ಆಕಾಶ ಗಂಗಾ ಎಲ್ಲಾ ತಟಾಕಗಳಲ್ಲಿಯೂ ಮಧುವನ್ನ ಹೊರಗಡೆ ಅಂದ್ರೆ ಜೇನನ್ನ ಸುರಿಸುವಂತಹ ಕಮಲಗಳು. ಕೈಟಭ ಅಂದ್ರೆ ಕಮಲ ಅಂತ ಇನ್ನೊಂದು ಅರ್ಥ. ಪದ್ಮ ಅಥವಾ ಕಮಲ, ಕಮಲದ ಹೂವುಗಳು. ಎಲ್ಲಾ ಕಡೆಯಲ್ಲೂ ಭ್ರಮರಗಳು ಹೀಂಕಾರವನ್ನು ಮಾಡಿಕೊಂಡು ಆ ಮಧುವನ್ನ ಹೀರಕ್ಕೆ ಬಂದಿದೆ. ಮಧು ಕಮಲಗಳ ಮಧ್ಯದಲ್ಲಿ ಇರುತ್ತೆ, ಅದನ್ನ ಬಂದು ಭ್ರಮರಗಳು ಹೀರುತ್ತೆ. ಆದ್ರೆ ಇಲ್ಲಿ ವ್ಯತ್ಯಾಸವಾದ ಮಧು. ಕಮಲವೇ ತಗೋ ತಗೋ ಅಂತ ಮಧುವಿನ ಜೇನಿನ ಒಂದು ಮಕರಂದವನ್ನ ಹೊರಗಡೆ ಹಿಂಗ್ ಸುರಿಸ್ತಾ ಇದೆಯಂತೆ. ಆಯ್ತಾ? ಆ ರೀತಿ ಸುರಿಸುವಂತಹ ಆ ಮಧುಗಳನ್ನ ಕೈಟಭವಾದ ಭ್ರಮರಗಳು ಹೀರಕ್ಕೆ ಬಂದಿವೆ. ಕೈಟಭದಂತಹ ಭ್ರಮರಗಳು, ಕಮಲದಂತಹ ಹೂವುಗಳು ಅನ್ನೋದಕ್ಕೂ ಕೈಟಭ. ಕೈಟಭದಂತಹ ಭ್ರಮರಗಳು ಅಂದ್ರೆ ಹೂವಿಗೋಸ್ಕರನೇ ಹುಟ್ಟಿರುವಂತಹ ಜಂತು ಅಥವಾ ಹೂವಿಗೆ ಅಂತಾನೆ ಇರುವಂತಹ ಜೀವಾಳ ಅಂತ ಇನ್ನೊಂದು ಅರ್ಥ. ಇದೆಲ್ಲ ನಾವು ಡೀಪರ್ ಮೀನಿಂಗ್ ಹೋದಾಗ ಗೊತ್ತಾಗುತ್ತೆ. ಈ ರೀತಿ ಮಧುಕೈಟಭರು ಬಂದಿದ್ದಾರೆ. ನಿನ್ನ ಒಂದು ಏಳುವಿಕೆಯನ್ನ ತನ್ನ ಸುಪ್ರಭಾತದಿಂದ, ತನ್ನ ಸುಪ್ರಭಾತ ಅಂದ್ರೆ ಜಿಮ್ 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 ಅಂತ ಝೇಂಕಾರವನ್ನ ನುಡಿಯುತ್ತೆ ಭ್ರಮರ. ಆ ಹೀಂಕಾರದಲ್ಲಿ ಅಮ್ಮ ಜಗನ್ಮಾತೆ, ಆ ಭ್ರಮರಗಳು ನಿನ್ನ ಸುಪ್ರಭಾತವನ್ನ ಮಾಡ್ತಾ ಇವೆ. ಇಲ್ಲಿ ಇನ್ನೊಂದು ಕಥೆಯನ್ನ ಹೆಣೆಯಲ್ಪಟ್ಟಿದೆ. ತಿರುಕ್ಕಣ್ಣಮಂಗೈ. ತಿರುಕ್ಕಣ್ಣಮಂಗೈ ಅನ್ನೋ ದಿವಿದೇಶ. ಅಲ್ಲಿ ಇವತ್ತಿಗೂ ನೀವು ಪತರಾವಿ ಪೆರುಮಾಳ್ ಷಣ್ಬಹವಲ್ಲಿ ನಾಚಿಯಾರ್ ಅಂತ ಹೇಳ್ತೀವಿ ಲಕ್ಷ್ಮಿಗೆ. ಆ ಲಕ್ಷ್ಮಿ ಸನ್ನಿಧಾನಕ್ಕೆ ಹೋದ್ರೆ 2 ಗೂಡಿದೆ. ಉತ್ತರ ದಿಶೆಗೆ ಒಂದು ಗೂಡಿದೆ, ದಕ್ಷಿಣ ದಿಶೆಗೆ ಒಂದು ಗೂಡಿದೆ. ಪೊಂದು ಅಂತ ಹೇಳ್ತೀವಿ. ಗೋಡೆಯಲ್ಲಿ ಚಾವಣಿ ತರ ಹಿಂದಿನ ಕಾಲದಲ್ಲಿ ಹಿಂಗ್ ಕಿಟಕಿ ತರ ಮಾಡಿಡೋರು ಅಲ್ವಾ? ಆ ತರ ಗರ್ಭಗೃಹದ ಒಳಗಡೆ 2 ಕಿಟಕಿ ಹಂಗಿದೆ. ಇದೇನು ಅಂದ್ರೆ ದಕ್ಷಿಣಾಯಣ ಪುಣ್ಯ ಕಾಲದಲ್ಲಿ ಒಂದು ಕಿಟಕಿಲಿ ಬರೀ ಜೇನು ತುಂಬಿರುತ್ತೆ, ಇವತ್ತಿಗೂ ತುಂಬಿರುತ್ತೆ. ಅದೇ ಉತ್ತರಾಯಣಕ್ಕೆ ಹೋದ್ರೆ ಉತ್ತರದ ಕಿಟಕಿನಲ್ಲಿ ಜೇನು ತುಂಬಿರುತ್ತೆ. ಜೇನು ಇಲ್ದೆ ಆ ಗರ್ಭಗೃಹ ಒಂದು ದಿನಾನು ಅದು ಖಾಲಿ ಇರಲ್ಲ. ಅಲ್ಲಿ ಭ್ರಮರಗಳು ಸದಾ ಓಡಾಡ್ತಾ ಇವೆ. ಆದ್ರೆ ಕೃತಯುಗದಿಂದ ಇವತ್ತಿನವರೆಗೂ ಒಂದು ಜೇನು ಹುಳು ಕೂಡ
ತಾಯಾರ ಸನ್ನಿಧಿಲಿ ಬರೋ ಭಕ್ತಾದಿಗಳನ್ನ ಕಚ್ಚಿಲ್ಲ, ಕಚ್ಚೋದು ಇಲ್ಲ, ಏನು ಮಾಡಿಲ್ಲ. ಅದು அர்ச்சகರು ನೋಡಿ தேன் பொந்து பாருங்கோ, நிறைய பிரமரங்கள் குட்டையா அப்படி வச்சிருக்கு பாருங்கோ. இதோ தட்சிணாயனத்துல இருக்கு. அடுத்து இன்னும் ஒரு 6 மாசம் நீங்க கழிச்சு வரும்போது எல்லாம் உத்தராயணமா வந்து இந்த உத்தர திசையில் வந்து ಅದೇ ತೇನ್ ಕುಟ್ಟೆಯ ತೇಂಗು ಇಪ್ಪು ಪಾರುಂಗು ಅಂತ ಆ ಮಂಗಳಾರತಿಲಿ ಮಹಾಲಕ್ಷ್ಮಿ ತೋರ್ಸೋವಾಗ ಷಣ್ಮಗವಲ್ಲಿ ನಾಚಿಯಾರ್ನ ಎರಡನ್ನು ತೋರಿಸ್ತಾರೆ. ಇದೇನ್ ಐತಿಹ್ಯ ಅಂದ್ರೆ ಕ್ಷೀರಸಾಗರದಿಂದ ಹುಟ್ಟಿ ಹೊರಗಡೆ ಬಂದಂತಹ ವನಮಾಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಂತಹ ಜಗನ್ಮಾತೆ ಸಕಲ ದೇವತೆಗಳನ್ನು ನೋಡಿ, ಸಕಲ ದೇವತೆಗಳಲ್ಲೂ ತುಂಬಾ ಜಾಜ್ವಲ್ಯಮಾನವಾಗಿ ಕಾಂತಿಯುಕ್ತವಾಗಿ ನೀಲಮೇಘ ಶ್ಯಾಮಲನಾಗಿ ಇರುವಂತಹ ಶ್ರೀಮನ್ನಾರಾಯಣನ ನೋಡಿ ವಕ್ಷಸ್ಥಳವನ್ನ ಏರಿದ್ಲು, ಮಾಲೆಯನ್ನ ಹಾಕಿದ್ಲು. ಆದ್ರೆ ಅವಳಿಗೆ ಏನೋ ಸಂಕೋಚ ಆಯ್ತಂತೆ, ಲಜ್ಜೆ ಆಯ್ತಂತೆ. ಲಜ್ಜೆ ಸಂಕೋಚ ಅಲ್ವಾ, ಅದೆರಡು ಸ್ತ್ರೀಗೆ ಆಭರಣ. ಈಗಿನ ಕಾಲದ ಮಕ್ಕಳಿಗೆ ಆಭರಣವನ್ನ ನಾವ್ ಹೇಳ್ಕೊಡ್ಬೇಕು. ಅಮ್ಮ ಲಜ್ಜೆ ಇನ್ ಸ್ವಲ್ಪ ಹಿಂಗೆ ತಲೆ ನಾಚ್ಕೊಮ್ಮ. ಒಂದು ಸ್ತ್ರೀಗಿರೋದೇ ಅದೇ ಲಜ್ಜೆ ಅಲ್ವಾ, ಲಜ್ಜೆ ಮತ್ತೆ ಆ ಸಂಕೋಚ, ಅದ್ ಎರಡೂ ಒಳಗೊಟ್ಟಿಗೆ ಆಯ್ತಂತೆ. ಆದಾಗ ಸಮಸ್ತ ದೇವತೆಗಳ ಮಧ್ಯದಲ್ಲಿ ನಾ ಹೋಗಿ ನನ್ನ ಪತಿಯ ವಕ್ಷಸ್ಥಳವನ್ನ ಏರಿ ಅವನಿಗೆ ಮಾಲಿಕಾ ಧಾರಣವನ್ನ ಮಾಡ್ಬಿಟ್ನಲ್ಲ, ಅಯ್ಯಯ್ಯೋ ನನಗೊಂದ್ ತಂದೆ ಅನ್ನಿಸ್ಕೊಂಡವ್ರು ಬಂದು ದಾರಿ ಎರೆದು ಕೊಟ್ಟಿದ್ರೆ ಏನ್ ಚೆನ್ನಾಗಿರ್ತಾ ಇತ್ತು. ಹೋಗಿ ತರ ನಿಸ್ಸಂಕೋಚವಾಗಿ ನಾನು ನನ್ನ ಪತಿಯನ್ನ ನಾನೇ ಆರಿಸ್ಕೊಂಡ್ಬಿಟ್ನ. ಅವ್ರ ಪತಿಯನ್ನ ಅವರೇ ಆರಿಸ್ಕೋಬೇಕು ಅಫ್ಕೋರ್ಸ್, ಯಾಕಂದ್ರೆ ಸ್ವಯಂವರ ಅಂತ ಅದಕ್ಕೆ ಹೇಳೋದು ಅಲ್ವಾ. ಆದ್ರೂ ರಾಮ ಶಿವಧನುರ್ಭಂಗವನ್ನ ಮಾಡ್ದ, ಸೀತೆ ಮಾಲಿಕೆಯನ್ನ ತಂದ್ಲು. ಇಲ್ಲಿಂದ ಲೆಟರ್ ಹೋಗ್ಬೇಕು ಅಯೋಧ್ಯೆಗೆ, 3 ಪಲ್ಲಕ್ಕಲ್ಲಿ ದಶರಥ, ಕೌಸಲ್ಯ, ಸುಮಿತ್ರಾ, ಕೈಕೇಯಿ ಎಲ್ಲಾರು ಬರ್ಬೇಕು. ನಂತರ ಏನಿದ್ರು ವಿಶ್ಲೇಷಣೆ ಮಾಡಿ, ನಂತರ ವರಪ್ರವೇಶಣೆ ಆಗಿ, ನಂತರ ಸೀತಾರಾಮ ಕಲ್ಯಾಣ ಅಲ್ವಾ. ಶಿವಧನುರ್ಭಂಗ ಆದ ತಕ್ಷಣ ಸೀತಾರಾಮ ಕಲ್ಯಾಣ ಇದೆಯಾ? ಕಲ್ಯಾಣಂ ಚೂದ್ದ ಮುರಾರಂಡಿ ಸೀತಾರಾಮುಲ ಅಂತಾನೆ ಹಾಡು ಶುರು ಆಗೋದು. ಕಲ್ಯಾಣವೇ ಆಗೋಯ್ತು ಅಂತ ಹಾಡಿಲ್ಲ ಅಲ್ವಾ. ಆಮೇಲೆ ಪವನಜ ಸ್ತುತಿ ಪಾತ್ರ ಬರೋದು ಅಲ್ವಾ. ಸೊ ಅವಾಗ ರಾಮ ಒಪ್ಕೊಂಡ, ஐயோ என் பெண்ணான சீதை எவ்வளோ நன்னா இருக்கா, அப்படியே மரகத மணி போல் இருக்கா. இந்த ராமர் கொஞ்சம் திரும்பியாவது பார்க்க கூடாதோ, ಒಂದು ಕಣ್ಣು ನೋಟವಾದ್ರೂ ಈ ಸೀತೆಯನ್ನ ನೋಡಿ ಆದ್ರೂ ಒಂಚೂರು ரசனை ಬೇಡವಾ ಈ ರಾಮನಿಗೆ? வெச்ச கண் வாங்காம அப்படி நேரா நிக்கிறாரு இந்த ರಾಮರ್ ಅಂತ ಜನಕರಿಗೆ ಮನಸ್ಸಲ್ಲಿ. ಸೀತೆ ಅಂದ್ಲಂತೆ, ಅಪ್ಪ ಆ ತರದ ಪತಿನೇ ನನಗೆ ಬೇಕು. ಹೆಣ್ಣು ನೀನಿದೀಯಾ, ಗಂಡು ನಾನಿದೀನಿ, ಯಾರನ್ನ ಕಟ್ಕೊಂಡು ಏನಾಗ್ಬೇಕು ಬಾ ಅಂತ ಕಲ್ಯಾಣತೆ ಪಣ್ಣಿಕ್ಕಿಟ್ಟು ಓಡಿಪೋಲಾಮ, ಓಡಿ போய் ಕಲ್ಯಾಣತೆ ಪಣ್ಣಿಕ್ಕಲಮ್ಮ. ಸರಿಯಾಗಿದೆ ಹಾಡುವೆ. ಇಂಥ ಸಾಹಿತ್ಯಗಳೇ ಈಗಿನ ಕಾಲಕ್ಕೆ ಬೇಕಾಗಿರೋದಲ್ವಾ. ಸೊ ಈ ತರದ ರಾಮ ಅಲ್ವಲ್ಲ, ಪಿತೃವಾಕ್ಯ ಪರಿಪಾಲನ ಅಪ್ಪ ಎನ್ನ சொல்லுவார். though I have done the ಶಿವಧನುರ್ಭಂಗಂ, though I have come to the ಜನಕಪುರಿ, ಮೈಥಿಲಿ ಮನಸ್ಸನ್ನ ಯಾವಾಗ ಆ ಬಿಲ್ಲನ್ನ ತೆಗೆದು ಹಿಂಗ್ ಎಳದ್ನೋ ಅವಳ ಪಂಚಪ್ರಾಣಗಳನ್ನು ತನ್ನ ಕಡೆ ಸೆಳ್ಕೊಂಡ. ಬಟ್ ಸ್ಟಿಲ್ ವಾಟ್ ಅಪ್ಪ ಸೇಸ್, ವಾಟ್ ದಶರಥ ಸೇಸ್, ಐ ಗೋ ಆಸ್ ಪರ್ ದಟ್. ಕಳಿಸಿದ್ರ ಲೆಟರು ಜನಕರೇ? ಅಯೋಧ್ಯೆಯಿಂದ 3 ಪಲ್ಲಕ್ಕಲ್ಲಿ ಬಂದ್ರ ಎಲ್ರುವೆ ನಮ್ಮವರೆಲ್ಲ? ಓನ್ಲಿ ನನ್ ಕಲ್ಯಾಣ ಪ್ರಕ್ರಿಯೆ ಏನೇ ಶುರು. ಈ ತರ ಮಹಾಲಕ್ಷ್ಮಿಗೆ ಅನ್ನಿಸ್ತಂತೆ, ಅಯ್ಯೋ ನಾನು ಈ ತರ ಹೋಗಿ ದುಡುಕ್ಬಿಟ್ಟು ಎಲ್ರ ಮುಂದೇನು ಲಜ್ಜೆಯನ್ನು ಮೀರ್ಬಿಟ್ಟು ನನ್ನ ಪತಿಗೆ ನಾನು ಹಾಕ್ಬಿಟ್ನಲ್ಲ ವನಮಾಲೆಯನ್ನ. ಕ್ಷೀರಸಾಗರ ಇನ್ನು ಕಡಿತಾನೆ ಇದಾರೆ ಎಲ್ರೂ, ದೇವತೆಗಳು ಹಸುರರು ಎಲ್ಲ. ಇಷ್ಟು ಮಧ್ಯದಲ್ಲಿ ನಾನು ಹೋಗಿ ಈ ತರ ಮಾಡ್ಬಿಟ್ನಲ್ಲ ಅಂತ ಅಂತರ್ದಹನ ಆಗೋದ್ಲು. ಶ್ರೀಮನ್ ನಾರಾಯಣ ನೋಡ್ತಾನೆ, ಶಿ ಇಸ್ ನಾಟ್ ದೇರ್ ಅಟ್ ಆಲ್. ಹೃದಯ ವಕ್ಷಸ್ಥಳದಲ್ಲಿ ಹೋಗಿ ಹುಡುಕ್ ನೋಡ್ತಾನೆ, ಅಲ್ಲೂ ಇಲ್ಲ. ಅವಾಗ ಭೃಗು ಮಹರ್ಷಿಯ ಒಂದು ಮಗಳಾಗಿ ಭಾರ್ಗವಿಯಾಗಿ ಈ ತಿರುಕಣ್ಣ ಮಂಗ ಎನ್ನುವ ದಿವಿದೇಶದಲ್ಲಿ ಅವಳು ಬಂದು ಬಚ್ಚಿಟ್ಕೊಂಡು ಪುಟ್ಟ ತಾಮರೆ ಕೊಳದಲ್ಲಿ ಅವಳು ಕೂತಿರ್ತಾಳೆ ತಪಸ್ ಮಾಡ್ಕೊಂಡು. ಶ್ರೀಮನ್ ನಾರಾಯಣ ಬಂದು ಕೇಳ್ತಾನೆ, ಹೇ ಲಕ್ಷ್ಮಿ, ವೈ ಆರ್ ಯು ಪೆನೆನ್ಸಿಂಗ್ ಹಿಯರ್? ಯು ಆರ್ ಸಪೋಸ್ ಟು ಕಮ್ ಟು ವೈಕುಂಠ. ಬಿಕಾಸ್ ಆಗೋಯ್ತಲ್ವಾ ಮಾಂಗಲ್ಯ ಧಾರಣೆಗೆ ಸಮ ಮಾಲಕಾ ಧಾರಣ ಅನ್ನೋದು. ಸೊ ನೀನು ನನ್ನ ಪತ್ನಿ ಆಗಾಯ್ತು. ನನಗ ಆ ರೀತಿ ಲಜ್ಜೆಯಿಂದ
ನಿಮ್ಮ ಲಜ್ಜೆ ಬಿಟ್ಟು ನಿಮ್ಮ ಪತ್ನಿ ಅನ್ನಿಸ್ಕೊಳ್ಳೋದ್ರಲ್ಲಿ ನನಗೆ ಸುಖವಿಲ್ಲ. ಈ ಭಾರ್ಗವ ಮಹರ್ಷಿ, ಈ ಭೃಗು ನನಗೆ ಅಂತ ಹೇಳಿ ತಪಸ್ ಮಾಡ್ತಾ ಇದ್ರು. ಅವರಲ್ಲಿ ನಾನು ಭಾರ್ಗವಿಯಾಗಿ ಹುಟ್ಟಿದ್ದೀನಿ. ದೇವಾನುದೇವತೆಗಳೆಲ್ಲ ಇದ್ರೆ ನನಗೆ ಬಹಳ ಸಂಕೋಚವಾಗುತ್ತೆ. ಹಂಗಾಗಿ ನೀವು ದೇವಾನುದೇವತೆಗಳನ್ನ ಕರ್ಕೊಂಡ್ ಬರ್ಬೇಕು. ಆದ್ರೆ ಅವ್ರ ಮುಂದೆ ನಂಗೆ ಸಂಕೋಚವಾಗುತ್ತೆ. ಹೆಂಗೋ ಅವರನ್ನ ನೀವು ಕರ್ಕೊಂಡು ಬಂದು ಈ ಮದುವೆಯನ್ನು ಪ್ರಸ್ತಾವನೆ ಮಾಡಿ ನನ್ನ ತಂದೆಯಾದವರು ನಿಮಗೆ ದಾರಿ ಎರೆದು ಕೊಡ್ಬೇಕು. ಅದೇ ಒಂದು ಗೃಹಿಣಿಯ ಲಕ್ಷಣ ಅಂದಾಗ ದೇವತೆಗಳನ್ನೆಲ್ಲಾರನ್ನು ಭಗವಂತ ಮಾತ ಸಮಸ್ತ ಜಗತಾ ಮಧುಕೈಟ ಭಾರೇ ಹೇ ಅಂದ್ರೆ, ಹೇ ದೇವತೆಗಳಿರ ಎಲ್ಲರೂ ನೀವು ವಂಡ ಮಾನಿಡಂಗಳ್. ವಂಡ್ ಅಂದ್ರೆ ಭ್ರಮರ. ಭ್ರಮರವಾಗಿ ಎಲ್ಲರೂ ರೂಪವನ್ನ ತಗೊಳ್ಳಿ. ಆ ಭ್ರಮರವಾಗಿ ರೂಪವನ್ನ ತಗೊಂಡಾಗ ಲಕ್ಷ್ಮಿಗೆ ಲಜ್ಜೆ ಅನ್ನೋದು ಹೋಗುತ್ತೆ, ಸಂಕೋಚ ಹೋಗುತ್ತೆ. ಆವಾಗ ಆ ಭೃಗು ಮಹರ್ಷಿ ನನಗೆ ಆ ಮಹಾಲಕ್ಷ್ಮಿಯನ್ನ ಭಾರ್ಗವಿಯನ್ನ ದಾರೆ ಎರೆದು ಕೊಟ್ಟು ತಿರುಕಣ್ಣ ಮಂಗೈ ಅನ್ನೋ ದಿವಿದೇಶದಲ್ಲಿ ನಾ ಸುಪ್ರಸನ್ನನಾಗಿ ಆ ಲಕ್ಷ್ಮಿಯನ್ನ ಮದುವೆ ಆಗಿ ಅಲ್ಲಿ ಇರ್ತೀನಿ. ದೇವತೆಗಳೆಲ್ಲ ಕೇಳಿದ್ರು, ಸರಿ ಅದರಿಂದ ನಮಗೇನ್ ಲಾಭ? ಬರೋ ಭಕ್ತಾದಿಗಳಿಗೆಲ್ಲ ನೀವು ಭ್ರಮರದ ರೂಪದಲ್ಲೇ ಕಲಿಯುಗ ಪರ್ಯಂತ ಅನುಗ್ರಹ ಮಾಡಿ ಇರ್ತೀರಾ. ಹೇಳಿದ್ನಲ್ಲ ನಾನು, ಲಕ್ಷ್ಮಿ ಗರ್ಭಗೃಹದಲ್ಲಿ 2 ಕಿಟಕಿ ಇದೆ, ಉತ್ತರದ ಕಿಟಕಿ, ದಕ್ಷಿಣದ ಕಿಟಕಿ ಅಂತ. ದಕ್ಷಿಣಾಯಣದ ಪರ್ಯಂತ ಆ ದಕ್ಷಿಣದ ಕಿಟಕಿಯಲ್ಲಿ ಜೇನ್ ಯಾವಾಗ್ಲೂ ಅಲ್ಲಿ ಭ್ರಮರಗಳಿರುತ್ತವೆ. ಆಮೇಲೆಲ್ಲ ಉತ್ತರಾಯಣಕ್ಕೆ ಉತ್ತರದ ಕಿಟಕಿ ಶಿಫ್ಟ್ ಆಗುತ್ತೆ. ಇವತ್ತಿಗೂ ಅದು ನಡೆಯುತ್ತೆ. ಇವತ್ತಿಗೂ ನೀವು ಹೋದ್ರೆ ಸಾದೃಶ್ಯವಾಗಿ ನೋಡ್ಬೋದು. ಆ ಭ್ರಮರಗಳನ್ನ ನೋಡಕ್ಕೆ ಬೇಕಾದ್ರೆ ತಿರುಕಣ್ಣ ಮಂಗೈಗೆ ಹೋಗಿ ಬನ್ನಿ, ಗೊತ್ತಾಯ್ತಾ? ಎಲ್ಲಾ ಕಡೆನೂ ಭ್ರಮರಗಳು ಪಸರಿಸ್ತಾ ಇದೆ. ಒಂದೇನಂದ್ರೆ, ಇದುವರೆಗೂ ಯಾರು ಜೇನು ಹುಳುವಿಂದ ಕಚ್ಚಿ ಏನು ಡ್ಯಾಮೇಜಸ್ ಆಗಿಲ್ಲ. ಅಲ್ಲಿ 30 ಮುಕ್ಕೋಟಿ ದೇವತೆಗಳು ಪರಮಾತ್ಮನ ಹೇಳಿಕೆಯ ಪ್ರಕಾರ ಭ್ರಮರಗಳ ರೂಪವನ್ನ ತಗೊಂಡು ಬಂದು ಪರಮಾತ್ಮನ ಆ ದಿವ್ಯ ದಂಪತಿಯ ಕಲ್ಯಾಣವನ್ನ ನೋಡಿ ಮನಸ್ಸು ಅಲ್ಲೇ ಪರಿಗುಡುತ್ತೆ. ತನ್ನ ಮನಸ್ಸನ್ನ ಅಲ್ಲೇ ಬಿಟ್ಟು ಇವತ್ತಿಗೂ ಭ್ರಮರಗಳ ರೂಪದಲ್ಲಿ ಇಂದ್ರ, ಈ ಉಪೇಂದ್ರ, ಈ ಮನುಗಳು, ಈ ಮರುದ್ಗಣಗಳು, ಈ ಪ್ರಾಜಾಪತಿಗಳು ಎಲ್ಲರೂ ಇವತ್ತಿಗೂ ಭ್ರಮರದ ರೂಪದಲ್ಲೇ ಈ ದಿವಿದೇಶದಲ್ಲಿ ಇದ್ದಾರೆ. ಅದನ್ನ ಕನೆಕ್ಟ್ ಮಾಡಿ ಇಲ್ಲಿ ವ್ಯಾಖ್ಯಾನವನ್ನ ವಿಳಯಲೋಕಂಜಯ್ಯರವರು ಬರ್ತಿದ್ದಾರೆ. ಮಾತ ಸಮಸ್ತ ಜಗತಾಂ, ಸಮಸ್ತ ಜಗತ್ತಿಗೂ ಮಾತೆಯಾದಂತಹ ಮಹಾಲಕ್ಷ್ಮಿಯ ಕಲ್ಯಾಣವನ್ನ ನೋಡಲು ಮಧುಕೈಟಭಾರೇ ಹೇ, ಮಧು ಹಾಗೂ ಕೈಟಭರನ್ನ ನಿಯಂತ್ರಣ ಮಾಡಿದ್ಲು. ಮೇಲೂ ಮಧುಗಳು ಸೂಸುವಂತಹ ಆ ಕೈಟಭವೆಂಬ ಕಮಲಗಳಲ್ಲಿ ಭ್ರಮರಗಳು ಬಂದು ಹ್ರೀಂಕಾರವನ್ನ ಮಾಡಿಕೊಂಡು, ಹೇ ಜಗನ್ಮಾತೆ ನಿನಗೆ ಸುಪ್ರಭಾತವನ್ನ ಹಾಡ್ತಾ ಇದೆ. ಎಲ್ಲಿ? ತಿರುಮಲೆಯಲ್ಲ, ತಿರುಕಣ್ಣ ಮಂಗೈಯಲ್ಲಿ ನಿನಗೆ ಸುಪ್ರಭಾತವನ್ನ ಹಾಡ್ತಾ ಇದೆ. ಸಿ, ಇಫ್ ಯು ಗೋ ಡೀಪರ್ ಮೀನಿಂಗ್, ಯು ಆರ್ ಜಾಗ್ರಫಿಕಲಿ ಆಲ್ಸೋ ಕನೆಕ್ಟೆಡ್ ಟು ಆಲ್ ದ ದಿವ್ಯದೇಶನ್ಸ್ ಅಂಡ್ ಅಭಿಮಾನ ಸ್ಥಳಸ್. ಇದರಲ್ಲೂ ಭಾಗವತದಲ್ಲೂ ನೀವು ಹಂಗೆ ಅಲ್ವಾ ಮಾಡೋದು? ಯು ಆರ್ ನಾಟ್ ಸ್ಟಾಪಿಂಗ್ ಯೋರ್ ಸೆಲ್ಫ್ ಫ್ರಮ್ ವಿತ್ ದ ಲೇಯರ್ ಆಫ್ ಸ್ಟೋರಿ ಅಲ್ವಾ? ಒಂದು ಜಾಗ್ರಫಿಕಲ್ ಅಥೆಂಟಿಸಿಟಿ, ಅಲ್ಲಿಂದ ವಾಟ್ ಇಸ್ ದ ಫಿಲಾಸಫಿ, ಫೈನಲಿ ವಾಟ್ ಇಸ್ ದ ಗ್ರಾಸ್ ರೂಟ್ ವ್ಯಾಲ್ಯೂ, ಅಲ್ಲಿವರೆಗೂ ಹೋಗ್ಬೇಕು. ಓನ್ಲಿ ದೆನ್ ನಾನು ಇದನ್ನ ಪೂರ್ತಿ ಕಲಿತೆ ಅಂತ ಅರ್ಥ ಆಗೋದು. ಸುಮ್ಮನೆ ಮಾತ ಸಮಸ್ತ ಜಗತಾಂ ಅಂತ ಹೇಳ್ಬಿಟ್ರೆ ಬಂದ್ಬಿಡಲ್ಲ ಪ್ರಯೋಜನ. ವಾಟ್ ಇಸ್ ದ ಫಿಲಾಸಫಿ? ಫಿಲಾಸಫಿ ಏನು? ಭ್ರಮರಗಳದು ಹೂವುಗಳನ್ನ ನಲಿಗಿಸುವುದಿಲ್ಲ. ಅದೇ ಸಮಯದಲ್ಲಿ ಯಾವ ಹೂವಿನಲ್ಲಿ ಎಷ್ಟು ಉತ್ಕೃಷ್ಟವಾದಂತಹ ಗಂಧೋಪಾಯದ ಒಂದು ಉತ್ಕೃಷ್ಟವಾದ ಘಮವನ್ನ ಸೂಸುವ ಮಕರಂದ ಇದೆಯೋ ಅದನ್ನು ಮಾತ್ರ ಹೀರುತ್ತೆ. ದೇವತೆಗಳು ಭ್ರಮರ ಇರ್ಲಿ, ಇಲ್ಲಿ ನಾವುಗಳು ಭ್ರಮರವಾಗ್ಬೇಕು. ಯಾರಲ್ಲಿ ಏನ್ ನೆಗೆಟಿವಿಟಿ ಇದೆ ಅನ್ನೋದು ಬೇಕಿಲ್ಲ, ಯಾರಲ್ಲಿ ಯಾವ ತರದ ಪಾಸಿಟಿವಿಟಿ. ಈಗ ಎಷ್ಟು ಜನ ಇದ್ದೀರಾ? 25 ಜನ ಇದ್ದೀರಾ ಈ ಗ್ರೂಪ್ ಅಲ್ಲಿ. ಅಂದ್ರೆ 25 ಕಮಲಗಳು ಅರಳಿದೆ ಅಂತ ಅರ್ಥ. ಒಬ್ರೊಬ್ರು ಒಂದೊಂದು ಕಮಲ ಅಲ್ವಾ? ಒಬ್ರೊಬ್ರು ಒಂದೊಂದು ಹೂವ. ಎಲ್ಲರಲ್ಲೂ ನಿಮ್ಮಗಳಲ್ಲಿ ಘಮವನ್ನ, ಗಂಧವನ್ನ ಬೀಸುವಂತಹ ಒಂದು ಉತ್ಕೃಷ್ಟತಮವಾದ ಗುಣಗಳು ಇದೆ.
ಆ ಗುಣ ಇರೋದಕ್ಕೆ ಸುಪ್ರಭಾತ ಕಲಿಯಕ್ ಬಂದಿರೋದು. ಇಲ್ದಿದ್ರೆ ನೀವ್ಯಾಕೆ ಬರ್ತಾ ಇದ್ರಿ? ಮಾಡಕ್ ಕೆಲ್ಸವಿಲ್ಲ, ಸುಮ್ನೆ 5 ಗಂಟೆಗೆ ಎತ್ಕೊಂಡು ಆ ಸ್ಕ್ರೀನ್ ಮುಂದೆ ಕುತ್ಕೊಂಡು ಲೋ 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 ಅಂತ ಅವರು ಏನೋ ಹೇಳ್ತಾರೆ, ನಾವು ಅದನ್ನೇನೋ ಕೇಳಿಸ್ಕೊಂಡು ಅದ್ರ ಬದಲು 4 ಫೇಸ್ಬುಕ್, 4 ರೀಲು, 4 ಇನ್ಸ್ಟಾ ಪೇಜ್ ಆದ್ರೂ ತಿರುಗ್ಸೋಣ ಅಲ್ವಾ? ಕ್ಲಾಸ್ ಮಾಡೋದು ಹೆಚ್ಚಲ್ಲ, ಕ್ಲಾಸಿಗೆ ಬಂದು ಕುತ್ಕೊಳ್ಳೋದು ಹೆಚ್ಚೆ. ಸದ್ವಿಚಾರಗಳಲ್ಲಿ ನಾನೇನೋ ಮನಸ್ಸಿಡ್ತೀನಿ, ಬನ್ನಿ ಮಾಡ್ತೀನಿ ಅನ್ನೋದಲ್ಲ, ನಮಗ್ ಮನಸ್ಸಿದೆ ನಾವು ಬರ್ತೀವಿ ಅನ್ನೋದು ಹೆಚ್ಚು ಅಲ್ವಾ? ಸೊ ಆರ್ಟಿಸ್ಟ್ಗಳಿಗೂ ನಾವು ಹೇಳ್ತೀವಲ್ವಾ, ನಾಟ್ ದಟ್ ಯು ಆರ್ ಗ್ರೇಟ್ ಬಿಕಾಸ್ ಯು ಆರ್ ಅನ್ ಆರ್ಟಿಸ್ಟ್. ದ ಕೊನೋಷಿಯರ್ ಹೂ ಲವ್ ದ ಆರ್ಟ್, ದೇ ಆರ್ ಗ್ರೇಟ್. ಅವ್ರಿಲ್ಲ ಅಂದ್ರೆ ಇದೆಯಾ? ಆರ್ಟಿಸ್ಟ್ಗಳು ಸ್ಟೇಜ್ ಅಲ್ಲಿ ಎಷ್ಟು ಜನ ಇರ್ತಾರೆ? ಮಹಾ ರೇಷಿಯೋ ತಗೊಳ್ಳಿ, ಆಡಿಟೋರಿಯಂ ಅಲ್ಲಿ ಕೊನೋಷಿಯರ್ಸ್ ಎಷ್ಟು ಜನ ಇರ್ತಾರೆ? ಆಲ್ವೇಸ್ 1:2, 1:3 ಹೇಳ್ಬೇಕು ಅಂದ್ರೆ ಅಲ್ವಾ? 1:99 ಯಾವಾಗ್ಲೂ. ಆರ್ಟಿಸ್ಟ್ 99 ಜನ ಇದ್ರಪ್ಪ, ನೋಡಕ್ಕೆ ಆರ್ಟ್ನ ಒಬ್ರಿದ್ರು ಅಂತ ಎಲ್ಲಾದ್ರೂ ಇದೆಯಾ? ಎಂತ ಬ್ರಾಡ್ವೇ, ನ್ಯೂಯಾರ್ಕ್ ಅಲ್ಲಿ ಬ್ರಾಡ್ವೇ ಶೋ ಆದ್ರೂ, ಬ್ರಾಡ್ವೇ ಶೋ ಅಲ್ಲೆಲ್ಲ 500 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಆನ್ ಸ್ಟೇಜ್ ಅಲ್ವಾ? 500 ಜನ ಪಾರ್ಟಿಸಿಪೆಂಟ್ಸ್ ಇದ್ರು ಕೂಡ ನೋಡಕ್ ಎಷ್ಟು ಜನ ಇರ್ತಾರೆ? 500 ಜನ ಇರ್ತಾರ? 5,000ಕ್ಕೂ ಮೇಲೆ ಇರ್ತಾರೆ ಅಲ್ವಾ? ಆಲ್ವೇಸ್ ದ ಆರ್ಟಿಸ್ಟ್ ಸೈಡ್ ಇಸ್ ಲೆಸರ್, ವೆರಸ್ ದ ಕೊನೋಷಿಯರ್ ಸೈಡ್ ಇಸ್ ಮೋರ್. ಅದೇ ತರ ಸದ್ವಿಚಾರಗಳನ್ನ ಹೇಳುವಂತಹ ಸೈಡ್ ಕಮ್ಮಿ ಇರ್ಬೋದು, ಕೇಳಿಸ್ಕೊಳ್ಳೋ ಕಿವಿಗಳು ಜಾಸ್ತಿ ಇರುತ್ತೆ. ಈಗ ಯಾರು ಪದ್ಮಗಳು, ಯಾರು ಕಮಲಗಳು? ದ ಪೀಪಲ್ ಹೂ ವಾಂಟ್ ಟು ಟೇಕ್ ದ ಪಾಸಿಟಿವಿಟಿ ಅಂಡ್ ಫಿಲ್ ಇನ್ ದೆಮ್ ಸೆಲ್ಫ್. ಅವರು ಮಧುವನ್ನ ಹಿಡಿದಿರುವಂತಹ ಪದ್ಮಗಳು. ಅದೆಲ್ಲ ಇನ್ಯಾರು ಅಲ್ಲ, ನಾವೇ. ಆಯ್ತಾ? ನಮ್ಮಲ್ಲಿ ನಾವು ಪದ್ಮಗಳಲ್ಲಿ ಸದ್ವಿಚಾರ, ಭಗವದ್ವಿಚಾರ ಅಥವಾ ಶರಣಾಗತಿ ಪ್ರಾಪ್ಯೋತ್ತಮವಾದ ವಿಚಾರಗಳನ್ನ ಜೇನಿನ ಹಾಗೆ ತುಂಬಿಸ್ಕೊಂಡಿರುವಾಗ ಅಲ್ಲಿ ಒಂದು ಭ್ರಮರ ಬರುತ್ತೆ. ಯಾವ ಭ್ರಮರ? ಮಹಾಲಕ್ಷ್ಮಿ ಅನ್ನೋ ಭ್ರಮರ. That is the last meaning which Pillai Lokanjiya gives us a ವ್ಯಾಖ್ಯಾನ. ಮಹಾಲಕ್ಷ್ಮಿ ಅನ್ನೋ ಭ್ರಮರ ಬರುತ್ತೆ, ನಮ್ಮನ್ನ ನಲಗಿಸಲ್ಲ. ನಲಗದೆ ಇರೋ ತರ ನಮ್ಮಲ್ಲಿ ಉತ್ಕೃಷ್ಟತಮವಾದ ಜೇನಿನ ಆ ಶರಣಾಗತಿ ಭಾವವನ್ನ ತಗೊಂಡು ಹೋಗಿ ಪರಮಾತ್ಮನಲ್ಲಿ ಸೇರಿಸ್ತಾಳೆ. ಈ ಸುಮ ಅನ್ನೋ ಪದ್ಮದಲ್ಲಿ ಶರಣಾಗತಿ ಅನ್ನೋ ಮಧು ಇದೆ. ಆ ಸುಮ ಅನ್ನೋ ಪದ್ಮಕ್ಕೆ ಕರ್ಮಾದಿಗಳು ಏನು, ಋಣಬಾಧೆಗಳು ಏನು, ಪಾಪಕರ್ಮ ಎಷ್ಟು ಮಾಡಿದ್ರು, ಪುಣ್ಯಕರ್ಮ ಎಷ್ಟು ಮಾಡಿದ್ರು, ನೋ, ಇದೆಲ್ಲ ನೋಡಬಾರದು. ಮಧುವನ್ ಮಾತ್ರ ನೋಡ್ಬೇಕು ಅಂತ ಪರಮಾತ್ಮನಲ್ಲಿ ಹೋಗಿ ಶಿಫಾರಸ್ ಮಾಡಿ, ಹಾಗಾದ್ರೆ ಮಧುವನ್ನ ನೋಡ್ಬೇಕು, ಮಧುವನ್ನ ಮಾತ್ರ ಪರಹಬೇಕು ಭಗವಂತ ಅಂದ್ರೆ ಆ ಪದ್ಮ ಸ್ವರೂಪದ ಸುಮ ಅನ್ನೋ ಆತ್ಮಕ್ಕೆ ಮುಕ್ತಿ. ಮಾತ ಸಮಸ್ತ ಜಗತಾಂ ಮಧುಕೈಟ ಭಾರೇ. ಒಂದು ಸೆಂಟೆನ್ಸ್ಗೆ ಎಷ್ಟು ಮೀನಿಂಗ್ ಇದೆ ನೋಡಿ ಅಲ್ವಾ? ಈ ಕಸ್ತೂರಿ ಅನ್ನೋ ಪದ್ಮದಲ್ಲಿ ಶರಣಾಗತಿ ಅನ್ನೋ ಜೇನು ಸುರಿಸ್ತಾ ಇದೆ ಆ ಪದ್ಮ. ಆ ಪದ್ಮ ಎಷ್ಟು ಜನ್ಮವನ್ನ ತೆಗೀತು, ಆ ಕಸ್ತೂರಿ ಅನ್ನೋ ಪದ್ಮ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು, ಎಷ್ಟು ಋಣಬಾಧೆಗಳಿದೆ, ತಾಪತ್ರಯಗಳು ಅಲ್ವಾ? ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ತಾಪತ್ರಯಗಳು ಎಷ್ಟು ಮಾಡಿದ್ದಾರೆ, ಕರ್ಮಾದಿಗಳು ಏನಿದೆ. ಅದೆಲ್ಲ ನೋಡೋಂಗಿಲ್ಲ. ಜೇನನ್ ನೋಡಾಯ್ತು ತಾನೆ, ಜೇನನ್ ಕುಡಿ ಸಾಕಷ್ಟೇನೆ. ಪರಮಾತ್ಮನಿಗೆ ಆ ಜಗನ್ಮಾತೆ ಹೇಳೋದು ಇದೇ ಮಾತನ್ನೇ, ಇನ್ನೇನು ಹೇಳಲ್ಲ. ತುಂಬಾ ದಾಹ, ಎಳೆನೀರ್ ಕೈ ಕೊಟ್ಟಾಯ್ತು. ಇದೇನು ಎಳೆನೀರ್ ಫಸ್ಟ್ ಬಂತ ಅಥವಾ ತೆಂಗಿನ ಚಿಪ್ ಹೊರಗಡೆ ಇರೋದು ಫಸ್ಟ್ ಬಂತ ಅಂತ ಯಾರಾದ್ರೂ ಅನಲೈಸ್ ಮಾಡ್ತಾರೆ? ಆತರ ಮಾಡಿದ್ರೆ ಇನ್ ಜನ್ಮ ಕುಡಿಯಲ್ಲ ಅಂತ ಅರ್ಥ. ಯಾಕಂದ್ರೆ ಅದಕ್ಕೇನಾದ್ರೂ ಆನ್ಸರ್ ಇದೆಯಾ ನಿಮ್ಗೆ? ಇದೆಯಾ ಆನ್ಸರು? ವೃಕ್ಷ ಮೊದ್ಲು ಬಂತ, ಆಮೇಲೆ ಹಣ್ಣು ಬಂತ? ಯಾವ್ದ್ ಮೊದ್ಲು ಬಂತೋ ಮೊದ್ಲು ಅದನ್ನ ನೀನು ಪರುಹು, ಆಮೇಲೆ ನೋಡ್ಕೊಳ್ಳೋಣ. ಆ ರೀತಿ ಈ ಕಸ್ತೂರಿ ಅನ್ನೋ ಪದ್ಮ ಪಾಪವನ್ನ ಮಾಡ್ತಾ ಪುಣ್ಯವನ್ನ ಮಾಡ್ತಾ ಅದನ್ನ ನೋಡ್ಬೇಡ, ಭಗವನ್ನೇ ಜೇನನ್ನ ಸುರಿಸ್ತಾ ಇದೆ. ಶರಣಾಗತಿ ಮಾಡದವರಿಗೆ ಆರ್ತತಾನ ಪ್ರಾಯಣನಾಗಿ ನೀ ಆ ಮಧುವನ್ನ ಕುಡಿದು ಅದನ್ನ ಜೀರ್ಣಿಸ್ಕೋ ಸಾಕು. ಪರಮಾತ್ಮ ನಮ್ಮನ್ನ ಜೀರ್ಣಿಸ್ಕೋತಾನೆ ಅಲ್ವಾ? ಮಾತ ಸಮಸ್ತ ಜಗತ ಮಧುಕೈಟ ಭಾರೇ. ಈ ತರದ ಭ್ರಮರ ಸ್ವರೂಪವನ್ನೇ ಹೊಂದಿರುವಂತಹ ಮಹಾಲಕ್ಷ್ಮಿ ಭ್ರಮರದಂತೆ ಭಕ್ತಿಯನ್ನ ಮಾಡುವವರನ್ನ
ಅನುಗ್ರಹ ಮಾಡುವಂತಹ ದೇವತೆಗಳ ರೂಪವಾದ ಭ್ರಮರಗಳನ್ನ ಅನುಗ್ರಹ ಮಾಡುವ ಮಹಾಲಕ್ಷ್ಮಿ ಎಲ್ಲಿದ್ದಾಳೆ? ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ. ಮನೋಹರವಾದಂತಹ ದಿವ್ಯ ಸ್ವರೂಪವನ್ನೇ ಹೊಂದಿರುವಂತಹ ಮೂರ್ತಿ ರೂಪವಾದಂತಹ ಪರಮಾತ್ಮನ ವಕ್ಷಸ್ಥಳದಲ್ಲಿ ವಿಹಾರಿಣಿ ವಿಹರಿಸ್ತಾಳಂತೆ. ನಾವೆಲ್ಲ ಏನ್ ಅನ್ಕೊಂಡಿದ್ವಿ? ಕೂತಿರ್ತಾಳೆ ಅನ್ಕೊಂಡಿದ್ವಿ ಅಲ್ವಾ? ಇಲ್ಲ, ಯಾವಾಗ್ಲೂ ಕೂತ ಜಾಗದಲ್ಲಿ ಕೂರಲ್ಲ ಮಹಾಲಕ್ಷ್ಮಿ ಅಲ್ವಾ? ಅವಳಿಗೂ ಭಯ ಪಾಪ ನಮ್ ಥರ್ವೆ. ಇಲ್ಸೋ ಗಿಲ್ಸೋ ಬಂದ್ಬಿಟ್ರೆ ಅಲ್ವಾ? ಕೂತು ಒಂದಷ್ಟು ಮೂಲವ್ಯಾಧಿಗಳು ಅದೆಲ್ಲ ಬರುತ್ತೆ ಅಲ್ವಾ? ಜಾಸ್ತಿ ಕೂರ್ಲೂಬಾರದು. ಛಲ್ 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 ಅಂತ ತನ್ನ ನೂಪುರ ಧ್ವಯಗಳ ಧ್ವನಿಯನ್ನ ಬೀಸಿಸ್ತಾ ಸದಾ ಕಾಲ ಅವನ ವಕ್ಷಸ್ಥಳದಲ್ಲಿ ಅವಳು ವಿಹರಿಸ್ತಾ ಇರ್ತಾಳೆ. ಇಲ್ಲಿ ಚಲನೆ ಅಂತ ಅರ್ಥ. ವಿಹಾರಿಣಿ ಅಂದ್ರೆ ಚಲಿಸುವುದು. ಎನಿಥಿಂಗ್ ದಟ್ ಹ್ಯಾಸ್ ಅ ಮೋಷನ್ which has an activity, that activity leads to creation ಅಂತ ಇಲ್ಲಿ ಅರ್ಥ. ವಿಹಾರಿಣಿ ಅಂದ್ರೆ she is a creator. ಅಥವಾ ಎನಿಥಿಂಗ್ ವಿಚ್ ಹ್ಯಾಸ್ ಇನ್ ಇದು ಏನಪ್ಪ ಮೊಮೆಂಟಮ್ ಅಥವಾ ಮೋಷನ್ ಒಂದು ರೂಪದಲ್ಲಿ. ಕೈನೆಟಿಕ್ಸ್ ಯಾವ್ದಪ್ಪ ಅದು? ಸ್ಟ್ಯಾಟಿಕ್ ಅಲ್ಲ, ಡೈನಮಿಕ್. ಅಥವಾ ಏನ್ ಹೇಳ್ತಾರೆ, ಒಂದು ಕೈನೆಟಿಕ್ ಮೂವ್ಮೆಂಟ್ ಅಲ್ಲಿ ಇರೋದನ್ನ ಅದನ್ನ ಯಾವ್ದು ಸೂಚಿಸುತ್ತೆ ಅಂದ್ರೆ ವರ್ಲ್ಡ್ ಕ್ರಿಯೇಷನ್ ನ ಸೂಚಿಸುತ್ತೆ. ಭೂಮಿ ನಿಂತಿದ್ಯಾ? ಇಟ್ is revolving and also it is going round the sun. ತನ್ನಷ್ಟಕ್ಕೆ ತಾನು ಸುತ್ಕೋತಾ ಇದೆ, ಸೂರ್ಯನು ಸುತ್ತಾ ಇದೆ. ಮೊಮೆಂಟಮ್ ಮೋಷನ್ ಅಲ್ಲಿ ಇದೆ. ನವಗ್ರಹಗಳು ನಿಂತ ಜಾಗದಲ್ಲಿ ನಿಂತಿದ್ಯಾ? ತನ್ನ ಆರ್ಬಿಟರಿ ಇದರಲ್ಲಿ ಸುತ್ತಾನೆ ಇದೆ. ಜಗತ್ತು ಅನ್ನೋದು ಯಾವತ್ತು ಮೋಷನ್ ಅಲ್ಲೇ ಇರುತ್ತೆ. ಆ ರೀತಿ ಮಹಾಲಕ್ಷ್ಮಿಯಾದವಳು ಆ ಕ್ರಿಯೇಷನ್ ತೋರ್ಸೋದು. ಪರಮಾತ್ಮನ ವಕ್ಷಸ್ಥಳದಲ್ಲಿ ವಿಹರಿಸ್ತಾ ಇದ್ದಾಳೆ ಅಂದ್ರೆ ಸದಾ ಕಾಲ ಆ ಒಂದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವಳು ಬೆಂಬಲವಾಗಿ ಇದ್ದಾಳೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಇದನ್ನೆಲ್ಲ ಒಂದೊಂದು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ವಕ್ಷೋ ವಿಹಾರಿಣಿ ಅಂತ ಬಾಯಲ್ಲಿ ಬಂದ್ಬಿಡೋದಲ್ಲ ಪದಗಳು ಅಲ್ವಾ? ಸೊ ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತಳಾಗಿದ್ದಾಳೆ ವಕ್ಷೋ ವಿಹಾರಿಣಿ. ಮೇಲೋ ಈ ವಕ್ಷೋ ವಿಹಾರಿಣಿ ಅನ್ನೋದನ್ನ ಇಫ್ ಯು ಗೋ ಟು ವಿಷ್ಣು ಪುರಾಣದಲ್ಲಿ ಇದನ್ನ ಪರಾಶರರು ಹೇಳ್ತಾರೆ. ಪರಮಾತ್ಮನ ಹೃದಯ ವಕ್ಷಸ್ಥಳದಲ್ಲಿ ಗೆಜ್ಜೆಯನ್ನ ಕಟ್ಕೊಂಡು ಸದಾ ಆ ನೂಪುರ ದ್ವಯದ ನಾದವನ್ನ ಹೊರಹೊಮ್ಮಿಸುತ್ತಾ ಮಹಾಲಕ್ಷ್ಮಿ ನಡೆದು ಆ ಶ್ರೀಮನ್ ನಾರಾಯಣನ ಹೃದಯ ವಕ್ಷಸ್ಥಳದಲ್ಲಿ ಒಂದು ಕಲ್ಲು ಏರ್ಪಡ್ತಂತೆ, ಕೌಸ್ತುಭ ಅಂತ. ಅದನ್ನೇ ನಾವಿವತ್ತು ಗುರುವಾಯೂರಪ್ಪನ್ ನಿಂತಿದಾನಲ್ವಾ? ನೋಡಿದೀರಾ ಗುರುವಾಯೂರಪ್ಪನ್? ನೋಡಿರ್ಲೂಬಹುದು ಅಥವಾ ಹೋಗದೆ ಕೇಳಿರ್ಲೂಬಹುದು. ಆ ಶಿಲೆ ಇದೆಯಲ್ಲ, ಅದು ಲಕ್ಷ್ಮಿ ತನ್ನ ಕಾಲಿಂದ ನಡೆದಾಡಿದಂತಹ ಶಿಲೆ. ಕೃಷ್ಣ ಅಂಜನ ಪಾತಾಳ ಶಿಲಾ ಅಂತ ಅದಕ್ಕೆ ಹೇಳೋದು. ಆ ಶಿಲೆಯನ್ನ ತಗೊಂಡೆ ವಿಶ್ವಕರ್ಮ ದೇವಕಿ ಹಾಗೂ ವಸುದೇವರಿಗೂ ವೃಷ್ಣಿ ಹಾಗೂ ಸುತಪಸ್ ಅಂತ ತಮ್ಮ ಪ್ರಥಮ ಜನ್ಮ ವೃಷ್ಣಿ ಹಾಗೂ ಸುತಪಸ್ ಅನ್ನೋ ಜನ್ಮದಲ್ಲಿ ಅವರು ಪೆನೆನ್ಸ್ ಮಾಡುವಾಗ ಅವರಿಗೆ ವಿಗ್ರಹವನ್ನ ಮಾಡಿಕೊಟ್ಟಂತಹ ಆದಿನಾರಾಯಣ ಭಗವಾನ್, ಆದಿನಾರಾಯಣ ಮೂರ್ತಿ. ಈಗ ಆದಿನಾರಾಯಣ ಅಂತ ಹೆಸರಿಲ್ಲ ಅವರಿಗೆ, ಈಗಿರೋದು ಗುರುವಾಯೂರಪ್ಪನ್ನೇ. ಅದಕ್ಕೆ ವೇರಿಯಸ್ ಸ್ಟೋರೀಸ್ ಇದೆ, ಅದ್ ನೋಡೋಣ ಆಮೇಲೆ. ಆದ್ರೆ ಮಹಾಲಕ್ಷ್ಮಿ ಪಾದ ಪಟ್ಟಿರುವಂತಹ ತನ್ನ ಪಾದಗಳನ್ನ ಇಟ್ಟು ನಡೆದಾಡಿದಂತಹ ವಕ್ಷೋ ವಿಹಾರಿಣಿ ಅಲ್ಬಂತ. ವಕ್ಷೋ ವಿಹಾರಿಣಿ ಅವನ ವಕ್ಷಸ್ಥಳದಲ್ಲಿ ನಡೆದಾಡಿ ಯಾವ್ದಾದ್ರು ಒಂದ್ ಜಾಗದಲ್ಲಿ ಸದಾ ನಡೀತಾ ಇದ್ರೆ ಏನಾಗುತ್ತದೋ, ಹೆಪ್ಪುಗಟ್ಟದಂಗ್ ಸಾಫ್ಟ್ ಆಗಿ ಕಲ್ಲು ಬೆಣಚ್ ಕಲ್ಲು ಕರ್ಗೋಗುತ್ತೆ ಅಲ್ವಾ? ನೀರ್ ಹರಿದು ಪೆಬಲ್ಸ್ ಎಲ್ಲ ಹಂಗೆ ಅಲ್ವಾ ನಮಗಾಗಿರೋದು. ನಾನು ನಮ್ಮಮ್ಮ ಯಾವಾಗ್ಲೂ ಹೇಳ್ತೀವಿ, ಗಾಂಧಿ ಬಜಾರ್ ಸ್ಟ್ರೀಟ್ ಎಲ್ಲ ಸವಸ್ಬಿಟ್ಟಿದೀವಿ ನಾವು ಅಂತ. ಯಾಕಂದ್ರೆ ಅಷ್ಟು ಓಡಾಡಿದೀವಿ ಅಂತ ಅರ್ಥ ಅಲ್ವಾ? ಈವನ್ ಟುಡೇ ವಿ ಲೈಕ್ ಗಾಂಧಿ ಬಜಾರ್ ಅಂಡ್ ಹನುಮನ್ ನಗರ ಸೋ ಮಚ್. ಅದು ಬಿಟ್ರೆ ಮಲ್ಲೇಶ್ವರದ 8th ಕ್ರಾಸೇ ಸವಸಿದೀವಿ ಜಾಸ್ತಿ, ಇನ್ಯಾವುದೂ ಅಲ್ಲ ಅಲ್ವಾ? ಆ ಥರ
ಫುಟ್ಪಾತ್ ಎಲ್ಲ ಇವತ್ತು ಸೌದಿದೆ ಅಂದ್ರೆ ಅದಕ್ಕೆ ಕಾರಣ ನಾನು ನಮ್ಮಮ್ಮ ಅಂತೀವಿ. ನಿಜವಾಗ್ಲೂ ನಾವು ಕಾರಣವಾ? ಉಪಮೇಯ ಕೊಟ್ಕೊಳ್ಳೋದು ಅಂದ್ರೆ ಅಷ್ಟು ಓಡಾಡಿದೀವಿ ಅಂತ ಅರ್ಥ. ಅನ್ ಕೇಳೋವಾಗ್ಲೇ ಗೊತ್ತಾಗತ್ತೆ, ಓ ಇವ್ರು ಬಿಡ್ದಿನ ಬೆಳಗಾದ್ರೆ ಅಲ್ಲೇ ಇರೋರು ಏನೋ ಅಂತ ಅಲ್ವಾ. ಆ ತರ ನಮ್ಗೆ ಯಾವ್ದು ತುಂಬಾ ಇಷ್ಟವೋ ಅದನ್ನ ನಾವು ಸವಸ್ತೀವಿ ಅಂದ್ರೆ ನಮ್ಮದಾಗಿಸ್ಕೋತೀವಿ ಅಂತ ಅರ್ಥ. ಪರಮಾತ್ಮನ ಹೃದಯ ವಕ್ಷಸ್ಥಳ ಈ ಪಿರಾಟಿಯಾದ ಮಹಾಲಕ್ಷ್ಮಿ ತುಂಬಾ ಇಷ್ಟವಾದ ಜಾಗವಂತೆ, ರೊಂಬ ಉಹಂದ ಎಡಂ ಅಂತ ಹೇಳ್ತೀವಿ ಆಯ್ತಾ. ಮಾಧವ ಅಂತ ಅದಕ್ಕೆ ಅವನ ಹೆಸರು. ಮಾ ಆದ ಮಹಾಲಕ್ಷ್ಮಿಗೆ ಧವನಾದವನು ಇವನು ಅಂದ್ರೆ ಮನೆಯನ್ನ ಮಾಡಿಕೊಟ್ಟವನು ತನ್ನ ಹೃದಯದಲ್ಲಿ ಅಂತ ಅರ್ಥ. ಮಾಧವ ಅನ್ನಕ್ಕೆ ಅದೇ ಹೆಸರು. ಮಾಗೆ ಧವನಾದವನು ಆಯ್ತಾ. ಆ ರೀತಿಯಾದಂತಹ ಲಕ್ಷ್ಮಿ ಅವನ ಹೃದಯದಲ್ಲಿ ವಿಹರಿಸಿ 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 ಒಂದು ಶಿಲೆಯೇ ಏರ್ಪಡ್ತು. ಯಾವ ಶಿಲಾ ಅದು? ಪಾತಾಳ ಅಂಜನ ಕೃಷ್ಣ ಶಿಲಾ ಅಲ್ವಾ. ಪಾತಾಳ ಅಂಜನ ಕೃಷ್ಣ ಶಿಲಾ ಅಂತ ಅದನ್ನ ಹೇಳ್ತಾರೆ. ಈ ಶಿಲೆಯನ್ನ ವಿಶ್ವಕರ್ಮ ಏನ್ ಮಾಡ್ದ, ಒಂದು ದಿನ ನೋಡ್ಬಿಟ್ಟ. ಎಲ್ಲಿ ನೋಡ್ದ? ವೈಕುಂಠದಲ್ಲಿ ನೋಡ್ದ. ಇದು ಏನು ಶಿಲೆ? ಹೇ ಪರಮಾತ್ಮ ಭಗವನ್ನೇ, ಇದು ಯಾವ ಶಿಲೆ? ಸಾಲಿಗ್ರಾಮವನ್ನ ಕೇಳಿದ್ದೀನಿ, ಇದು ಯಾವ ಶಿಲೆ? ಇದ ನನ್ನ ಇಷ್ಟ ಸ್ವರೂಪಿಣಿಯಾದ ಮಹಾಲಕ್ಷ್ಮಿ, ಅವಳೇ ನನಗೆ ಪ್ರಾಕೃತ ವಿಕೃತ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ. ಪರಮಾತ್ಮನಿಗೆ ಪ್ರಾಕೃತ ವಿಕೃತ ಸ್ವರೂಪವಾದವಳವಳು. ಅವಳು ಓಡಾಡಿ 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 ಈ ತರದ ಒಂದು ಶಿಲೆ ನನ್ನ ಹೃದಯ ವಕ್ಷಸ್ಥಳದಿಂದ ಹೊರಹೊಮ್ಮಿತು. ಅದೇ ಈ ಶಿಲೆ ಎಂದಾಗ, ಹೇ ಭಗವನ್, ನೀವು ಅನುಗ್ರಹಿಸಿದ್ರೆ ನಾ ಈ ಶಿಲೆಯಲ್ಲಿ ನಿಮ್ಮ ಜಾಜ್ವಲ್ಯಮಾನ ರೂಪವನ್ನ ಮಾಡ್ತೀನಿ. ಶಂಖಚಕ್ರ ಗದಾ ಪದ್ಮಗಳನ್ನ ಕೌಸ್ತುಭ ಮುಕ್ತ ಕಂದರನಾಗಿ ವನಮಾಲೆಯನ್ನ ಧರಿಸಿಕೊಂಡು ಪಟ್ಟೆ ಪೀತಾಂಬರಗಳನ್ನೆಲ್ಲ ಉಟ್ಕೊಂಡು ಚತುರ್ಭುಜನಾದಂತಹ ರೂಪವನ್ನ ಮಾಡ್ತೀನಿ. ಅನುಮತಿ ಕೊಡ್ತೀರಾ? ಮಾಡ್ತೀಯಾ? ಸರಿ ವಿಶ್ವಕರ್ಮ, ಆದ್ರೆ ಏನ್ ಮಾಡ್ತೀಯ ಆ ರೂಪವನ್ನ? ಭಗವಂತನಿಗೆ ಭಗವಂತನ ರೂಪ ಬೇಕಾ? ಬೇಕಿಲ್ಲ ಅಲ್ವಾ. ನಾವು ನಮ್ ಫೋಟೋ ಇಟ್ಕೊಟ್ಟು ಪೂಜೆ ಮಾಡ್ತೀವಾ? ನಮ್ ದೊಡ್ಡವ್ರದನ್ನೇನೋ ಅಜ್ಜಿ ತಾತ ಅಂತ ಅಭಿಮಾನದಲ್ಲಿ ಇಟ್ಕೋತೀವಿ ಅಲ್ವಾ. ನಮ್ ಫೋಟೋನೇ ನನಗೆ ಸಹಸ್ರನಾಮಾರ್ಚನೆ, ಪುಷ್ಪಪುತ್ರಾಯ ನಮಃ, ಶ್ರೀಧರ ಪುತ್ರಾಯ ನಮಃ ಅಂತ ನನಗೆ ನಾ ಮಾಡ್ಕೋತೀನ? ಮಾಡ್ಕೊಳ್ಳಲ್ಲ ಅಲ್ವಾ. ಹಾಗಾಗಿ ಪರಮಾತ್ಮನಿಗೆ ಏನಕ್ಕೆ ಬೇಕು? ಪರಮಾತ್ಮನ ಶಿಲೆ ಬೇಕಿಲ್ಲ. ವಾಟ್ ವಿಲ್ ಯು ಡೂ ವಿತ್ ದಟ್ ಅಂತ ವಿಶ್ವಕರ್ಮರನ್ನ ಕೇಳಿದಾಗ, then he says, at the right time, at the right gesture, I am going to use that ಅಂತ. ಯಾವಾಗ ದೇವಕಿ ಮೊದಲನೇ ಜನ್ಮದಲ್ಲಿ ಕಶ್ಯಪ ಪ್ರಜಾಪತಿ ಹಾಗೂ ದಿತಿ, ಎರಡನೆಯ ಜನ್ಮದಲ್ಲಿ ವೃಷ್ಣಿ ಹಾಗೂ ಸುತಪಸ್, ಮೂರನೆಯ ಜನ್ಮದಲ್ಲಿ ದೇವಕಿ ಹಾಗೂ ವಸುದೇವರು. ಈ ಕಶ್ಯಪ ಪ್ರಜಾಪತಿಗೂ ಅದಿತಿಗೂ ತಗೊಂಡು ಹೋಗಿ ಈ ಪಾತಾಳ ಅಂಜನ ಶಿಲಾ ವಿಗ್ರಹವನ್ನ ತಗೊಳ್ಳಿ, ಪೂಜೆ ಮಾಡಿ. ಆದಿನಾರಾಯಣ ಸೃಷ್ಟಿಗೂ ಮುಂಚೆಯೇ ಏರ್ಪಟ್ಟಂತಹ ಶಿಲೆ ಆ ವಿಗ್ರಹ. ಇವತ್ತು ಗುರುವಾಯೂರ್ಗೆ ಹೋದ್ರೆ ನೀವು ನೋಡ್ಬೋದು. ಇನ್ ಸಾಮಾನ್ಯ ಅಲ್ಲ, ಗುರುವಾಯೂರಪ್ಪನ್ ವಿಗ್ರಹ ಸಾಮಾನ್ಯವಾದ ಯಾವ್ದೋ ಒಂದು ಮರದಲ್ಲೋ ಇದ್ರಲ್ಲೋ ಏನೋ ಕಲ್ಲಲ್ಲೋ ಕೆತ್ತಿದ್ದಾರೆ ಶಿಲ್ಪಿಯಿಂದ ಅಂತ ಹೇಳಲ್ಪಟ್ಟ ವಿಗ್ರಹವಲ್ಲ. ಸೃಷ್ಟಿಯೂ ಏರ್ಪಡಕ್ಕೆ ಮುಂಚೆ ಅದು ವೇದ ಕಾಲದಲ್ಲೇ ಪರಮಾತ್ಮನಿಂದ ಅನುಮತಿಸಲ್ಪಟ್ಟು ಜಗನ್ಮಾತೆಯ ಕಾಲಿನ ಚೂಡು, ಪಾದ ಚೂಡು ಅಂತೀವಲ್ವಾ, ಕಾಲಿನ ಗುರುತು ಏರ್ಪಟ್ಟಂತಹ ಶಿಲೆ ಅದು. ಇವತ್ತಿಗೂ ಅದಕ್ಕೆ ಗುರುವಾಯೂರ್ನ ಹೋಗ ನೋಡ್ತೀರಲ್ವಾ, ಗುರುವಾಯೂರಪ್ಪನ್ ನೋಡ್ತೀರಾ, ಲಕ್ಷ್ಮಿ ಎಲ್ಲಿದ್ದಾಳೆ? ಅವ್ರು ಹೇಳ್ತಾರೆ ತಂತ್ರಿ, ಅಲ್ಲಿ ಮೇಲ್ಶಾಂತಿ ಹೇಳ್ತಾರೆ, ಲಕ್ಷ್ಮಿ ಇರ್ಬೇಕಿಲ್ಲ ಇಲ್ಲಿ. ಯಾಕಂದ್ರೆ ಲಕ್ಷ್ಮಿಯ ಪಾದ ಗುರುತಿನಿಂದಲೇ ನಿರ್ಮಾಣ ಮಾಡಲ್ಪಟ್ಟಂತಹ ವಿಗ್ರಹ ಅದು. ಹಾಗಾಗಿ ಲಕ್ಷ್ಮಿಗೆ ಇಲ್ಲಿ ಸಪರೇಟ್ ಸಾನ್ನಿಧ್ಯವೇ ಇಲ್ಲ. ಆ ವಿಗ್ರಹವೇ ಲಕ್ಷ್ಮಿ, ಆ ವಿಗ್ರಹವೇ ನಾರಾಯಣ. ಸಮಸ್ತ ರೂಪವೂ ಅದರಲ್ಲೇ ಇದೆ ಅಂತ ಅವ್ರು ಹೇಳ್ತಾರೆ. ಆ ರೀತಿ ಮಾತ ಸಮಸ್ತ ಜಗತಾಮತು ಕೈಟ ಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ. ಎರಡು ಜಾಗಕ್ಕೆ ಕನೆಕ್ಟ್ ಆದ್ರಿ ಈಗ. ಇದೆರಡು ಲೈನಲ್ಲೇ ತಿರುಕಣ್ಣಮಂಗೈ ಗುರುವಾಯೂರ್ ಅಲ್ವಾ. ಎರಡಕ್ಕೂ ಟ್ರಾವೆಲ್ ಮಾಡಿ ಬಂದಾಯ್ತು. ಬುಕ್ಕಿಂಗ್ ಬೇಕಿಲ್ಲ, ಹೋಟೆಲ್ ಬೇಕಿಲ್ಲ, ಉಜ್ಜಾತಲ್ಲೇ ಮನಸ್ಸು ಹೋಗಿ ಟ್ರಾವೆಲ್ ಮಾಡಿ ಬಂತು ಅಲ್ವಾ. ನೋಡಿ, ವೆನ್ ಯು ಸ್ಟಾರ್ಟ್ ಲರ್ನಿಂಗ್ ಅವರ್ ಓನ್ ಸುಪ್ರಭಾತಂ ವಿಷ್ಣು ಸಹಸ್ರನಾಮಂ, ಯು ಕ್ಯಾನ್ ಟ್ರಾವೆಲ್ ಎನಿವೇರ್. ₹1 ಖರ್ಚಿಲ್ಲ ಅಲ್ವಾ. ಈ ತರ ಟ್ರಾವೆಲಿಂಗ್ ತುಂಬಾ ಮುಖ್ಯ. ಫಸ್ಟ್ ಯಾಕೆ ಹೇಳಿ?
ಅಭಿಮಾನ ಸ್ಥಳಗಳ ದಿವ್ಯದೇಶಗಳ ವೈಭವವೂ ಗೊತ್ತಾಗುತ್ತೆ. ನಮ್ಮ ಶ್ಲೋಕಗಳಲ್ಲಿ ಯಾವ ರೀತಿ ಅದೆಲ್ಲ ಹೆಣೆಯಲ್ಪಟ್ಟಿದೆ ಅಂತಾನು ಗೊತ್ತಾಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು ಶ್ರೀ ಸ್ವಾಮಿನಿ ಶ್ರುತ ಜನ ಪ್ರಿಯದಾನಶೀಲೆ. ಸ್ವಾಮಿನಿಯಾದಂತಹ, ಅವನು ಸ್ವಾಮಿಯಾದ್ರೆ ನೀನು ಸ್ವಾಮಿನಿ. ಸ್ವಾಮಿನಿಯಾದಂತಹ ಹೇ ಜಗನ್ಮಾತೆಯೇ, ಆಶ್ರಿತ ಜನ ಪ್ರಿಯದಾನಶೀಲೆ, ಆಶ್ರಿತರಿಗೆ ನಿನ್ನನ್ನೇ ನೀನು ಕೊಟ್ಕೊಳ್ಳುವಂತಹ ದಾನೆಯಾಗಿದ್ದೀಯ. ಏನೋ ಒಂದನ್ನ ಆಸೆಯಿಂದ ಕೇಳಿದ್ರೆ ಆ ವಸ್ತುನ ಕೊಡೋದು ನೋಡಿದೀವಿ, ತನ್ನನ್ನೇ ಕೊಟ್ಕೊಳ್ಳೋದ? ಪರಮಾತ್ಮನಿಗೆ ಮಾತ್ರ ಅದು ಸಾಧ್ಯ, ಇನ್ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ಅವನಿಗೆ ಹೆಸರು ಹೇಳಿ ಪರ ಆತ್ಮ. ಪರಮಾತ್ಮ ಅಂದ್ರೆ ಏನು? ಪರರಿಗೆ ಆತ್ಮನಾದವನು ಅಲ್ವಾ? ನಾವೆಲ್ಲ ಪರಮಾತ್ಮನ ನಮ್ಮ ದೇಹವನ್ನು ಕೂಡ ನಾವು ಒಬ್ರು ಕೊಡಕ್ ಸಾಧ್ಯವಿಲ್ಲ, ಅಷ್ಟು ಸಲೀಸಾಗಿ ಕೊಡಕ್ ಸಾಧ್ಯವಾ? ಯಾರಾದ್ರೂ ಏನಾದ್ರೂ ಒಂದ್ ಸೀರೆ ಇಟ್ಕೊಂಡಿದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಅದ್ರ ಬಗ್ಗೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗೋಗುತ್ತೆ, ನಂದಿದು ಅನ್ನೋ ಅಭಿಮಾನ ಅಲ್ವಾ? ಕೊಡಲ್ಲ, ನಾವು ಅಷ್ಟು ಬೇಗ ಏನನ್ನೂ ಕೊಡಲ್ಲ. ಕೊಡ್ತೀವಾ? ಏನೋ ಭೂಮಿ ಮೇಲೆ ನಾನ್ ಶಾಶ್ವತ ಅನ್ನೋ ತರ ನಾನೇನು ಕೊಡಲ್ಲ ಅಲ್ವಾ? ಎಲ್ಲವೂ ಅಶಾಶ್ವತ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಬಟ್ ಸ್ಟಿಲ್ ವಿ ಕೆನಾಟ್ ಗಿವ್ ಅಪ್ ಅವರ್ ಸೆಲ್ಫ್ ಸೋ ಈಸಿಲಿ. ಆದ್ರೆ ತನ್ನನ್ನೇ ಕೊಡುವಂತಹ ತನ್ಮಯತೆ ಪರಮಾತ್ಮನಿಗೆ ಇರೋದ್ರಿಂದ ಪರಮಾತ್ಮನ ಸ್ವಾಮಿನಿಯಾದಂತಹ ಹೇ ಮಹಾಲಕ್ಷ್ಮಿ, ನಿನಗೂ ಅದೇ ತನ್ಮಯತೆ ಇದೆ. ಶ್ರೀ ಸ್ವಾಮಿನಿ ಆಶ್ರಿತ ಜನಪ್ರಿಯ ದಾನಶೀಲೆ. ಅಲ್ಲಿ ಶ್ರುತ ಅಂತಾನೆ ಹೇಳ್ಬೇಕು, ಆಶ್ರಿತ ಅಂತ ಮೀನಿಂಗ್ ಅಲ್ಲಿ ಬರುತ್ತೆ. ಬಟ್ ವೆನ್ ಯು ಆರ್ ಚಾಂಟಿಂಗ್ ಇಟ್ ಯು ಮಸ್ಟ್ ಸೇ ಶ್ರುತ. ಶ್ರುತ ಅಂದ್ರೆ ಎರಡು ಮೀನಿಂಗ್ ಇದೆ. ಒಂದು ಆಶ್ರಯಿಸುವುದು ಅಂತ ಅರ್ಥ, ಇನ್ನೊಂದು ಶ್ರುತ, ನಿನ್ನ ಹತ್ರ ಯಾರು ತನ್ನನ್ನ ತಾನು ಕಂಪ್ಲೀಟ್ ಆಗಿ ಶರಣಾಗತಿ ಮಾಡ್ತಾರೋ ಅಂತಾನು ಇನ್ನೊಂದು ಅರ್ಥ. ಅದಕ್ಕೆ ಶ್ರುತ ಅನ್ಬೇಕು, ಅಲ್ಲ ಶ್ರುತ ಹಾಕ್ಬಾರ್ದು. ವೆನ್ ಯು ಆರ್ seeing the meaning, that A will come and join for Shruta as a prefix. Okay? Shruta ಜನಪ್ರಿಯ ದಾನಶೀಲೆ, ಜನರಿಗೆ ಪ್ರಿಯವಾದಂತಹ ದಾನೆಯಾಗಿ ನೀನು ನಿನ್ನನ್ನೇ ನೀನು ಕೊಟ್ಕೋತೀಯ. ಒಪ್ಕೋತೀರಾ? ಜನರಿಗೆ ಅವಳು ಪ್ರಿಯ ತಾನೆ. ನನಗೇನೂ ಬೇಡಪ್ಪ, ದುಡ್ಡು ಬೇಡ, ಪದವಿನೂ ಬೇಡ, ವ್ಯಾಮೋಹನೂ ಬೇಡ, ರೂಪವೂ ಬೇಡ, ಎಂಥದೂ ಬೇಡ, ಮೋಕ್ಷಕ್ಕೆ ಹೋಗ್ತೀನಿ ಅಂದ್ರು ಆ ಮೋಕ್ಷಕ್ಕೂ ಮಹಾಲಕ್ಷ್ಮಿಯ ಅನುಗ್ರಹ ಬೇಕಲ್ವಾ? ಮೋಕ್ಷ ಲಕ್ಷ್ಮಿ ಅನುಗ್ರಹ ಇಲ್ಲದೆ ಎಲ್ಲಾದ್ರೂ ಸಿಗುತ್ತಾ? ಎಲ್ಲವೂ ನಮ್ಮಲ್ಲಿ ಲಕ್ಷ್ಮಿ ಸ್ವರೂಪಿಣಿ ಅಂತಾನೆ ನಾವು ನೋಡೋದು. ಒಂದು ನಮ್ಮ ತರ ಬ್ಲಡ್ ಅಂಡ್ ಫ್ಲೆಶ್ ಮಾಯಾ ಕಲ್ಪಿತವಾದಂತಹ ಸ್ಥೂಲಕಾಯವಾದ ಪ್ರಕೃತಿ ಸ್ವರೂಪವನ್ನೇ ಹೊಂದಿರುವಂತಹ ಒಂದು ಸ್ತ್ರೀ ಮಣಿಯನ್ನು ನಾವು ಏನಂತ ನೋಡ್ತೀವಿ? ಲಕ್ಷ್ಮಿ ತರಾನೇ ನೋಡ್ತೀವಿ. ಒಪ್ಕೋತೀರಾ? ತಾಳಿ ಕಟ್ಟಿದೀನಿ, ಅಥಾರಿಟಿ ಇದೆ, ಭೋಗಿಸೋ ಅಂತಹ ವಸ್ತು ನನಗೆ ಆ ಹೆಂಡತಿ. ಆದ್ರೆ ಆ ಹೆಂಡತಿಯನ್ನ ನಾ ಭೋಗ್ಯವಾಗಿ ನೋಡಕ್ಕಾಗುತ್ತಾ? ಯಾವ ಟೈಮಲ್ಲಿ ನೋಡ್ಬೇಕೋ ಆ ಟೈಮಲ್ಲಿ, ಅದು ಬಿಟ್ರೆ ಎಲ್ಲಾ ಟೈಮಲ್ಲೂ ಅವಳು ಭೋಗ ವಸ್ತುನಾ ನಮಗೆ? ಪೂಜನೀಯವಾದ ಧರ್ಮಪತ್ನಿ ಅಲ್ವಾ? ನಾನು ಯಾವಾಗ್ಲೂ ನಿಮ್ಗೆ ಅದನ್ನ ಹೇಳಿದ್ದೀನಿ. ಧರ್ಮಪತಿ ಅನ್ನೋ ವರ್ಡಿಲ್ಲ, ಧರ್ಮ ಪತ್ನಿ ಅನ್ನೋ ವರ್ಡಿದೆ. ಅದೇ ರೀತಿ ಅಧರ್ಮ ಪತ್ನಿ ಅನ್ನೋ ವರ್ಡಿಲ್ಲ, ಆದ್ರೆ ಅಧರ್ಮ ಪತಿ ಅನ್ನೋ ವರ್ಡಿದೆ. ಗೊತ್ತಾ? ನೋಡಿ ಎಷ್ಟು ಎಲ್ಲ ಹೊಡ್ಕೋತಾರಲ್ಲ ಲೆಫ್ಟೀಸು, ಸ್ತ್ರೀ ಪ್ರಧಾನ ಅಲ್ಲ ನಮ್ ಹಿಂದೂ ಧರ್ಮ, ಪುರುಷ ಪ್ರಧಾನ. ಎಲ್ಲಿದೆ ಪುರುಷ ಪ್ರಧಾನ ಹೇಳಿ? ಇದೆಲ್ಲ ಬ್ರಿಟಿಷರ್ಸು ನಿಜಾಮ್ಸು ನಮ್ಮಲ್ಲೇ ಒಡಕನ್ನ ತರಕ್ಕೆ ಮಾಡಿರುವಂತಹ ಸಂಚಕಾರಗಳು. ಅಮರಕೋಶ ತೆಗೆದು ನೋಡಿ, ಅಧರ್ಮ ಪತಿ ಅನ್ನೋ ವರ್ಡಿದೆ, ಧರ್ಮಪತಿ ಅನ್ನೋ ವರ್ಡೇ ಇಲ್ಲ. ಧರ್ಮ ಪತ್ನಿ ಅನ್ನೋ ವರ್ಡಿದೆ, ಅಧರ್ಮ ಪತ್ನಿ ಅನ್ನೋ ವರ್ಡಿಲ್ಲ. ದಟ್ ಮೀನ್ಸ್ ಟು ಸೇ, ನನ್ನ ಧರ್ಮಕ್ಕೆ ದ್ವಿಗುಣೀಕರಿಸುವಂತಹ ಧರ್ಮ ಸ್ವರೂಪಿಣಿ ನನ್ನ ಪತ್ನಿ. ಬರೀ ಭೋಗಕ್ಕಲ್ಲ ಇರೋದು. ಜಸ್ಟ್ ಲೈಕ್ ವೆಸ್ಟರ್ನರ್ಸ್, ನಿನ್ನೆ ಒಬ್ಳು, ಇವತ್ತೊಬ್ಳು, ನಾಳೆ ಒಬ್ಳು, 4 ಡೈವರ್ಸು, 15 ಮದುವೆಗಳು, ಈ ತರ ಅಲ್ವಲ್ಲ ನಮ್ದೆಲ್ಲ. ಕಟ್ಕೊಂಡಾಯ್ತು, ಅಗ್ನಿ ಅದಕ್ಕೆ ಸಾಕ್ಷಿಯಾಗಾಯ್ತು, ಪಂಚಭೂತಗಳೆಲ್ಲ ಸಾಕ್ಷಿಯಾಗಾಯ್ತು, ದೇವಾನುದೇವತೆಗಳು ಹೊರಹೊಮ್ಮಿಸಿರುವ ವೇದ ಪ್ರೋಕ್ತ ಮಂತ್ರ ಸಾಕ್ಷಿಯಾಗಾಯ್ತು, ಮೇಲೂ ನನಗೆ ಸೇರಿದವರೆಲ್ಲ ಸಾಕ್ಷಿಯಾಗಾಯ್ತು. ಇನ್ನು ನನ್ನಲ್ಲಿ ಏನ್ ಲೋಪದ ಯಶವಿದ್ರು ಈ ಗಾಡಿ ಈ ಎತ್ತು ಆ ಒಂದು ಸಂಸಾರದ ಭಾರವನ್ನ, ಅದಕ್ಕೆ ಅಲ್ವಾ
ನೊಗೆನ ತಲೆ ಮೇಲಿಡೋದು ಅಲ್ವಾ, ಹೊರಬೇಕು. ಅದೇ ರೀತಿ ಕಟ್ಕೊಂಡಿರೋವಳು ಅವಳು ಧರ್ಮ ಪತ್ನಿ. ಎಂಥವರಾದ್ರೂ ಕೊನೆವರೆಗೂ ನಾನು ಈಸ್ಬೇಕು, ಸಾಗಿಸ್ಬೇಕು ಈ ಜರ್ನಿಯನ್ನ. ಹೆಂಗಿದೆ ನೋಡಿ, ಗಂಡನನ್ನ ಕಳ್ಕೊಂಡ್ರು ಕೂಡ ಗಂಡನ ನಾಮದಲ್ಲಿ ಬಲ ಇದೆ. ಹೆಂಡತಿ ಹೋದ್ರೂ ಕೂಡ ಇಂಥವಳು ನನ್ನ ಹೆಂಡತಿ ಅನ್ನೋ ಆ ನಾಮದಲ್ಲಿ ಬಲ ಇದೆ. ಒಪ್ಕೋತೀರಾ? ದೀಸ್ ಆರ್ ದ ಗ್ರಾಸ್ ರೂಟ್ ವ್ಯಾಲ್ಯೂಸ್ ಅವರ್ ಸನಾತನ ಧರ್ಮ. ಇದು ನಮ್ಮ ಮಕ್ಳಿಗೆ ಅರ್ಥ ಆಗ್ಬೇಕು. ಮದುವೆ ಅನ್ನೋದು ಏನೋ ಒಂದು ನೈಟ್ ಕಳಿಯಕ್ಕಲ್ಲ, ಒಬ್ರ ಮೇಲೆ ಒಬ್ರು ಬಿದ್ದು ಒದ್ದಾಡಕ್ಕಲ್ಲ ಮದುವೆ ಅನ್ನೋದಿರೋದು ಅಲ್ವಾ. ಅಂತಹ ಭೋಗ ಜೀವತ್ವ ಇರ್ಬೇಕಾದ್ರೆ ಬರೀ ಶಾರೀರಿಕ ಸಂಬಂಧದಿಂದ ಎಲ್ಲ ಸಂಬಂಧ ಆಗ್ಬೋದಿತ್ತು. ಎಲ್ಲೋ ಕೂತಿರೋ ಪದ್ಮ ನನಗ್ ಸಂಬಂಧ, ಪದ್ಮನಿಗೇನೋ ಆದ್ರೆ ನನಗ್ ಮನಸ್ಸು ಮಿಡಿಯುತ್ತೆ, ಚುರುಕನ್ನತ್ತೆ. ಯಾಕೆ? ನಂಗೇನಾದ್ರೂ ದೇಹ ಸಂಪರ್ಕ ಇದೆಯಾ ಅವ್ರ ಫ್ಯಾಮಿಲಿ ಜೊತೆ? ಎಲ್ಲೋ ಇರೋ ಪ್ರೀತಿಗೇನೋ ಕಷ್ಟ ಅಂದ್ರೆ ಮನಸ್ಸು ತವ ಅನ್ಸುತ್ತೆ. ಅಯ್ಯೋ ಭಗವಂತ ಎಲ್ಲ ಚೆನ್ನಾಗಾಗ್ಲಿ, ಅವ್ರಿಗೆ ಮಂಗಳಕರವಾಗ್ಲಿ. ಎಕ್ಕಡೋ ಅನ್ನೋ ಕಸ್ತೂರಿ ಮಾಮಿ ಬಾಳ್ಕೇಮೈತೆ ನಾಕೇಮಿ. ಆತ್ಮ ಸಂಬಂಧ ನಮ್ಮಲ್ಲಿ ತುಂಬಾ ಮುಖ್ಯ. ದೇಹ ಸಂಬಂಧ ಕ್ಷುಲ್ಲಕ, ನಮಗೆ ಝೀರೋ ಹೇಳ್ಬೇಕು ಅಂದ್ರೆ ಅಲ್ವಾ. ದೇಹ ಸಂಬಂಧವನ್ನ ಇಟ್ಕೊಂಡ ಅಹಲ್ಯ ಹತ್ರ ಇಂದ್ರ ಕೇರ್ ಮಾಡ್ಲಿಲ್ಲ, ಭೋಗಿಸ್ಬಿಟ್ಟು ಹೊರಟೋದ. ಅಹಲ್ಯ ಏನಾಗ್ತಾ ಇದ್ದಾಳೆ, ಯಾವ ರೀತಿ ಪರಿತಪಿಸ್ತಾ ಇದ್ದಾಳೆ, ಅಬಲೆಯಾದ ಅಹಲ್ಯೆಯನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡೋದು ಅಂತ ವಿಶ್ವಾಮಿತ್ರರು ಕೇರ್ ಮಾಡಿದ್ರು. ವಿಶ್ವಾಮಿತ್ರರಿಗೆ ಏನ್ ಬಂತು ಹಣೆ ಬರಹ? ಅಹಲ್ಯ ಬಗ್ಗೆ ಕೇರ್ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ರೂಲು? ಅಲ್ವಾ. ಯಾವ ರೀತಿ ಆತ್ಮ ಸಂಬಂಧ ನೋಡಿ ಅಲ್ವಾ. ಭೋಗ ಜೀವನ ಅನ್ನೋದು ನಮ್ಮಲ್ಲಿ ಇರ್ಬೇಕು, ಇಲ್ಲ ಅಂತ ಅಲ್ಲ. ಆದ್ರೆ ಒಂದು ಮಟ್ಟಕ್ಕೆ ಅದನ್ನ ಕಳೆದು ಆಧ್ಯಾತ್ಮಿಕದಲ್ಲಿ ಆತ್ಮ ಸಂಬಂಧಗಳಿಗೆ ಬೆಲೆ ಅಂತ ತೋರ್ಸೋದೆ ಈ ಲೈನು. ಶ್ರೀ ಸ್ವಾಮಿನಿ, ಆತ್ಮಗಳಿಗೆಲ್ಲ ಸ್ವಾಮಿನಿಯಾಗಿದ್ದು ನೀನು. ಶ್ರೀ ಸ್ವಾಮಿನಿ ಶ್ರುತಜಾನ ಪ್ರಿಯದಾನಶೀಲೆ, ಎಲ್ಲರಿಗೂ ದಾನವಾಗಿ ನೀನು ನಿನ್ನನ್ನ ಕೊಡ್ತಾ ಇದೀಯ. ಇಂತಹ ಅಮೋಘವಾದ ಗುಣವತಿಯಾದಂತಹ ಹೇ ಮಹಾಲಕ್ಷ್ಮಿ, ಶ್ರೀ ವೆಂಕಟೇಶ ದಯಿತೆ, ಶ್ರೀ ವೆಂಕಟೇಶನಿಗೆ ಧರ್ಮಪತ್ನಿಯಾದವಳೆ. ಶ್ರೀ ವೆಂಕಟೇಶನ ಹೃದಯ ವಕ್ಷಸ್ಥಳದಲ್ಲಿ ಜಾಗವನ್ನ ಮಾಡಿ ಅವನಿಗೆ ಶ್ರೀ ನಿವಾಸ ಅನ್ನೋ ಕ್ರೆಡಿಟ್ ನ ತಂದು ಕೊಟ್ಟಿರೋವಳೆ. ಅಂಥವಳೆ ನೀನು ಮೊದಲು ಹೇಳುವಂಥವಳಾಗು. ತವ ಸುಪ್ರಭಾತಂ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಇದು ಎಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೂ ಕೇಳಬೇಕು, ಯಾಕಂದ್ರೆ ಐ ಥಿಂಕ್ ದಿಸ್ ವಿಲ್ ಬಿ ದ ಫಸ್ಟ್ ಬ್ಯಾಚ್ and this will be the last batch for the Suprabhatam. I think I can repeat once again because ತುಂಬಾ ಜನ ಎಸ್ಪೆಷಲಿ ಫ್ರೈಡೆ ಬ್ಯಾಚ್ ಅಲ್ಲಿ ಆಮೇಲೆ ಸ್ಯಾಟರ್ಡೆ ಬ್ಯಾಚ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ. ಹಾಗಾಗಿ ವಿ ಗಾಟ್ ಅನ್ ಆಪರ್ಚುನಿಟಿ ಟು ಯುಟಿಲೈಸ್ ದಿಸ್ ಟ್ಯೂಸ್ಡೇ. ದಯವಿಟ್ಟು ಡೌಟ್ ಎಲ್ಲಿ ಬಂದ್ರು ಕೇಳ್ಬೇಕು ಎಲ್ರೂ. ಸುಮ್ನೆ ಏನೋ ಹೂ ಅಂತ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡ್ಸ್ಕೊಂಡ್ ಮುಂದೆ ಹೋಗ್ಬಿಟ್ರೆ ಅರ್ಥ ಆಗಲ್ಲ. ಒಂದು ಸಲ ಅರ್ಥಗಳೆಲ್ಲ ನೆನಪಿರಲ್ಲ ಅನ್ನೋದನ್ನ ಬಿಟ್ಬಿಡಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಲ್ಲ ಹೋಗಿ ರೆಕಾರ್ಡ್ ಆಗುತ್ತೆ. ಬಟ್ ಅರ್ಥಗಳನ್ನ ಸರಿಯಾಗಿ ಕೇಳಿಸ್ಕೊಂಡು ಮುಂದುವರಿಯೋಣ. ಗೊತ್ತಾಯ್ತಾ? ಯಾವ CA ಎಕ್ಸಾಮ್ ಪಾಸ್ ಮಾಡ್ಬೇಕಿಲ್ಲ, ಗಡಗಡ ಅಂತ ಹೊಡ್ಕೊಂಡು ಹೋಗ್ಬಿಟ್ಟು ಅಲ್ವಾ. ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಂಡು ಹೋಗೋಣ. ಹಂಗ್ ಮಾಡಿದ್ರು 3 ತಿಂಗಳಲ್ಲಿ ಮುಗಿದೋಗುತ್ತೆ. ಓಕೆ. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇಃ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಪ್ರೀತಿ, Is it me? the other Preeti, which she already started. ಅದಕ್ಕೆ ಮಾತಸ್ತಮಸ್ತ ಜಗತಾಂ ಮಧುಕೈಟ ಭಾರೇ ವಕ್ಷೋ ವಿಹಾರಿಣಿ ಮನೋಹರ. ವಿಸರ್ಗ ಎಷ್ಟೆಲ್ಲ ಹೇಳಿದೀನಿ. ಒಂದ್ ಕರೆಕ್ಷನ್ ಹೇಳದ್ಮೇಲೆ ಇಮ್ಮಿಡಿಯೇಟ್ ಆಗಿ ಅದ್ ಕ್ಯಾಚ್ ಮಾಡ್ಕೋಬೇಕು. ಯು ಶುಡ್ ನಾಟ್ ರಿಪೀಟ್ ಇಟ್. ಕಮ್ ಆನ್. ಮಾತಃ ಸಮಸ್ತ ಜಗತಾಂ ಮಧುಕೈಟ ಭಾರೇ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಎಲ್ರು ಹೇಳಿ ಬಾಯ್ ಬಿಟ್ಟು. ಶ್ರೀ ಸ್ವಾಮಿ ನಿಶ್ರಿತ
ಜನಪ್ರಿಯ ದಾನಶೀಲೆ ಶ್ರೀ ಹ್ಮ್ ವೆಂಕಟೇಶ ದಯಿತೆ ತವ ಸುಪ್ರಭಾತಂ once more. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇಃ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯ ದಾನಶೀಲೆ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಗುಡ್. ಅದರ್ ಪ್ರೀತಿ ಅನ್ಮ್ಯೂಟ್ Yes. ಮಾಡ್ಕೊಳ್ಳಿ. ಯಾ ತವ ಸುಪ್ರಭಾತಮರವಿಂದ ಲೋಚನೆ ತವ ಸುಪ್ರಭಾತಮರವಿಂದಲೋಚನೆ ತವ ಸುಪ್ರಭಾತಮರವಿಂದಲೋಚನೆ ಭವತು ಪ್ರಸನ್ನ ಮುಖಚಂದ್ರ ಮಂಡಲೇ ಭವತು ಪ್ರಸನ್ನ ಮುಖಚಂದ್ರಮಂಡಲೆ ಭವತು ಪ್ರಸನ್ನ ಮುಖಚಂದ್ರಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ Can you repeat that? Vanitaabhi? ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವಿಧಿಶಂಕರೇಂದ್ರ ವನಿತಾಭಿವಂದಿತೆ ಅಂತಾನು ಕೆಲವೊಂದು ಪುಸ್ತಕಗಳಲ್ಲಿ ಇರುತ್ತೆ, ಗೊತ್ತಾಯ್ತಾ? ಬಟ್ ಅರ್ಚಿತೆನೆ ಹೇಳಿ, ಬಿಕಾಸ್ ವಿ ಹ್ಯಾವ್ ಕೆಪ್ಟ್ MSMS ರೆಕಾರ್ಡ್ ಆಸ್ ಸ್ಟ್ಯಾಂಡರ್ಡ್, ಗೊತ್ತಾಯ್ತಾ? ವಂದಿತೇನು ತಪ್ಪಿಲ್ಲ, ಹೊಡೆದಾಕೊಡೋದು ಏನ್ ಬೇಕಿಲ್ಲ, ಬೇಕಾದ್ರೆ ಅರ್ಚಿತೆ ಅಂತ ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ. ಬಟ್ ಹೇಳ್ಬೇಕಾದ್ರೆ ಅರ್ಚಿತೆನೆ ಹೇಳಿ. ಒಂದು ಇಟ್ಕೊಳ್ಳೋಣ, ಯಾವ್ದಾದ್ರು ಎರಡು ಬೇಕಿಲ್ಲ, ಹಾಗಾದ್ರೆ ಅರ್ಚಿತೆನೆ ಇರ್ಲಿ. ವೃಷಶೈಲನಾಥ ದಯಿತೆ ದಯಾನಿಧೇ ವೃಷಶೈಲನಾಥ ದಯಿತೆ ದಯಾನಿಧೆ ವೃಷಶೈಲನಾಥ ದಯಿತೆ ದಯಾನಿಧೆ. ಯೂನಿಫಾರ್ಮಿಟಿ ಪ್ರೀತಿ ಬರ್ಲಿ ಒಂಚೂರು. ತವ ಸುಪ್ರಭಾತಮರವಿಂದ ಲೋಚನೆ ಭವತು ಪ್ರಸನ್ನ ಮುಖಚಂದ್ರ ಮಂಡಲೇ ವಿಧಿಶಂಕರೇಂದ್ರ ಮನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೇ. ತವ ಸುಪ್ರಭಾತಮರವಿಂದಲೋಚನೆ ಭವತು ಪ್ರಸನ್ನ ಮುಖಚಂದ್ರಮಂಡಲೆ ಚಂದ್ರಮಂಡಲೇ, ಚಂದ್ರ ಮೇಲಕ್ಕೆ ಹೋಗ್ಲಿ ಒಂಚೂರು. ಚಂದ್ರಮಂಡಲೇ ಭವತು ಪ್ರಸನ್ನ ಮುಖಚಂದ್ರಮಂಡಲೆ ವಿಧಿಶಂಕರೇಂದ್ರ ವನಿತಾ ಸಾರಿ ಪ್ಲೇನ್ ಆಗಿ ಹೇಳ್ಬಾರ್ದು, ಭಾವ ಇರ್ಬೇಕದ್ರಲ್ಲಿ. ತವ ಸುಪ್ರಭಾತ ಮರವಿಂದ ಲೋಚನೆ ಭವತು ಪ್ರಸನ್ನ ಮುಖಚಂದ್ರ ಮಂಡಲೇ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ. ನೋಡಿ, ವನಿತಾಭಿ ಅನ್ನೋ ಪ್ಲೇನ್ ಇದೆ ಅಲ್ಲಿ. ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೇ. ತವ ಸುಪ್ರಭಾತಮರವಿಂದಲೋಚನೆ ಭವತು ಪ್ರಸನ್ನ ಮುಖಚಂದ್ರಮಂಡಲೆ. ಭವತು ಪ್ರಸನ್ನ, ನಿಮಿಷ, ಭವತು ಪ್ರಸನ್ನ ತೂ ಪ್ರ ಮಧ್ಯದಲ್ಲಿ ಒಂದು ಪಾಸ್ ಇದೆ, ಗಮನಿಸಿ. ಭವತು ಪ್ರಸನ್ನ ಮುಖಚಂದ್ರಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರವತ್ ಹೇಳಿ ಹೇಳಿ ಹೇಳಿ. ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೆ. ವೃಷಶೈಲನಾಥ ದಯಿತೆ, ನಾಥ ಅಂತ ಒತ್ತಕ್ಷರ, ಐ ಮೀನ್ ಮಹಾಪ್ರಾಣ ಬಂದಾಗ ದಯಿತೆ ತಾನಾಗೆ ಇಳಿಯುತ್ತೆ ಅದು, ಆಯ್ತಾ? ಅಲ್ಲಿ ಎಂಫಸಿಸ್ ಮಾಡಿ. ವೃಷಶೈಲನಾಥ ದಯಿತೆ ದಯಾನಿಧೇ. ವೃಷಶೈಲನಾಥ ದಯಿತೆ ದಯಾನಿಧೆ. Should I repeat again? ತವ ಸುಪ್ರಭಾತಮರವಿಂದಲೋಚನೆ ಭವತು ಪ್ರಸನ್ನ ಮುಖಚಂದ್ರಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೆ. ಕೇಳಿಸ್ಕೊಳ್ಳಿ, ನಾ ಹೇಳುವಾಗ ಹೇಳ್ಬೇಡಿ, ಯಾರು ಹೇಳ್ಬೇಡಿ. ಪುಟಿಂಗ್ ಔಟ್ ಇಸ್ ವೆರಿ ಈಸಿ, ಬಟ್ ಇನ್ ವಾಟ್ ವೇ ಯು ಪುಟ್ ಔಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಔಟ್ಪುಟ್ ಇಸ್ ವೆರಿ ಈಸಿ. ನಮ್ಮಲ್ಲಿ ಏನಾಗೋಗುತ್ತೆ ಅಂದ್ರೆ ಔಟ್ಪುಟ್ಗೆ ಎಲ್ಲಾರು ಭಾರಿ ಹತ್ವಾಡ್ತಾ ಇರ್ತೀರಾ. ನೋ, ಇನ್ಪುಟ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ? ಔಟ್ಪುಟ್ ತಾನಾಗೆ ಆಗುತ್ತದು, ನೀವೇನು ಔಟ್ಪುಟ್ ಮಾಡ್ಬೇಕಿಲ್ಲ. ಸೊ ಕೇಳಿಸ್ಕೊಳ್ಳೋದು, ಕಿವಿಗಳ ಆಂಟಿನ ಕರೆಕ್ಟ್
ಆಗಿರ್ಬೇಕು, ಚುರುಕಾಗಿರ್ಬೇಕು. ದ ಮೋರ್ ಯು ಲಿಸನ್, ದ ಮೋರ್ ಇಟ್ ಕಮ್ಸ್ ಇನ್ ಎಫೆಕ್ಟಿವ್ ವೇ. ಕೇಳಿಸ್ಕೊಳ್ಳಿ ಎಲ್ರೂ. ಆ ನೀಟ್ನೆಸ್ಸು ಅದರಲ್ಲಿ ಗುರ್ತಿಸ್ಕೋಬೇಕು ನೀವು. ನಾನು ಎಷ್ಟು ಹೇಳ್ಕೊಟ್ರು ಅಂಟಿಲ್ ಯು ಫೈಂಡ್ ಔಟ್ ಇಟ್ ವೋಂಟ್ ಕಮ್ ಟು ಯು. ಅಭಿನಯ ಇದ್ದಂಗದು. ಒಂದು ಜತಿನ ನಮ್ ಸರ್ ನನಗೆ ಕೈಕಾಲು ಓಡಿಸು ಅಂತ ಹೇಳ್ಕೊಟ್ಬಿಡ್ಬೋದು, ಅರಮಂಡಿ ಕೂರಿಸ್ಬಿಟ್ಟು ಡಾನ್ಸ್ ಅಲ್ಲಿ. ಆದ್ರೆ ಅಭಿನಯ ಹೇಳ್ಕೊಡಕ್ ಸತಿವಾ? ಯಾವ್ದೋ ಒಂದು ನೃತ್ಯ ಪದಾನೋ ವರ್ಣನೋ ಮಾಡುವಾಗ ನಮ್ಗೆ ಅನ್ಸುತ್ತೆ ತುಂಬಾ ಕಷ್ಟ ಆಯ್ತು, ಅಯ್ಯೋ ಎಷ್ಟು ಜತಿ ಇದೆ ಅಂತ. ಆದ್ರೆ ಖಂಡಿತವಾಗ್ಲೂ ಮಾಡ್ಬಿಡ್ತೀವಿ. ಆದ್ರೆ ಜಾವಳಿನೋ ಪದಾನೋ ಹೇಳ್ಕೊಡ್ಬೇಕಾದ್ರೆ ಇಟ್ ಇಸ್ ವೆರಿ ಮೆಚೂರ್ಡ್ ವೇ. ದ ಅಭಿನಯ ಹ್ಯಾಸ್ ಟು ಕಮ್ ವಿದಿನ್ ಯೋರ್ ಫೇಸ್. ನಮ್ ಸರ್ ಎಷ್ಟ್ ಮಾಡ್ತಾ ಇದ್ರು ಅವ್ರ ಫೇಸ್ ಅಲ್ಲಿ ಬರುತ್ತಷ್ಟೇ, ನನ್ ಫೇಸ್ ಅಲ್ಲಿ ಬರ್ಬೇಕಲ್ವಾ ಅದು. ನನ್ನ ಹೃದಯಕ್ಕೆ ಅದು ಹೋಗಿ ಮುಟ್ಟಿ ಎಕ್ಸ್ಪ್ರೆಷನ್ ನಾನು ಹೊರಗಡೆ ತೆಗಿಬೇಕು. ಆ ತರ ನಿಮ್ಮ ಶ್ಲೋಕಗಳ ಎಕ್ಸ್ಪ್ರೆಷನ್ ನಿಮ್ಮಿಂದ ಬರ್ಬೇಕು. ಪ್ಲೀಸ್ ಅಬ್ಸರ್ವ್ ದ ಎಕ್ಸ್ಪ್ರೆಷನ್. ತವ ಸುಪ್ರಭಾತಂ ಅರವಿಂದ ಲೋಚನೆ ಭವತು ಪ್ರಸನ್ನ ಮುಖಚಂದ್ರ ಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೇ. ಹೇಳಿ. तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते वृषशैलनाथदयिते दयानिधे. तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते ವೃಷಶೈಲನಾಥದೈತೆ ದಯಾನಿಧೆ. ನಿಮ್ಗೂ ಗೊತ್ತಿಲ್ದೇನೆ ಆ ಪ್ರೀತಿ ತರನೇ ನೀವು 4ನೇ ಲೈನ್ ಬರೋ ಹೊತ್ತಿಗೆ ಡಲ್ ಹೊಡಿತಾ ಇದ್ದೀರಾ. ಯು ಶುಡ್ ಹ್ಯಾವ್ ದ ಸೇಮ್ ಸ್ಟ್ರೆಂತ್ ಇನ್ ದ ವಾಯ್ಸ್. ತವ ಸುಪ್ರಭಾತಂ ಅರವಿಂದ ಲೋಚನೆ ಭವತು ಪ್ರಸನ್ನ ಮುಖಚಂದ್ರ ಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೇ. 4 ಲೈನ್ ಹೇಳೋದಕ್ಕೆ 4ನೇ ಲೈನ್ಗೆ ಡಲ್ ಹೊಡಿತೀರಾ ವಾಯ್ಸ್ ಅಲ್ಲಿ. ನೀವ್ ಸುಪ್ರಭಾತ ಪೂರ್ತಿ ಎಷ್ಟು ಹೇಳ್ಬೇಕು? So what should be your endurance? ಅಲ್ವಾ? It is not the strength, it is an endurance. ಅಲ್ವಾ? ಆ ಒಂದು ಉತ್ಸಾಹದ ಚಿಲುಮೆ ನಿಮ್ ಗಂಟ್ಲಲ್ಲಿ ನಾನು ನೋಡ್ಬೇಕು. ಅಯ್ಯೋ ಏನೋ ಅವರು ಹೇಳ್ತಾ ಇದಾರೆ, ಚಪ್ಪಿ ಆ ಕಡೆ ಮುಗಿಸ್ಬಿಡೋಣ, ಆ ತರ ಬರ್ಕೊಡ್ದು. ಆ ತರ ನಿಮ್ಗೇನಿಲ್ಲ ಫೀಲಿಂಗು, ಐ ನೋ, ಬಟ್ ಸ್ಟಿಲ್ ಐ ಶುಡ್ ನಾಟ್ ಫೀಲ್ ದಟ್ ಥ್ರೂ ಯುವರ್ ವಾಯ್ಸ್. ಕಮ್ ಆನ್, ಹ್ಯಾವ್ ದಟ್ ಸ್ಟ್ರೆಂತ್ ಅಂಡ್ ಟೆಲ್. ತವ ಸುಪ್ರಭಾತಮರವಿಂದಲೋಚನೆ ಭವತು ಪ್ರಸನ್ನ ಮುಖಚಂದ್ರಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥದಯಿತೆ ದಯಾನಿಧೆ. तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते ವೃಷಶೈಲನಾಥದಯಿತೆ ದಯಾನಿಧೆ. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ, ಬರೀ ಪ್ರೀತಿಗೆ ಅನ್ಕೋಬೇಡಿ. ಥ್ರೂ ಹರ್ ಐ ಆಮ್ ಟೆಲಿಂಗ್ ಎವ್ರಿಬಡಿ. ನಿಮ್ಗೆ ಗೊತ್ತಿದೆ ಅಲ್ವಾ ನನ್ನ ಟೀಚಿಂಗ್ ಹೆಂಗೆ ಅಂತ. ಒಬ್ರಿಗೆ ಯಾರಿಗಾದ್ರೂ ಅದು ಹೇಳಿದ್ರೆ ಅದು ಎಲ್ರಿಗೂ ಅನ್ವಯ. ಅವ್ರು ಡಲ್ ಹೊಡಿತಾ ಇದಾರೆ ನಾನಲ್ಲ ಅನ್ಕೋಬೇಡಿ, ನೀವುಗಳು ಹಂಗೆ ಮಾಡ್ತಾ ಇರ್ತೀರಾ ಅಂತ ಐ ವಿಲ್ ಕನ್ಸಿಡರ್. ಓಕೆ, ಹೋಪ್ ಎವ್ರಿಬಡಿ ಓಪನಿಂಗ್ ಯೋರ್ ಮೌತ್. ದಯವಿಟ್ಟು ಓಪನ್ ಮಾಡಿ. ಇನ್ನೊಂದ್ಸಲ ಹೇಳಿ. ತವ ಸುಪ್ರಭಾತಂ ಅರವಿಂದ ಲೋಚನೆ ಭವತು ಪ್ರಸನ್ನ ಮುಖಚಂದ್ರ ಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೇ. तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते वृषशैलनाथदयिते दयानिधे. तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते ವೃಷಶೈಲನಾಥದಯಿತೆ ದಯಾನಿಧೆ. ಇಬ್ರು ಚೆನ್ನಾಗಿ ಹೇಳಿದೀರಾ, ಬೋತ್ ದ ಪ್ರೀತೀಸ್. ಬಟ್ ಹ್ಯಾವ್ ದ ಕಾನ್ಫಿಡೆಂಟ್ ಲೆವೆಲ್.
ಸ್ಟಿಲ್ ಮೋರ್ ಹೈ. ತಪ್ಪು ಮಾಡಿದ್ರು ಪರವಾಗಿಲ್ಲ, ಕಾನ್ಫಿಡೆಂಟ್ ಲೆವೆಲ್ ತುಂಬಾ ಇರ್ಬೇಕು. ಎಲ್ ತಪ್ಪು ಮಾಡ್ತೀನೋ ಅಂತ ಭಯ ಬಿಟ್ಬಿಡಿ, ಗೊತ್ತಾಯ್ತಾ? ಸೊ ತವ ಸುಪ್ರಭಾತಂ ಅರವಿಂದ ಲೋಚನೆ, ಹೇ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮಿಯೇ ಅರವಿಂದ ಲೋಚನೆ, ಕಮಲದಂತೆ ಕಣ್ಣುಳ್ಳವಳು ಅಂತ ಅರ್ಥ. ಈ ಕಮಲಕ್ಕೂ ಕಣ್ಣಕ್ಕೂ ಎಲ್ರೂ ಹೋಲಿಸ್ತಾರೆ, ಬಟ್ ಏನಾದ್ರೂ ಸಂಬಂಧ ಇದೆಯಾ ಸಂಬಂಧ? ಯಾವ ತರದ್ರಲ್ಲೂ ಕಮಲದ ದಳಗಳು ಕಣ್ಣಿಗೆ ಹೋಲಲ್ಲ. ಹೋಲುತ್ತಾ? ಖಂಡಿತವಾಗ್ಲೂ ಹೋಲಲ್ಲ. ಅದರಷ್ಟಾಗ ಅದು ಬ್ಲೂಮ್ ಆಗಿದೆ, ನಿಮ್ಮಷ್ಟಾಗ ನಿಮ್ ಕಣ್ಣಿದೆ. ಲಕ್ಷ್ಮಿ ಕಣ್ಣು ನಮ್ ತರವೇ ಇದೆ. ಬಟ್ ಆ ಕಮಲಕ್ಕೂ ಭಗವಂತನಿಗೆ ಪುಂಡರೀಕಾಕ್ಷ ಅಂತ ಹೇಳ್ತೀವಿ. ಪುಂಡರೀಕಾಕ್ಷ ತಾಮರೆ ಕಣ್ಣನ್ ಅಂತ ಅಲ್ವಾ? ಸೆಂದಾಮರೆ ಕಣ್ಣನ್, ಅರವಿಂದ ಲೋಚನನ್ ಅಂತ ಎಲ್ಲ ಹೇಳ್ತೀವಿ. ಕಮಲಕ್ಕೂ ಕಣ್ಣಿಗೂ ಏನು ಸಂಬಂಧವೂ ಇಲ್ಲ. ಆದ್ರೂ ಆ ಕಣ್ಣನ್ನ ಕಮಲಕ್ಕೆ ಹೋಲಿಸ್ತೀವಿ ಅಲ್ವಾ? ಏನಕ್ಕೆ? ಅರವಿಂದ ಲೋಚನೆ ಹೋಲಿಸ್ತಾ ಇದ್ದೀರಾ ಇಲ್ಲಿ. ಬೈ ಕಮಲನು ಸೂಕ್ಷ್ಮವಾಗಿರುತ್ತಲ್ಲ ಸರ್, ಕಣ್ಣು ಯಾವಾಗ್ಲೂ ಸೂಕ್ಷ್ಮವಾಗಿರುತ್ತೆ. ಮಾತ್ರ ಸೂಕ್ಷ್ಮವಾಗಿರ್ತ. ಮಲ್ಲಿಗೆ ಸೂಕ್ಷ್ಮ ಇಲ್ವಾ? ಒರಟ. ಸಂಪಿಗೆ ಸೂಕ್ಷ್ಮ ಇಲ್ವಾ? ಒರಟ. ಅದು ನೀರಲ್ಲಿದ್ದೂನು ಅದನ್ನ ಮೈಗೆ ತಾಕಿಸ್ಕೊಳ್ಳೋದೇ ಬದುಕುತ್ತಲ್ಲ ಸರ್, ಇದಕ್ಕೆ ಹೋಲಿಸ್ತಾರೆ ಅಂತ. ಮತ್ತೆ ವೆರಿ ಗುಡ್. ನೀರಲ್ಲಿದ್ದು ಕೂಡ ಉತ್ಕೃಷ್ಟವಾಗಿ ಪರಮ ಪುನೀತವಾಗಿರುತ್ತೆ ಇದು. ನೆಕ್ಸ್ಟ್, ಒಂದೊಂದು ದಳಾನು ಕಣ್ಣಿನ ರೂಪದಲ್ಲಿ ಇರೋದ್ರಿಂದ ಕಣ್ಣಿನ ರೂಪದಲ್ಲಿ ದಳ ಏನಿಲ್ಲ. ಕರೆಕ್ಟ್ ಆಗಿ ದಳನ ನೋಡಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಕಮಲ ತಂದಿಲ್ಲ ಅನ್ಸುತ್ತೆ. ಈ ಸಲ ತಗೊಂಡ್ ಬಂದ್ ನೋಡಿ. ಮೇ ಬಿ ನಾವು ಕಣ್ಣು ಓಪನ್ ಕ್ಲೋಸ್ ಮಾಡ್ತೀವಲ್ಲ, ಆತರ ಅದು ಅರಳೋದು ಆತರನೂ ಇರಬಹುದು. ಅದನ್ನ ಹೇಳ್ಬೋದು ಅಲ್ವಾ? ಸೂರ್ಯ ಉದಯಿಸಿದ್ರೆ ತಾವರೆ ದಗ 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 ಅಂತ ಗೊಲ್ಲ ಅಂತ ಉದಯಿಸುತ್ತೆ ಅಲ್ವಾ? ಸೂರ್ಯ ಕೂಂಬಿ ಪೋನ ತಾಮರಿಯಂ அப்படியே ಮೊಟ್ಟಿಚ್ಚಿ போயிடும், ಕೂಂಬಿ போயிடும் ಅಂತ ಹೇಳ್ತೀವಿ. ಅದು ಒಂದು ಹೋಲಿಕೆ ಕೊಡ್ಬೋದು. ನೆಕ್ಸ್ಟ್, ಕಣ್ಣನ್ನ ಮಕರಂದ ಅದ್ರಲ್ಲಿ ಇರುತ್ತೆ, ಒಳ್ಳೆತನ ಎಲ್ಲಾನು ದೇವರಲ್ಲಿ ಎಲ್ಲದ್ರಲ್ಲಿ ಇರುತ್ತೆ. ಅದು ಭ್ರಮರ ಆಗ್ಬಿಟ್ಟು ನಾವ್ ಇರ್ಬೇಕು ಅನ್ನೋ ಇದ್ರಲ್ಲಿ. ಓಕೆ, ವೆರಿ ಗುಡ್. ಅದಕ್ಕೆ ಮೇ ಬಿ ಇವಾಗ ಅವ್ರು ಹೇಳಿದ್ದನ್ನ ಎಕ್ಸ್ಟೆನ್ಷನ್ ನಾವು ತಗೊಂಡ್ರೆ, ನೀವ್ ಹೇಗೆ ಇದಕ್ ಮುಂಚೆ ಹೇಳಿದ್ರಲ್ಲ, ದುಂಬಿ ಒಳ್ಳೇದನ್ನ ಹೀರ್ಕೊಂಡು ಹೋಗುತ್ತೆ ಅಂತ, ಆತರ ಒಳ್ಳೇದನ್ನೇ ನೋಡ್ಬೇಕು ಕಣ್ಣಿಂದ ಅನ್ನೋದನ್ನು ಇರಬಹುದು. ಅದೇ ಅದನ್ನೇ ಪರಹುವುದು, ಹೀರುವುದು ಅಂತ ಅರ್ಥ ಆಯ್ತಾ? ಆದ್ರೆ ಮಹಾಲಕ್ಷ್ಮಿಗೆ ಕಣ್ಣು ಕಮಲವಾಗಿದೆ ಅಂದ್ರೆ ಕಂಪಿಬತೀತಿ ಕಮಲ. ಕಮ್ ಅಂದ್ರೆ ಏನು? ನೀರು. ಕಮ್ ಅಂದ್ರೆ ಕಮ್ ಅನ್ನೋ ಧಾತು ನೀರನ್ನ ಹೇಳುತ್ತೆ. ಇಲ್ಲಿ ಭಕ್ತಿ ಅನ್ನೋ ರಸ ನೀರಿನ ರೂಪದಲ್ಲಿ. ಕಮ್ ಪಿಬತಿ ಕಣ್ಣಿನಲ್ಲಿ ಕುಡಿಯುವುದು ಅಂತ ಅರ್ಥ. ಕಣ್ಣಲ್ಲಿ ಕುಡಿಬೋದಾ ಇಲ್ವಾ? Can we drink through eyes? If you scan somebody in a proper way, definitely you can drink them through eyes. Alba? అందాన్ని ఆస్వాదించడం. అందాన్ని ఆస్వాదించడం. ఇప్పుడు అనురాధ ఆಂಟಿ ಮೇಲೆ ಯಾರೋ ಏನೋ ಹೇಳ್ತಾರೆ. ಅನುರಾಧ ಆಂಟಿ ನಿಜವಾಗ್ಲೂ ಹೇಳ್ಬೇಕಂದ್ರೆ she is student to me from past almost like 8 months, almost close to 1 year. 1 year ಆಗಿದೆ ಅಲ್ವಾ ಅನುರಾಧ ಆಂಟಿ? ನೀವು ನನಗೆ ಸ್ಟೂಡೆಂಟ್. ಹೌದಾ? ಸರಿ. 2 years ಆಯ್ತಾ? ಓಕೆ. And we have to celebrate. Okay. So, but frankly speaking, I have not met her physically at all. I have not seen her at all. Okay. ಪ್ರಭಾ ಆಂಟಿ, ಅನುರಾಧ ಆಂಟಿ ಅವ್ರ ಬ್ಯಾಚ್ ಅವ್ರನ್ನೆಲ್ಲ ನಾನು ಇದುವರೆಗೂ ನೋಡೇ ಇಲ್ಲ. ಪಾಠ ಮಾಡೋದು ಎಷ್ಟೋ ಅಷ್ಟೇ ಆನ್ಲೈನ್ ಅಲ್ಲಿ. But if somebody says something on Anuradha aunty, will I accept it so easily because I have not seen her? ಎಲ್ಲರ ಮನುಷ್ಯರ ಮೇಲೂ ಒಂದು ರೀತಿಯಾದಂತಹ ಡೆಫಿನಿಷನ್ ನಮ್ಮೊಳಗಡೆನೆ ಕ್ರಿಯೇಟ್ ಆಗಿರುತ್ತೆ ಆಯ್ತಾ? ಅವ್ರನ್ನ ನಾವು ಕಣ್ಣಿಂದ ನೋಡ್ಬೇಕಿಲ್ಲ, ಆದ್ರೆ ಅಂತರ್ಚಕ್ಷುವಿನಿಂದ ಅವ್ರ ಮೇಲೆ ಒಂದು
రూపవನ್ನ ನಾವು బర్స్కొండిర్ತೀವಿ. ఒక నిర్ధారము మా మనసులో వాళ్ళపైన ఉంటుంది. ఎవరు ఏం చెప్తేనో వారు చెడివాళ్ళ మంచివాళ్ళ, అదేమో సాందర్భికంగా సందర్భోచితంగా చెడివాళ్ళు మంచివాళ్ళు అని చెప్పొచ్చు. కాబట్టి వాళ్ళు ఏమి అని నా మనసుకి ಗೋಚರಿస్తుందా లేదా? ಈ ಕಶ್ಚಿತ್ ಹುಳು ಮಾನವನ ಮೇಲೆ ಈ ರೀತಿ ನಮ್ಮ ಮನಸ್ಸಲ್ಲಿ ಒಂದು ನಿರ್ಧಾರ ಇದೆ. ಆ ಪದ್ಮ ಹಿಂಗ್ ಜಗಳ ಆಡದ್ಲು ಅಂತ ನಿರ್ಮಲಾ ಆಂಟಿ ಹೇಳ್ತಾರೆ. ಆಡಿರ್ಬೋದು ಪದ್ಮ ಜಗಳ, ನಾನು ಇಲ್ಲ ಅನ್ನಲ್ಲ. ತಾಯಿ ಮಗಳ ಜಗಳ ಬರ್ದೆ ಇನ್ಯಾರು ಬರಕ್ ಸಾಧ್ಯ? ಇನ್ನೇ 3ನೇ ಮನುಷ್ಯ ಸರೋಜಮ್ಮನ ಹತ್ರ ಹೋಗಿ ನೀವು ಜಗಳ ಆಗತ್ತಾ ಹೇಳಿ? ಏನೋ ಸಾಂದರ್ಭಿಕವಾಗಿ ಆಡಿದಾರೆ, ಇಲ್ಲ ಹಂಗೆ ಅಂತ ಪದ್ಮ ಜಗಳಗಂಟಿ ಹಾಕ್ಲಾ ಹೆಸರನ್ನ? Because I am seeing Padma and Nirmala aunty from so many years, shall I make a name like that? ಅಂತರ್ಚಕ್ಷುವಿನಿಂದ ಕಂಪಿಬತಿ, ನಮ್ಮ ಕಣ್ಣುಗಳನ್ನ ಕಮಲವಾಗಿ ಮಾಡಿಕೊಂಡು ಮನಸ್ಸಿನಲ್ಲಿ ಇರುವಂತಹ ಭಕ್ತಿ ರಸವನ್ನ, ಒಬ್ಬರೊಬ್ಬರಲ್ಲೂ ಇರುವಂತಹ ಭಕ್ತಿಯ ಒಂದು ಪರಾಕಾಷ್ಠತೆಯನ್ನ, ಆ ಪರಮಾತ್ಮನಿಗೋಸ್ಕರ ಯಾರ ಮನಸ್ಸು ದ್ರವವಾಗುತ್ತೆ, ದ್ರವ ಅಂದ್ರೆ ಲಿಕ್ವಿಡ್, ಯಾರಲ್ಲಿ ಆ ಒದ್ದೆತನ ಇದೆ, ಯಾರಲ್ಲಿ ಆ ಒಂದು ವೆಟ್ನೆಸ್ ಇದೆ ಪರಮಾತ್ಮನಿಗೋಸ್ಕರ ಅಂತ ನೋಡುವವಳು ಯಾರೋ? ಕಮಲೆಯಾದ ಮಹಾಲಕ್ಷ್ಮಿ. ಇಸ್ ಇಟ್ ನಾಟ್? ಇಟ್ ಇಸ್ ದ ಡ್ಯೂಟಿ ಆಫ್ ಕಮಲಾ ಟು ಸಿ ದಟ್ ಹೂಸ್ ಹೃದಯ ದ್ರವಿಸಿ ಹೋಗ್ತಾ ಇದೆ ಪರಮಾತ್ಮನಿಗೋಸ್ಕರ ಆ ಯಾರ ಮನಸ್ಸಲ್ಲಿ ಆ ಒದ್ದೆ ಅಂಶ ಇದೆ, ವೆಟ್ನೆಸ್ ಇದೆ. ವೆಟ್ನೆಸ್ ಇಸ್ ಅ ಸಿಂಬಲ್ ಆಫ್ ಕಾರುಣ್ಯ. ಆಯ್ತಾ? ಮಧುವನ್ನ ಕುಡಿಯೋದು ಅಂತ ಶಾಂತ ಆಂಟಿ ಹೇಳಿದ್ರು. ಅದೇ ಯಾವ ಮಧು? ವೆಟ್ನೆಸ್ ಅನ್ನೋ ಮಧು, ನಮ್ಮ ಭಕ್ತಿ ರಸವೆಂಬ ಮಧು. ತವ ಸುಪ್ರಭಾತ ಅರವಿಂದ ಲೋಚನೆ, ಹೇ ಅರವಿಂದ ಲೋಚನೆಯಾದಂಥ ಕಮಲದಂತೆ ಕಣ್ಣುಳ್ಳವಳೇ ಕಂಪಿಬತೀತಿ ಕಮಲ ಅಂತ ಹೇಳಿ, ನಿನ್ನ ಭಕ್ತರುಗಳಲ್ಲಿ ಯಾರ ಹೃದಯ ಪರಮಾತ್ಮನಿಗೋಸ್ಕರ ಮಿಡಿಯುತ್ತೆ, ತುಡಿಸುತ್ತೆ, ತಹತಹವಾಡುತ್ತೆ ಅಂತ ಕಂಡು ಹಿಡಿಯುವವಳೆ. ಅದಕ್ಕೆ ನಿನ್ನ ಹೆಸರು ಅರವಿಂದ ಲೋಚನೆ. ಅರವಿಂದ ಅನ್ನ ತಾಮರೆ, ಕಮಲಂ ಅಲ್ವಾ? ಅರವಿಂದ, ತಾವರೆ, ಕಮಲ, ಕುಮುದ, ಬೇಕಾದಷ್ಟು ಹೆಸರುಗಳಿದೆ ಕಮಲಕ್ಕೆ ಅಲ್ವಾ? ಅರವಿಂದ ಲೋಚನೆ. ನಮ್ಮ ನ್ಯಾಷನಲ್ ಫ್ಲವರ್ ಕಮಲಾನೆ ಅಲ್ವಾ? ಯಾವ್ದೋ ಬಿಜೆಪಿ ಇದು ಕಮಲ ಅನ್ಬೇಡಿ, ನ್ಯಾಷನಲ್ ಫ್ಲವರ್ ಇಸ್ ಕಮಲ. ಕೆಲ್ಸಕ್ ಬಾರ್ದೇ ಇರೋ ಯಾವ್ದೋ ಕಾಂಗ್ರೆಸ್ ಬಿಜೆಪಿ ಹಿಡ್ಕೊಂಡು ಕಮಲ ಅದು ಇದು ಅಲ್ಲ, ನಮ್ಮ ನ್ಯಾಷನಲ್ ಫ್ಲವರೇ ಕಮಲ ಅಲ್ವಾ? ಪರಮಾತ್ಮನ ಕಣ್ಣುಗಳನ್ನ, ಇನ್ಫ್ಯಾಕ್ಟ್ ಎಷ್ಟೋ ದಿವ್ಯ ದೇಶದಲ್ಲಿ ಪರಮಾತ್ಮನಿಗೆ ಆ ಕಣ್ಣಿನ ಒಂದು ದೃಶ್ಯಕ್ಕೇನೆ ಅವನ್ ಫೇಮಸ್. ಇಫ್ ಯು ಗೋ ಟು ತಿರುಕುರುಂಗುಡಿನಲ್ಲಿ ಅವನ ಕಣ್ಣನ್ನ ನೋಡ್ಬೇಕಂತೆ. ಆ ಮಂಗಳಾರತಿ ಹಾರತಿಯನ್ನ ಏನ್ ಮಾಡ್ತಾರೆ ಗೊತ್ತಾ? ಅವನ ಕಣ್ಣಿಗೆ ನೇರ, ಭಗವಂತನ ಕಣ್ಣಿಗೆ ತಾಪ ತಾಕಬಾರ್ದಲ್ವಾ, ಕಣ್ಣಿಗೆ ನೇರವಾಗಿ ಮಂಗಳಾರತಿ ಇಡ್ತಾರೆ. ಅವಾಗ ಈ ಒಂದು ಜ್ಯೋತಿ ದಗದಗದಗ ಅಂತ ಉರಿಯುತ್ತೆ ನೋಡಿ, ಆ ಕರ್ಪೂರದ ಹಾರತಿ, ಆ ಜ್ಯೋತಿಯಲ್ಲಿ ಆ ಕಣ್ಣುಗಳು ಉನ್ಮೀಲಿತ ನೇತ್ರಾಂಬುಹು ಅಂತ ಆ ರೀತಿ ಹಿಂಗೆ ಕಾಣಿಸ್ಕೊಳುತ್ತೆ. ಇನ್ಫ್ಯಾಕ್ಟ್ ನಿರ್ಮಲಾ ಆಂಟಿನೂ ಒಂದು ವಿಡಿಯೋ ಕಳಿಸಿದ್ರು, ಜ್ಞಾಪಕ ಇದೆಯೋ ಇಲ್ವೋ ಎಲ್ರಿಗೂ? ಹತ್ರ ಎಡತಲೆ ಅಲ್ವಾ? ಆಂಡಾಳ್ ಆ ದೀಪದ ಒಂದು ಇದರಲ್ಲಿ ಮೇಲಿಂದ ಹಿಂಗ್ ಮಾಡಿ ಕೆಳಗಡೆ ಹಿಂಗ್ ಮಾಡೋ ಭಾಗ, ಅಥವಾ ಕೆಳಗಡೆ ಹಿಂಗ್ ಮಾಡ್ಬಿಟ್ಟು ಮೇಲ್ ಮಾಡೋ ಭಾಗ ಅನ್ಸುತ್ತೆ. ಇಲ್ಲ ಮೇಲಿಂದ ಕೆಳಗಡೆಗೆ, ನೆತ್ತಿಯಿಂದ ಕೆಳಗಡೆ ಬರುವಾಗ ಕಣ್ಣು ಹತ್ರ ಬರ್ತಿದ್ದಂಗೆ ಕಣ್ಣು ಓಪನ್ ಆಗತ್ತೆ, ವೈಡ್ ಓಪನ್. ಕಣ್ಣು ಆಂಡಾಳದು ಕಣ್ಣು ಓಪನ್ ಆಗೋ ತರ. ಆಕ್ಚುಲಿ ಅಲ್ಲಿ ಏನೂ ಆಗಲ್ಲ, ಬಟ್ ಆ ದೀಪದ ರಶ್ಮಿ ಆ ಕೆತ್ತಿರೋ ಒಂದು ಚಾಕುಚಕ್ಯತೆ, ತುಂಬಾ ಅದಕ್ಕೆ ಚೆನ್ನಾಗಿದೆ ದೇವಸ್ಥಾನ ಅದು. 2 ಕಣ್ಣು ಹಿಂಗೆ ಆಂಡಾಳ್ ಕಣ್ಣು ತೆಗೆದಂಗ್ ಇರುತ್ತೆ. ಎಡತಲೆ ಸಾಧ್ಯವಾದವರು ಹೋಗಿ ಬನ್ನಿ, ನಂಜನಗೂಡ್ ಹತ್ರ. ಆತರ ಆ ಕಣ್ಣು ಅನ್ನೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಏನ್ ಕೊಡ್ತೀವಿ ಅಂದ್ರೆ, ಏನಕ್ ಕೊಡ್ತೀವಿ ನಮ್ಮ ಸನಾತನ ಧರ್ಮದಲ್ಲಿ ಅಂದ್ರೆ, ಇನ್ನೊಂದು ವಿಷಯ, ಕಣ್ಣು ಸತ್ಯವನ್ನ ಸೂಚಿಸುತ್ತೆ. ಸತ್ಯಕ್ಕೆ ಪ್ರತೀಕವೇ ಕಣ್ಣು. ಏನಾದ್ರೂ ನಾವು ದೃಢವಾಗಿ ಮಾತಾಡ್ತಾ ಇದ್ರೆ ಕೆಳಗಡೆ ನೋಡಿ ಮಾತಾಡಲ್ಲ. ಮಾತಾಡ್ತೀವಾ? ಕಣ್ಣನ್ ಫಸ್ಟ್ ನೋಡ್ತೀವಿ. ಯಾರ್ ಕಣ್ಣಾದ್ರೂ ಆಗ್ಲಿ ಅಲ್ವಾ? ಅವ್ರದ್ದೇನ್ ಕೆಟ್ಟ ಕಣ್ಣು ಒಳ್ಳೆ ಕಣ್ಣು ಅದೆಲ್ಲ ಆಮೇಲೆ ಇರ್ಲಿ. ವಿ ಆರ್ ನಾಟ್ ಜಡ್ಜ್ಮೆಂಟಲ್ ಹಿಯರ್. ಬಟ್ ಇಫ್
the speech that is coming out of you, if it is ದೃಢವಾಗಿದೆ, ಸತ್ಯವಾಗಿದೆ ಅಂದ್ರೆ ಭೂಮಿ ನೋಡಿ ಮಾತಾಡಲ್ಲ ನೀವು, ಅವ್ರ ಕಣ್ಣನ್ನು ನೋಡಿ ಮಾತಾಡ್ತೀರಾ. ಯಾರಾದ್ರೂ ನಮ್ಮ ಹತ್ರ ಆ ಕಡೆ ಈ ಕಡೆ ತಿರ್ಕೊಂಡು ಸೊಟ್ಟಂಪಟ್ಟವಾಗಿ ಮಾತಾಡ್ತಾ ಇದಾರಂದ್ರೆ ಆ ಮಾತಲ್ಲಿ ಅಸತ್ಯ ಅಡಗಿದೆ ಅಂತ ನಮ್ಗೆ ಗೊತ್ತಾಗೋಗುತ್ತೆ ಅಲ್ವಾ. ವಿ ಆರ್ ದ ಸೆಲ್ಫ್ ಅನಲಿಸ್ಟ್ ಫಾರ್ ಅವರ್ ಸೆಲ್ಫ್, ವಿ ಆರ್ ದ ಜಡ್ಜ್ ಫಾರ್ ಅವರ್ ಸೆಲ್ಫ್. ಇನ್ನೇನಾದ್ರೂ ಬೇಕಾ ನಮಗೆ? ಬೇರೆಯವ್ರ ಅನಾಲಿಸಿಸ್ ಬೇಕಾ? ಬೇರೆಯವ್ರ ಜಡ್ಜ್ಮೆಂಟ್ ಬೇಕಾ? ಸೊ ನಮ್ಮ ಕಣ್ಣುಗಳು ಕಮಲದ ಹಾಗೆ. ಕಣ್ಣು ಸೂಕ್ಷ್ಮತೆಯನ್ನ ತೋರಿಸಿಕೊಡುತ್ತೆ. ಅಹತ್ತಿನ ಅழகு ಮುಹತ್ತಲ್ ತೆರೆಯುಮ್ ಅಂತ ಹೇಳ್ತೀವಲ್ವಾ. ಮನಸ್ಸಿನ ಕನ್ನಡಿ ಕಣ್ಣಿನ ಪಟಲದಲ್ಲಿ ಪ್ರತಿಬಿಂಬವಾಗುತ್ತೆ ಅಲ್ವಾ. ನಾನು ಎಷ್ಟೇ ನನ್ನ ಕಂಟ್ರೋಲ್ ಮಾಡ್ಕೊಂಡ್ರು ನನ್ನ ಹೃದಯದಲ್ಲಿ ದುಃಖ ಇದ್ರೆ ನನ್ನ ಕಣ್ಣಲ್ಲಿ ಗೋಚರವಾಗುತ್ತೆ. ಎಷ್ಟೇ ನಾನು ಮರೋಸಾಗಿರ್ಬೇಕು ಅಂತ ನೋಡಿದ್ರು ನನ್ನ ಹೃದಯದಲ್ಲಿ ಆನಂದ ಇದ್ರೆ ಕಣ್ಣು ಅದು ತೋರ್ಸ್ಕೊಟ್ಬಿಡುತ್ತೆ. ಒಪ್ಕೋತೀರಾ? ಎಷ್ಟೋ ಮಹನೀಯರುಗಳು ನಾವು ನೋಡ್ತೀವಿ ಅವ್ರನ್ನ, ಇಂಥ ಮೇಧಾವಿಲಾಸವಾಗಿರ್ತಾರೆ, ಪಾಂಡಿತ್ಯವನ್ನ ಹೊಂದಿರ್ತಾರೆ. ಆದ್ರೆ ಕಣ್ಣು ನೋಡುವಾಗ ಅದರಲ್ಲಿ ಏನೋ ಕೊರತೆ ಕಾಣಿಸ್ತಾ ಇರುತ್ತೆ, ಏನೋ ಕುಂದು ಕೊರತೆ. ಆದ್ರೆ ಸೋನಿ ಸೆಂಟರ್ ಹತ್ರ ಒಬ್ಳು ಹೂ ಮಾರೋವಳು, ಏನಿದೆ ಅವಳು ಪಾಪ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ, ಅದಿದೆಯಾ ಏನೂ ಇರಲ್ಲ. ಆವತ್ತಿನ ದಿನಕ್ಕೆ ಏನೋ ಒಂದು 10 ಮೊಳ ಹೂ ಕಟ್ಟಿ ಜೀವನ ಮಾಡ್ತಾ ಇರ್ತಾಳೆ. ಹೋಗ ಅವಳ ಕಣ್ಣು ನೋಡಿ, ಆ ಹೂವಲ್ಲಿರೋ ಕಾಂತಿ ಅವಳ ಕಣ್ಣಲ್ಲಿರುತ್ತೆ. ತಗೊಳ್ಳಿ ಅಂತ ಅಚ್ಚುಕಟ್ಟಾಗಿ ಪಾಪ ಹೂ ಕಟ್ಟಿ. ಏನದಕ್ಕೆ ನಿಮ್ಗೆ ವಿದ್ಯೆ ಬೇಕಿಲ್ಲ, ಜ್ಞಾನ ಬೇಕಿಲ್ಲ. ಕಣ್ಣಲ್ಲಿ ಕಾಂತಿ ಇರ್ಬೇಕಾದ್ರೆ ಮನಸ್ಸು ದ್ರವಿಸ್ಬೇಕು, ಹೃದಯಂಗಮವಾಗಿ ಸೆನ್ಸಿಟಿವ್ ಮೈಂಡ್ ಆಗಿರ್ಬೇಕು. ಒಪ್ಕೋತೀರಾ? ಅಯ್ಯೋ ಒಬ್ರ ಕಷ್ಟ ಆದ್ರೆ ಅಯ್ಯೋ ಅಂತ ಅಯ್ಯೋ ಇಂದ ಏನು ಆಗಲ್ಲ ಅಂತ ನೀವ್ ಹೇಳ್ಬೋದು, ಅಯ್ಯೋ ಹೇಳೋರು ಇಲ್ವಲ್ಲ ಈಗ ಅಲ್ವಾ. ಆ ಸ್ಪಂದನ ಇರಬೇಕು. ಅದನ್ನೇ ಅರವಿಂದ ಲೋಚನ ಅಂತ ಹೇಳೋದು. ಸ್ಪಂದಿಸುವ ಒಂದು ಕಲೆ. ಸ್ಪಂದಿಸ್ಬೇಕು ಅಲ್ವಾ. ಗೋರ್ ಕಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಇದ್ರೆ ಏನ್ ಪ್ರಯೋಜನನೋ. ನಾವೆಲ್ಲ ಮಾನವರು, ಹೃದಯವನ್ನ ಉಳ್ಳವರು. ಕಲ್ಲಲ್ಲ ನಾವು. ಕಲ್ಲು ಕೂಡ ದ್ರವಿಸುತ್ತೆ, ಗೊತ್ತಾ ನಿಮ್ಗೆ? ಕಲ್ಲು ಕೂಡ ಕರಗುತ್ತೆ. ಹನುಮ ತೋಡಿಯನ್ನ ಹಾಡುವಾಗ, ತೋಡಿ ಅನ್ನೋದು ಅದಕ್ಕೆ ಹೆಸರು, ಅದಕ್ಕೆ ತೋಡ್ಬೇಕು ಅದನ್ನ ಕುತ್ಕೊಂಡು. ಇರೋದೇ 5 ಸ್ವರಗಳು, ಆದ್ರೆ ಬರೋದು ತುಂಬಾ ಕಷ್ಟ. ಆ ತೋಡಿ ಅಲ್ವಾ. ಆ ಹನುಮ ತೋಡಿಯನ್ನ ಹೃದಯಂಗಮವಾಗಿ ಹಾಡಿದಾಗ ವೀಣಾನಾದವನ್ನ ಮಾಡ್ಕೊಂಡು ಹನುಮಂತ ಕಲ್ಲು ಕರಗ್ತಂತೆ. ರಾಘವೇಂದ್ರ ಸ್ವಾಮಿ ತನ್ನ ವೀಣಾನಾದವನ್ನ ಮೂಲರಾಮನಿಗೆ ಅಂತ ಹೊರಹೊಮ್ಮಿಸುವಾಗ ಮೂಲರಾಮನ ಪಕ್ಕದಲ್ಲಿದ್ದಂತಹ ಅಮೃತ ಶಿಲೆಯ ಒಂದು ಪೀಠ ಕರಗೋಯ್ತಂತೆ. ಇದೆಲ್ಲ ಕಥೆಗಳಲ್ಲಿ ಬರುತ್ತೆ, ಗೊತ್ತಾಯ್ತಾ? ಅದು ಕರಗ್ತೋ ಇಲ್ವೋ, ಅದನ್ನ ಕೇಳಿದಂತಹ ಮನಸ್ಸುಗಳು ಕರಗಬೇಕು. ನಾದ ಬ್ರಹ್ಮಕ್ಕೆ ಮನಸ್ಸೇನು ಎಲ್ಲ ಕರಗುತ್ತೆ. ಮದವಿಡ್ದಿರೋ ಗಜ ಆ ವೀಣಾನಾದಕ್ಕೆ ಕರಗುತ್ತೆ, ಗೊತ್ತಾ ನಿಮಗೆ? ಪ್ರೊವೈಡೆಡ್ ಆ ವೀಣಾನಾದ ಸರಿಯಾಗಿರ್ಬೇಕು, ಬರೀ ಅಪಶ್ರುತಿ ಆಗಿದ್ರಲ್ಲ. ಆನೆ ಮುಂದೆನೇ ಪ್ರಾಕ್ಟೀಸ್ ಮಾಡ್ತೀವಿ ವೀಣೆನೆ ಅನ್ನೋರ್ಗಾಗಲ್ಲ, ಪ್ರಾಕ್ಟೀಸ್ ಮಾಡಿ ಬಂದಿರೋರ್ಗಾಗುತ್ತೆ ಅಲ್ವಾ. ಆ ತರ ಒಂದು ನಾದಕ್ಕೋ ಅಥವಾ ನಮ್ಮ ಫೀಲಿಂಗ್ಸಿಗೋ ಅಥವಾ ನಮ್ಮ ಭಾವನೆಗಳಿಗೋ ಮನಸ್ಸು ಮಿಡಿಯೋದನ್ನೇ ಇಲ್ಲಿ ಅರವಿಂದ ಲೋಚನೆ. ಹೇ ಜಗನ್ಮಾತೆ, ನಿನ್ನಲ್ಲಿ ನಾವು ಯಾವಾಗ್ಲೂ ಅನುರಕ್ತರಾಗಿ ಭಕ್ತಿಯನ್ನ ಮಾಡಿ ನಮ್ಮ ಭಕ್ತಿಯು ಪರಮಾತ್ಮನಲ್ಲಿ ಹೋಗಿ ಹೇಳುವಂತಹ ಕಣ್ಣುಳ್ಳವಳೆ, ಮನಸ್ಸುಳ್ಳವಳೆ. ಮನಸ್ಸನ್ನ ನೋಡಿ, ಕಣ್ಣು ಅನ್ನೋದು ಮೈಂಡಿಗೆ, ಕಣ್ಣು ಅನ್ನೋದು ಚಿತ್ತಕ್ಕೆ, ಕಣ್ಣು ಅನ್ನೋದು ಮನಸ್ಸಿಗೆ, ಕಣ್ಣು ಅನ್ನೋದು ನಮ್ಮ ಭಾವನೆಗಳಿಗೆ, ಕಣ್ಣು ಅನ್ನೋದು ನಮ್ಮಲ್ಲಿರುವಂತಹ ಭಕ್ತಿಯ ದ್ರವಕ್ಕೆ. ಕಣ್ಣು ಅನ್ನೋದು ಎಷ್ಟು ತರ ಹೋಲಿಸಲ್ಪಟ್ಟಿದೆ. ಸತ್ಯ ಅನ್ನೋದೇ ಕಣ್ಣು ಅಲ್ವಾ. ಜಗತ್ತಿನ ಕಣ್ಣು ಯಾರೋ? ಸೂರ್ಯ. ಸತ್ಯ ಅದು ಅಲ್ವಾ. ಜಗತ್ತಿನ ಕಣ್ಣು ನಾನು ಅನ್ನಕ್ಕಾಗತ್ತಾ? ಅದು ಮಿಥ್ಯ. ಜಗತ್ತಿನ ಕಣ್ಣು ಯಾರೋ? ಸೂರ್ಯ. ಜಗತ್ತಿನ ಕಣ್ಣು ಪರಮಾತ್ಮ ಅನ್ನೋದು ಒಂದೊಂದ್ಸಲ ಮಿಥ್ಯ ಆಗೋಗುತ್ತೆ. ಯಾಕೆ ಹೇಳಿ? ಸಾದೃಶ್ಯವಾಗಿ ನೀವು ನೋಡ್ತಾ ಇರೋದು ಜಗತ್ತಿನ ಕಣ್ಣು ಸೂರ್ಯನೇ. ಬೆಳಗ್ಗೆ ಹೊತ್ತು ಮಲಗಲ್ಲ, ರಾತ್ರಿ ಹೊತ್ತು ಏಳಲ್ಲ ಅಲ್ವಾ. ನಾನು ಶಿಫ್ಟ್ ವೈಸ್ ಕೆಲಸ ಮಾಡೋರ್ನ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು.
ಇಲ್ಲ ಸರ್, ನಾವೆಲ್ಲ ಬೆಳಗ್ಗೆ ಮಲಗೋರು, ರಾತ್ರಿ ಹೇಳೋರು ಅಂದ್ರೆ ಅದ್ ನಿಮ್ ಪ್ರಾರಬ್ಧ, ಶಿಫ್ಟ್ ಅಲ್ಲಿ ಇದ್ದೀರಾ, ಏನೋ ಮಾಡ್ಕೋತೀರಾ ಅಲ್ವಾ. ಆ ಜನ್ಮ ಪ್ರಾರಬ್ಧಾದಿ ಕರ್ಮಾದಿಗಳಿಗೆ ನಾನೇನು ಹೇಳಲ್ಲ. ಅಂದ್ರೆ ಇನ್ ಜನರಲ್ ಸೂರ್ಯ ಉದಯಿಸದ ಅಂದ್ರೆ ಅದನ್ನ ನೈಟ್ ಅನ್ನಲ್ಲ, ಯಾರು ಡೇ ಅಂತಾನೆ ಕರೆಯೋದು ಅಲ್ವಾ. ಆತರ ಜಗತ್ತಿನ ಕಣ್ಣು ಅನ್ನೋದೇ ಸತ್ಯ ಸಾರಾಂಶ. ಆ ಅರವಿಂದ ಲೋಚನವಾದಂತಹ ಸತ್ಯ ಕಣ್ಣನ್ನ ಇಟ್ಕೊಂಡಿರೋವಳೆ. ತವ ಸುಪ್ರಭಾತಂ ಅರವಿಂದ ಲೋಚನೆ ಭವತು ಪ್ರಸನ್ನ ಮುಖ ಚಂದ್ರ ಮಂಡಲೆ. ಚಂದ್ರಬಿಂಬದ ಹಾಗೆ ಪೂರ್ಣ ಚಂದ್ರವನ್ನ ಹೋಲುವಂತಹ ಗುಂಡಾಗಿರುವಂತಹ ಚೆನ್ನಾಗಿರುವಂತಹ ಮುಖವನ್ನ ಉಳ್ಳವಳು. ಭವತು ಪ್ರಸನ್ನ ಮುಖ ಚಂದ್ರ ಮಂಡಲೆ. ಕೆಲವ್ರು ನೆನೆಸ್ಕೊಂಡ್ರೆ ಅಯ್ಯಯ್ಯ ಯಾಕಾದ್ರೂ ಇವ್ರನ್ನ ನೆನೆಸ್ಕೊಂಡ್ವೋ ಅಂತ ಹೃದಯಲ್ಲಿ ಅನ್ಸುತ್ತಾ ಇಲ್ವಾ? ಬೆಳಗಾಗೆ ಇವ್ರನ್ನ ನೆನ್ಸ್ಕೋಬೇಕು. ಇನ್ಯಾರು ನನ್ ಮನಸ್ಸೇ, ಬೇರೆಯವ್ರ ಮನಸ್ಸಲ್ಲ. ಆದ್ರೂ ಅದೇನೋ ಇವ್ರನ್ನ ಹೋಗಿ ನೆನೆಸ್ಕೊಂಡಲ್ಲ ಅನ್ಸುತ್ತೆ. ಇನ್ ಕೆಲವ್ರು ನೆನ್ಸ್ಕೊಂಡ್ರೆ ಪ್ರಸನ್ನತೆ ತಾನಾಗಿ ಉಕ್ಕಟ್ಟೆ. ಆಹಾ, ನೆನೆಸ್ಕೊಂಡ್ರು ಇಂಥದ್ ನೆನೆಸ್ಕೋಬೇಕಪ್ಪ ಬೆಳಗಾಗಿದ್ದು ಅಲ್ವಾ. ನಾವೇನ್ ವಿಶ್ವೇಶ್ವರಯ್ಯ ನೋಡಿದೀವ? ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿದೀವ? ನೆನೆಸ್ಕೊಂಡ್ರೆ ಸಾಕು, ಮನಸ್ಸು ಪುಲ್ಲರಿಸುತ್ತೆ. ಸ್ವಾಮಿ ವಿವೇಕಾನಂದ ನೋಡಿದೀವ? ಬರೀ ಅವ್ರ ಬಗ್ಗೆ ಕೇಳಿರೋದಷ್ಟೇನೆ ಅಲ್ವಾ. ಅದ್ ನೆನೆಸ್ಕೊಂಡ್ರೆ ಸಾಕು. ವಿಶ್ವೇಶ್ವರನ್ ನೆನೆಸ್ಕೊಳ್ಳಿ, ಏನಾದ್ರೂ ತಪ್ಪು ಪರಿಕಲ್ಪನೆ ನಿಮ್ಮ ಮನಸ್ಸಲ್ಲಿ ಮೂಡುತ್ತಾ? ವಿದ್ಯೆಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ರು ಎಂತ ಮೇಧಾವಿಲಾಸ ಅವ್ರಿಗೆ, ಅಬ್ಬಬ್ಬ ಅನ್ಸುತ್ತೆ ಅಲ್ವಾ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕುಳ್ಳಕ್ಕೆ ನೆಟ್ಟಿಗೆ 4 ಅಡಿ ಇರ್ಲಿಲ್ಲ ಅವರು ಅಲ್ವಾ. ಅವ್ರು ಮಾಡಿದಂತಹ ದೇದೀಪ್ಯಮಾನವಾದಂತಹ ಕೆಲಸಗಳು ಅಂತಿಂತದ್ದಲ್ವಾ ಅಲ್ಲ. ರಾಜಾರಾಮ್ ಮೋಹನ್ ರಾಯ್ ಆ ಒಂದು ಸತಿ ಸಿಸ್ಟಮ್ ಅನ್ನೇ ಅಬಾಲಿಷ್ ಮಾಡಿದ್ರು. ಆ ರೀತಿ ಅವ್ರು ಮಾಡಿರೋ ಒಂದೊಂದು ಕೆಲಸ ನೆನೆಸ್ಕೊ ತುಂಬಾ ಬೇಕಿಲ್ಲ. ಇಲ್ಲ ಅವರು ಸರಿ ಇರ್ಲಿಲ್ವಂತೆ. ಎಷ್ಟೋ ಜನ ಗಾಂಧೀಜಿ ಮೇಲೆ ಹೇಳ್ತಾರೆ, ಮಹಾತ್ಮ ಗಾಂಧಿಗೆ ಅವರು ಸರಿ ಇರ್ಲಿಲ್ವಂತೆ ಅದಂತೆ. ಏನಾದ್ರೂ ಹಾಕೊಳ್ಳಿ, ನಮ್ಗೇನಾಗ್ಬೇಕು? ಸ್ವತಂತ್ರ ತಂದ್ ಕೊಟ್ರ? ಒಂದು ಆದ್ರೂ ಒಳ್ಳೆ ಕೆಲ್ಸ ನೇಷನ್ ಮಾಡಿದ್ರ? ಮುಸ್ಲಿಮ್ಸ್ನೆಲ್ಲ ಓಡಿಸ್ಲಿಲ್ಲ ಅವರು, ಅದಕ್ಕೆ ನಾಥೂರಾಮ್ ಗೋಡ್ಸೆ ಅವ್ರನ್ನ ಅಸೋಸಿನೇಟ್ ಮಾಡಿದ್ರು. ಎಲ್ಲ ಆಗ್ಲಿ ಪರವಾಗಿಲ್ಲ, ವಿ ವಿಲ್ ಅಗ್ರಿ ಟು ಆಲ್ ಯುವರ್ ಪಾಯಿಂಟ್ಸ್. ನೋ, ಯಾರು ಮಹಾತ್ಮ ಅಂತಾರೆ? ನಮ್ಮ ದೇಶದ ನ್ಯಾಷನಲ್ ಪಿತಾ ಅಂತ ಯಾರನ್ನ ಕರೀತಾರೆ ಅಲ್ವಾ. ಯಾವ್ದೋ ಒಂದಾದ್ರೂ ಒಳ್ಳೆ ಗುಣ ಇಲ್ವಾ ಹಾಗಾದ್ರೆ? ಆತರ ಮಹನೀಯರುಗಳನ್ನ ನಾವು ಹೃದಯದಲ್ಲಿ ನೆನೆಸ್ಕೊಂಡ್ರೆ ಸಾಕು, ನಮ್ಮ ಹೃದಯವು ಪ್ರಸನ್ನತೆಯನ್ನ ಹೊಂದುತ್ತೆ. ಈ ತರ ಹುಲುಮಾನವ ಯಕ್ಕಶ್ಚಿತ್ ಮಹನೀಯರುಗಳನ್ನೇ ಈ ತರ ಹೇಳ್ಬೇಕಾದ್ರೆ, ಪರಮಾತ್ಮನನ್ನ ಹೃದಯದಲ್ಲಿ ನೀವು ನೆನೆಸ್ಕೊಂಡ್ರೆ ನಿಮ್ಮ ಹೃದಯ ಎಷ್ಟು ಪ್ರಸನ್ನವಾಗ್ಬೇಕು. ನೆನ್ಸ್ಕೊಂಡೇ ನೋಡಿಲ್ಲ ಸರ್ ಇದುವರೆಗೂ ಅನ್ಬಾರ್ದು, ಯಾರು ನೆನೆಸ್ಕೋಬೇಕು ಆಯ್ತಾ. ಭವತು ಪ್ರಸನ್ನ, ಮಮತು ಅಂತ ಹೇಳಿಲ್ಲ, ಭವತು ಅಂತ ಹೇಳಿರೋದು. ಮಮ ಪ್ರಸನ್ನ ಇಲ್ಲ, ಭವ ಪ್ರಸನ್ನ. ಗೊತ್ತಾಯ್ತಾ? ಭವತು ಪ್ರಸನ್ನ ಮುಖಚಂದ್ರ ಮಂಡಲೆ. ಹೇ ಜಗನ್ಮಾತೆ ಮಹಾಲಕ್ಷ್ಮಿ, ನಿನ್ನ ಮುಖವು ಚಂದ್ರದ ಹಾಗೆ ಗುಂಡಾಗಿದೆ, ಚಂದ್ರನ ಹಾಗೆ ಶೀತಲವಾಗಿದೆ. ಇದೇನಕ್ಕೆ ಲಕ್ಷ್ಮಿಯ ಮುಖವನ್ನ ಚಂದ್ರನ ಹೋಲಿಸ್ತಾರೆ? ಮೇ ಬಿ ಸಮುದ್ರ ಮಥನದಲ್ಲಿ ಬಂದಂತವ್ರು. ಸಮುದ್ರ ಮಥನದಲ್ಲಿ ಚಂದ್ರನೂ ಬಂದ, ಕುಬೇರನೂ ಬಂದ, ಮತ್ತೆ ಲಕ್ಷ್ಮಿನೂ ಬಂದ್ಲು. ಅದಕ್ಕೆ ಕುಬೇರ ಸಹೋದರಿ, ಚಂದ್ರ ಸಹೋದರಿ ಅಂತ ಅವಳಿಗೆ ಹೆಸರಿದೆ. ಚಂದ್ರ ಒಬ್ಬ ತಮ್ಮ, ಕುಬೇರ ಒಬ್ಬ ಅಣ್ಣ. ಫಸ್ಟ್ ಕುಬೇರ ಬಂದ, ಆಮೇಲೆ ಮಹಾಲಕ್ಷ್ಮಿ ಬಂದ್ಲು, ಆಮೇಲೆ ಚಂದ್ರ ಬಂದ. ಆಯ್ತಾ? ಚಂದ್ರ ಅಂತ ಹೋಲಿಸೋದು ಬರೀ ಅದೊಂದಕ್ಕಲ್ಲ. ಚಂದ್ರನ ಶಾಂತತೆ, ಸೂರ್ಯನ ತರ ಪ್ರಖರತೆ ಇಲ್ಲ. ವೆರಿ ಗುಡ್, ತಂಪೆರಿಯುತ್ತೆ. ವೆರಿ ಗುಡ್. ಸೂರ್ಯನ ಹಾಗೆ ಪ್ರಖರತೆ ಇಲ್ಲ, ದಗ 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 ಅಂತ ಉರಿಯಲ್ಲ, ಶೀತಲವಾದ ತಂಪನ್ನ ಬೀಸುತ್ತೆ ಚಂದ್ರ. ಮೇಲು ಚಂದ್ರ ಅನ್ನೋದು, ಚಂದ್ರನಲ್ಲಿ ಅಮೃತ ಹುಟ್ಟಿತು ಅಂತ ಹೇಳ್ತೀವಿ. ಸಮುದ್ರ ಮಂಥನವನ್ನ ಮಾಡುವಾಗ ಬರುವ ಅಮೃತ ಬೇರೆ, ಚಂದ್ರ ಹುಟ್ಟುವಾಗ್ಲೇ ಒಂದು ಅಮೃತ ಬಂತಂತೆ ಚಂದ್ರನಲ್ಲಿ. ಅದಕ್ಕೆ ಇವಳ ಮುಖದಲ್ಲಿ, ಮಹಾಲಕ್ಷ್ಮಿಯ ಮುಖದಲ್ಲಿ ಅಮೃತ ಇದೆ ಅಂತ ನಾವ್ ಹೇಳ್ತೀವಿ. ಗೋವನ್ನ ಹೋಗಿ ಎಲ್ಲಾರು ಹಿಂಬದಿಯಲ್ಲಿ ಮುಟ್ತೀರಾ ಅಲ್ವಾ, ಮುಟ್ಟಿ ನಮಸ್ಕಾರ ಮಾಡ್ತೀರಾ, ಲಕ್ಷ್ಮೀ ಆವಾಸ ಸ್ಥಾನ ಅಂತ. ಅಲ್ಲಿ ಅಮೃತ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ಗೋಪುಚ್ಛದಲ್ಲಿ ಅಮೃತವಿದೆ ಅಂತ.
ಮೃತ ಅಂದ್ರೆ ಸಾವು, ಅಮೃತ ಅಂದ್ರೆ ಸಾವಿಲ್ದೇ ಇರೋದಲ್ಲ. ಸಾವು ಅದು ಸಾವೇ, ಅದರಲ್ಲೂ ಮೃತ ಅನ್ನೋ ಪದ ಇಲ್ವಾ? ಅಮೃತ ಅಷ್ಟೇ. ಆ ಒಂದು ಸಾವನ್ನ ಗೆದ್ದವನು ಅಂತ ಅರ್ಥ ಅಮೃತಕ್ಕೆ. ಸಾವಿಲ್ದೇ ಇರೋರಲ್ಲ. ಅಮರತ್ವ ಅಂದ್ರೆ ನೀವ್ ಅನ್ಕೊಂಡಿರೋದು ಸಾವಿಲ್ದೇ ಇರೋದು ಅಂತ ಇಲ್ಲ. ಮರಣತ್ವ ಅನ್ನೋದು ಅಮರತ್ವಕ್ಕೂ ಇದೆ. ಆದ್ರೆ ಯು ಆರ್ ಅಕ್ಸೆಪ್ಟಿಂಗ್ ಇನ್ ಎ ಗ್ರೇಸ್ಫುಲ್ ಮ್ಯಾನರ್, ದಟ್ ಇಸ್ ಕಾಲ್ಡ್ ಅಮೃತತ್ವ. ಗೊತ್ತಾಯ್ತಾ? ಮೃತ ಅಮೃತ ಅಷ್ಟೇ ವ್ಯತ್ಯಾಸ. ಅಕ್ಸೆಪ್ಟಿಂಗ್ ಇನ್ ಎ ಗ್ರೇಸ್ಫುಲ್ ವೇ. ಎನಿವೇ ದೇರ್ ಶುಡ್ ಬಿ ಎನ್ ಎಂಡ್, ಓಕೆ ಲೆಟ್ ಮಿ ಅಕ್ಸೆಪ್ಟ್ ಇಟ್ ಅನ್ನೋ ಆ ತತ್ವ ಇದೆ ನೋಡಿ, ದಟ್ ಇಸ್ ಕಾಲ್ಡ್ ಅಮೃತ ತತ್ವ. ವಿಷ್ಣು ಪುರಾಣದಲ್ಲಿ ಹಾಗೂ ಬ್ರಹ್ಮ ಪುರಾಣದಲ್ಲಿ ಮೊದಲನೇ ಲೈನಲ್ಲೇ ಹೇಳ್ಪಟ್ಟಿದೆ ಅದು. ಅಮೃತತ್ವ ಅಂದ್ರೆ ಏನು ಅಂದ್ರೆ accepting the end is called ಅಮೃತತ್ವ, not rejecting it. ಅಲ್ವಾ? ರಿಜೆಕ್ಷನ್ ಅನ್ನೋದು ಆಗುತ್ತಾ ನಮ್ಗೆ? ಆಗತ್ತಾ? ಆಗಲ್ವಲ್ಲ. ಮೃತ್ಯು ಬಂದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ಲ. ಹಂಗಾಗಿ ಯು ಪ್ಲೀಸ್ ಅಕ್ಸೆಪ್ಟ್ ಇಟ್ ಇನ್ ಅ ಡಿವೈನ್ ವೇ. ಸದ್ಯ ಈ ಪ್ರಾಪಂಚಿಕ ಒಂದು ಬಂಧನದಿಂದ ನಾನು ವಿಮೋಚಿತನಾದೆ ಅಂದ್ರೆ ಆ ಒಂದು ಸ್ಥೂಲಕಾಯ ಶರೀರ ಹೋಯ್ತು. ಬಟ್ ಆತ್ಮ ಇಲ್ವಲ್ಲ. ಆತ್ಮತತ್ವ ಇದೆಯಾ? ಆತ್ಮಕ್ಕೆ ಮೋಕ್ಷತ್ವ ಅಲ್ವಾ? ಆತ್ಮ ಸಾವೇ ಇಲ್ವಲ್ಲ. ಹಂಗಾಗಿ ಇಲ್ಲಿ ಮೃತ ಅಮೃತ ಅನ್ನೋ ಪದ ಆತ್ಮಕ್ ಹೋಲೋದೇ ಇಲ್ಲ. ಕಮಾನ್, ಕ್ಯಾನ್ ಎನಿಬಡಿ ಸಿಂಕ್ ವಿತ್ ಯುವರ್ ಆತ್ಮ? ಮೃತವೂ ಇಲ್ಲ ಅಮೃತವೂ ಇಲ್ಲ ಅದಕ್ಕೆ, ಇದೆಯಾ? ಆದ್ರೆ ಶರೀರಕ್ಕೆ ಮಾತ್ರ ಮೃತವೂ ಇದೆ ಅಮೃತತ್ವವೂ ಇದೆ. ವೆನ್ ಯು ಅಕ್ಸೆಪ್ಟ್ ಯೋರ್ ಎಂಡ್ ಇನ್ ಎ ಗ್ರೇಸ್ಫುಲ್ ವೇ, ದಟ್ ಇಸ್ ಕಾಲ್ಡ್ ಅಮೃತತ್ವ. ಅದನ್ನೇ ಇಲ್ಲಿ ಚಂದ್ರ ನಮ್ಗೆ ಕೊಡ್ತಾನೆ. ಶೀತಲವಾಗಿ ತನ್ನ ಬಿಂಬವನ್ನ ಬೀರುವುದು. ಮಲೆಯ ಮಾರುತಂ அப்படியே சில்லுன்னு வீசும். வெண்ணிலா வெளிச்சம் ஜிலு 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 என்று பால் போல வெண்ணிலா வெள்ளை வெள்ளேன்னு நமக்கு வீசும். ಅದು ಎದೆ ಕುರಿಕ್ಕಿರೋದು ಶುದ್ಧತ್ವವನ್ನ ಸೂಚಿಸುತ್ತೆ. ಆ ರೀತಿ ಶುದ್ಧವಾಗಿ ಗೋಳಾಕಾರದಲ್ಲಿ ಶೀತಲವಾಗಿ ತಂಪನ್ನ ಅಮೃತತ್ವವನ್ನ ಬೀಸುವಂತಹ ಮುಖವನ್ನು ಉಳ್ಳವಳೆ. ತವ ಸುಪ್ರಭಾತ ಅರವಿಂದ ಲೋಚನೆ. ಇಲ್ಲಿ ಸುಪ್ರಭಾತ ಹೇಳ್ತಾ ಇರೋದು ನೋಡಿದ್ರೆ, ಆದ್ರೆ ಚಂದ್ರನ್ ವರ್ಣಿಸ್ತಾ ಇರೋದು. ಹೆಂಗಿದೆ ನೋಡಿ. ಇದೇನ್ ರಾತ್ರಿನಾ ಬೆಳಗ್ಗೆನಾ ಅಂತ ನಮಗೆ ಸಂದೇಹ ಬರುತ್ತೆ ಅಲ್ವಾ? ಆ ಸೂರ್ಯನ ಕಿರಣಗಳು ನಿನ್ನ ಮೇಲೆ ಬಿದ್ದು ಚಂದ್ರ ಹೊಳಿತಾನೆ ಅನ್ನೋದನ್ನ ಇಲ್ಲಿ ಸೂಚಿಸ್ತಾ. ಅದಕ್ಕೆ ಭವತು ಪ್ರಸನ್ನ ಮುಖ ಚಂದ್ರ ಮಾಂಡಲೇ ತವ ಸುಪ್ರಭಾತ ಅರವಿಂದ ಲೋಚನೆ ಅಂತ ಇದೆಯಾ? ಇದೆಯಾ? ಇಲ್ಲ. ತವ ಸುಪ್ರಭಾತ ಅರವಿಂದ ಲೋಚನೆ ಭವತು ಪ್ರಸನ್ನ ಮುಖ ಚಂದ್ರ ಮಂಡಲೆ ಅಂತ ಇದೆ. ಲೈನ್ ಕೂಡ ನೋಡಿ. ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರನ ಶೀತಲವಾದ ಬೆಳಕು ಇಷ್ಟು ಗುಣಗಳನ್ನ, ಅಮೃತತ್ವ ಗುಣಗಳನ್ನ ನಮ್ಗೆ ಕೊಡುತ್ತೆ. ಸೂರ್ಯನ ಪ್ರಖರತೆನೂ ತುಂಬಾ ಮುಖ್ಯ, ಚಂದ್ರನ ಶೀತಲೇನೂ ತುಂಬಾ ಮುಖ್ಯ. ಪರಮಾತ್ಮನ 2 ಕಣ್ಣುಗಳು ಸೂರ್ಯಚಂದ್ರರು ಅಂತ ಪುರುಷ ಸೂಕ್ತ ವರ್ಣಿಸುತ್ತೆ ಅಲ್ವಾ? ಸೂರ್ಯ ಸುಧಾಕರ ಲೋಚನ, ಸುಧಾಕರನಾಗಿ ಒಂದು ಕಣ್ಣು, ಸೂರ್ಯನಾಗಿ ಮತ್ತೊಂದು ಕಣ್ಣು ಅಂತ. ಮೇಲೂ ಸೂರ್ಯಚಂದ್ರರು ಪರಮಾತ್ಮನ ಬುದ್ಧಿಶಕ್ತಿ ಅಂತಾನು ಶಾಸ್ತ್ರ ಹೇಳುತ್ತೆ. ಆಯ್ತಾ? ನಮ್ಗೆ ರೈಟ್ ಬ್ರೈನ್ ಅಂಡ್ ಲೆಫ್ಟ್ ಬ್ರೈನ್ ಅಂತ ಇದೆ ಅಂತ ಸೈನ್ಸ್ ಹೇಳುತ್ತಲ್ವಾ? ದಟ್ ಇಸ್ ನಥಿಂಗ್ ಬಟ್ ಪರಮಾತ್ಮಾಸ್ ಬ್ರೈನ್, ಸೂರ್ಯ ಅಂಡ್ ಚಂದ್ರ ಅಂತಾನು ಇನ್ನೊಂದು ಕಡೆ ಅಲ್ಲ ಅಲ್ವಾ? ಪರಮಾತ್ಮನ ದಿವ್ಯ ಚಕ್ಷುವಾಗಿ ನೀನಿದೀಯಾ ಅಂತ ಇದ್ರ ಮೂಲಕ ಪರಮಾತ್ಮನನ್ನ ಏಳಿಸ್ಬೇಕಾದ್ರೆ ಅಂತರ್ಚಕ್ಷು ಹೇಳ್ಬೇಕು. ಒಪ್ಕೋತೀರಾ? ಈಗ ನೀವ್ ಹೇಳ್ಬೇಕಾದ್ರೆ ಎದ್ದಿದ್ದೀನಿ ನಾನು ಅಂತ ನೀವ್ ಕಣ್ಣು ಮುಚ್ಕೊಂಡೇ ಇದ್ರೆ ಎದ್ದಿದ್ ಸಿಂಬಲ್ ಅದು. ಈಗ ಸ್ಕ್ರೀನ್ ಮುಂದೆ ನೀವ್ ಇಷ್ಟು ಜನ ಕೂತಿದ್ದೀರಾ, ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಅನ್ಕೊಳ್ಳಿ. ನಾನೇನ್ ಅನ್ಕೋಬೇಕು? పరమనిష్టకి మీరు పోయారు, బ్రహ్మతత్వానికే పోయారు, దానికి కళ్ళు మూసుకొని కూర్చునున్నారు అని అనుకోవాల. లేకపోతే నిద్రం పోతా ఉండారు అనుకోవాల. అది తానే అనుకోవడానికి సాధ్య లేదు. సార్ నా అంతర్చక్షం జాగ్రత్తగా ఉంది, నాకెలా తెలిసేది మీ అంతర్చక్షం జాగ్రత్తగా ఉండేది? నేనేను మనోవైద్యులరా
లేకపోతే మ్యాజిక్ షో చేసి మీ అంతర్చక్షుని పోయి చూస్తానా? లేదు. ఫిజికల్ గా మీ బాహ్య చక్షు ఓపెన్ గా ఉంటే ಜಾಗೃತೆಯಾಗಿ ಕೇಳಿಸ್ಕೊತಾ ಇದ್ದೀರಾ ಅಂತ ಒಂದರ್ಥ. ಇಲ್ದಿದ್ರೆ ಪಾಪ ಏನೋ ನಿದ್ದೆ ಮಾಡಿದಾರೆ ರಾತ್ರಿ ನಿದ್ದೆ ಇಲ್ವೇನೋ ಅಂತ ಅನ್ಕೋತೀವಿ ಅಲ್ವಾ? ಆ ತರ ಪರಮಾತ್ಮನ ಕಣ್ಣಿನ ರೂಪವಾದವಳು ಲಕ್ಷ್ಮಿ. ಪರಮಾತ್ಮ ಹೇಳ್ಬೇಕು ಅಂದ್ರೆ ಕಣ್ಣು ಬಿಡಬೇಕು. ಕಣ್ಣು ಬಿಡಿಸೋ ಕಾರ್ಯ ನಾವೀಗ ಮಾಡ್ತಾ ಇದೀವಿ. ನೀನು ಪರಮಾತ್ಮನ ಕಣ್ಣು. ನೀನು ಏನಾದ್ರೂ ಎದ್ರೆ ಪರಮಾತ್ಮನಿಗೆ ಏಳಿಸೋ ಶಕ್ತಿ ನನಗಿಲ್ಲ, ನಿನಗಿದೆ. ಇಲ್ಲಿ ನಮ್ಮ ಅಹಂಕಾರನು ಮುರಿತು. ಪರಮಾತ್ಮನಿಗೆ ಸುಪ್ರಭಾತ ಹಾಡೋ ಶಕ್ತಿ ನಮಗಿದೆಯಾ? ಇದೆಯಾ ಹೇಳಿ? ನಾವೊಬ್ಬ ಎಕ್ಕಿ ಪಿಚ್ಚ ಯಾವನೊಬ್ಬ ಉತ್ತಿಷ್ಟ ಗೋವಿಂದ ಅಂದ್ರೆ ಅವನು ಉತ್ತಿಷ್ಠನ? ಅದೆಲ್ಲ ಸಾಧ್ಯವಾಗುವಂತ ಕೆಲಸ ಅಲ್ಲ. ಹೇ ಲಕ್ಷ್ಮಿ, ನೀನು ಅವನ ಕಣ್ಣು. ನೀನು ಜಾಗೃತವಾಗಿ ಕಣ್ಣನ್ನ ಬಿಟ್ರೆ ಅವನ್ ತಾನಾಗೆ ಹೇಳ್ತಾನೆ. ನಿನ್ನ ಈ ಶೀತಲವಾದ ಪ್ರತಿಬಿಂಬ ಬೆಳದಿಂಗಳನ್ನ ಬಿಂಬಿಸುವಂತಹ ಚಂದ್ರನಾಗಲಿ, ನಿನ್ನ ಆ ಪ್ರಖರವಾದಂತಹ ಅನುಗ್ರಹೋಪೇತವಾದ ಅರವಿಂದ ಲೋಚನವಾದ ಸೂರ್ಯನಾಗಲಿ ಜಾಗೃತವಾದರೆ ಪರಮಾತ್ಮ ತಾನಾಗಿ ಜಾಗೃತವಾಗ್ತಾರೆ. ತವ ಸುಪ್ರಭಾತಂ ಅರವಿಂದ ಲೋಚನೆ ಭವತು ಪ್ರಸನ್ನಂ ಮುಖಚಂದ್ರಮಂಡಲೆ ವಿಧಿ ಶಂಕರ ಇಂದ್ರ ವನಿತಾಭಿವಂದಿತೆ ವನಿತಾಭಿರರ್ಚಿತೆ. ವಿಧಿ ಅಂದ್ರೆ ಬ್ರಹ್ಮ, ಶಂಕರ ಅಂದ್ರೆ ನಮ್ಮ ಶಿವ ರುದ್ರದೇವ, ವಿಧಿಶಂಕರೇಂದ್ರ, ಇಂದ್ರ ಅಂದ್ರೆ ಇಂದ್ರ, ಮತ್ತೆ ವನಿತಾಭಿರರ್ಚಿತೆ ಇವರ ಹೆಂಡತಿಯಿಂದ ಪೂಜೆ ಪಡುವವಳೆ. ವಿಧಿಯ ಹೆಂಡತಿ ಸರಸ್ವತಿ, ಆಯ್ತಾ? ಶಂಕರನ ಹೆಂಡತಿ ಗಿರಿಜೆ ಪಾರ್ವತಿ, ನಂತರ ಶಚೀದೇವಿ, ಇಂದ್ರನ ಹೆಂಡತಿ ಶಚೀದೇವಿ. ಇವರಿಂದ ಪೂಜಿಸಲ್ಪಡುವವಳೆ. ಇದೇನಕ್ಕೆ ಇವ್ರ 3 ಜನ ಹೆಂಡತಿ ಪೂಜಿಸ್ಬೇಕು ಹೇಳಿ? ಸುಮ್ನೆ ಹೂ ಅನ್ಬಾರ್ದು, ಕ್ವೆಶನ್ ಕೇಳ್ಬೇಕು ಮಧ್ಯದಲ್ಲಿ. ముగ్గురు చేత పూజించబడిన లక్ష్మీదేవి సార్. కరెక్ట్. ఏమిటి పూజించాలా? లక్ష్మీనే పూజించవచ్చు కదా వీళ్ళని. శంకర పత్ని ಲಕ್ಷ್ಮಿಗೆ ಈಕ್ವಲ್ ಅಲ್ವಾ ಗಿರಿಜೆ? ಆದಿಶಕ್ತಿ ಅಂತೀವಿ ಅವಳನ್ನ. ಸರಸ್ವತಿ ವಾಗ್ವಿಲಾಸಿನಿ ಅವಳು, ಮಾತಂಗಿ, ಅವಳು ಲಕ್ಷ್ಮಿಗೆ ಈಕ್ವಲ್ ಆಗಿದ್ದಾಳೆ. ಇಂದ್ರನ ಪತ್ನಿ ಶಚೀದೇವಿ, ಅವಳು ಏನ್ ಕಮ್ಮಿ ಇಲ್ಲ, ಲಕ್ಷ್ಮಿಗೆ ಈಕ್ವಲ್ ಆಗಿದ್ದಾಳೆ. ಅವ್ರ 3 ಜನನು ಲಕ್ಷ್ಮಿ ಪೂಜಿಸ್ಬೋದಲ್ವಾ? ಲಕ್ಷ್ಮಿ ಏನ್ ಯಾಕೆ ಇವ್ರ 3 ಜನನು ಪೂಜಿಸ್ತಾ ಇದ್ದಾರೆ ಹೇಳಿ ಉತ್ತರ? ಇವ್ರನ್ನೆಲ್ಲ ಸೃಷ್ಟಿಸಿದ್ದು ಆ ನಾರಾಯಣನಲ್ವಾ ಸರ್? ಮೊದ್ಲೇ ಇದಾಗಿರೋದ್ರಿಂದ ಅವ್ರ ಆಮೇಲೆ ಬಂದಿರೋರು ಅಂತ ಇರ್ಬೋದು ಸರ್. ನಾರಾಯಣನಲ್ಲೇ ಸಕಲ ಸೃಷ್ಟಿಯು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಅದೇನೋ ನಿಜ, ಸಕಲವೂ ನಾರಾಯಣನಲ್ಲೇ ಲೀನವಾಗುತ್ತೆ. ಅದಕ್ಕೆ ಲಕ್ಷ್ಮೀನ್ ಯಾಕೆ ಇವ್ರು ಪೂಜಿಸ್ಬೇಕು? ನಾರಾಯಣನ್ ಪೂಜಿಸ್ಲಿ. ನಾರಾಯಣನಲ್ಲೇ ಒಂದು ಪತ್ನಿನೇ ಅಲ್ಲ ಸರ್ ಲಕ್ಷ್ಮಿ? ವೆರಿ ಗುಡ್. ನಾರಾಯಣನಿಗೆ ಪತ್ನಿ ಅಂತ ಹೇಳಿದ್ರೆ ದಾರಿ ತೋರಿಸುವವಳು, ಅಥವಾ ನಾರಾಯಣನ ಸಮಕ್ಷಮಳು, ಅಥವಾ ನಾರಾಯಣನ ಪ್ರತಿರೂಪಳು. ನಾರಾಯಣ ಇರ್ಬೇಕಾದ್ರೆ ನಾರ ಅನ್ನೋ ಆ ಡೆಫಿನಿಷನ್ಗೆ ಬರ್ಬೇಕಾಗಿರೋವಳು ಶ್ರೀಯಾದಂತಹ ಮಹಾಲಕ್ಷ್ಮಿ ಅಂತ ಒಂದರ್ಥ. ಆದ್ರೆ ಇಲ್ಲಿ ಇನ್ನೂ ಬಲಿಷ್ಠವಾದ ಅರ್ಥ ಇದೆ, ಯೋಚನೆ ಮಾಡಿ ಹೇಳಿ. ನೀವು ಕ್ಲಾಸ್ ಬಿಗಿನಿಂಗ್ ಅಲ್ಲಿ ಹೇಳಿದ್ರಲ್ಲ, ಅಂದ್ರೆ ದೇವಿ ಸ್ವರೂಪಿನ ಶಕ್ತಿಯನ್ನ ನಾವು ಪೂಜಿಸ್ಬೇಕು ಅಂತ. ಆವಾಗ ಶಿವ ಇಲ್ಲ ನಮ್ಗೆ ಒಲಿಸುತ್ತೆ ಅಂತ ಆ ಅರ್ಥನೂ ಇರ್ಬೋದು. ನಾರಾಯಣನ ನಾವು ಪೂಜಿಸ್ಬೇಕು ಅಂದ್ರೆ ಲಕ್ಷ್ಮೀ ಮಾತೆ ಸ್ವರೂಪಿ, ಹಾಗಾಗಿ ಮಾತೆಯನ್ನ ನಾವು ಪೂಜಿಸಿದಾಗ ನಮ್ಗೆ ಫಲಗಳು ಬೇಗ ಸಿಗತ್ತೆ ಅನ್ನುವಂಥದ್ದು ಇರ್ಬೋದು. ಅಂದ್ರೆ ಸಕಲ ಜಗನ್ಮಾತೆಯರ ಮಾತೃ ಸ್ವರೂಪಿಣೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ ಈ ಒಂದು ಯೋಗ ಮಾಯೆ ಎನ್ನುವಳು ಸಾಕ್ಷಾತ್ ವಿಷ್ಣುವಿನ ಇನ್ನೊಂದು ಪ್ರತಿರೂಪ. ಈಗ ನಾರಾಯಣನ ಮುಂದ್ಗಡೆ ಮಿರರ್ ಮಿಟ್ರೆ ಅವಳೆ ಕಾಳಿ, ಇವನ ಕೃಷ್ಣ ಅವಳು ಕಾಳಿ, ಇವನು ನಾರಾಯಣ ಅವಳೇ ಯೋಗ ಮಾಯೆ, ಜಗನ್ಮಾತೆ ಸಹೋದರಿ ಏನ್ಬಿಡ್ತೀವಿ.
ಕೃಷ್ಣ ಸಹೋದರಿ ಅಂತ ಅದಕ್ಕೆ ಅವಳಿಗೆ ಹೆಸರು ಅಲ್ವಾ. ಒಂದು ಇದು ಏನು ಮ್ಯಾಸ್ಕ್ಯುಲೈನ್ ಫೀಚರ್ಸ್ ಎಲ್ಲ ಫೆಮಿನೈನ್ ಜೆಂಡರ್ ಆಗಿ ಹೋದ್ರೆ ಅವಳೇ ಯೋಗಮಾಯಿ ಅಷ್ಟೇ. ಕೃಷ್ಣನಿಗೂ ಕಾಳಿಗೂ ಏನು ಡಿಫರೆನ್ಸು ಇಲ್ಲ. ಅದಕ್ಕೆ ನೋಡಿ ಕೇರಳದವರು ಗುರುವಾಯೂರಪ್ಪನ ಪೂಜಿಸಿದ್ರೆ ಬೆಂಗಾಲಿಗಳು ಏನ್ ಪೂಜಿಸ್ತಾರೆ? ಭವತಾರಿಣಿನ ಪೂಜಿಸ್ತಾರೆ ಅಲ್ವಾ. ನೋಡಿ ಆ ಪ್ಯಾರಲಲ್ ನಾವು ನೋಡ್ತಾ ಹೋಗ್ಬೋದು ಥ್ರೂ ಔಟ್ ಇಂಡಿಯಾ. ಆಯ್ತಾ? ಸೊ ಆ ಜಗನ್ಮಾತೆ ಅನ್ನೋಳು ನಮ್ಮ ಕರ್ನಾಟಕದವರು ಎಲ್ರೂ ಯಾರನ್ನ ಉಡುಪಿ ಕೃಷ್ಣನ್ ಪೂಜಿಸಿದ್ರೆ ಮಹಾರಾಷ್ಟ್ರದವರು ತುಳಜಾ ಭವಾನಿ ಪೂಜಿಸ್ತಾರೆ, ಅಥವಾ ಕರವೀರಪುರಮದ ಮಹಾಲಕ್ಷ್ಮಿ ಪೂಜಿಸ್ತಾರೆ. ಅಂದ್ರೆ ಎಲ್ಲಿ ಯೋಗಮಾಯಿ ಇರ್ತಾಳೋ ಅಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ವಿಷ್ಣು ಚೈತನ್ಯ ಇರ್ತೋ ಅಲ್ಲಿ ಈ ಶಿವ ಚೈತನ್ಯಾತ್ಮಕವಾದ ಶಕ್ತಿ ಇದ್ದೇ ಇರ್ತಾಳೆ. ಇದು ಒಂದಕ್ಕೊಂದು ಅವಿನಾಭಾವ ಸಂಬಂಧ. ಆದ್ರೆ ಇದು ಎರಡಕ್ಕೂ ಮೀರಿ ಮಾತೃತ್ವ ಭಾವ ಅನ್ನೋದು ನಾವು ಲಕ್ಷ್ಮಿಯಲ್ಲಿ ಏನಕ್ಕೆ ನೋಡ್ತೀವಿ ಅಂದ್ರೆ ಎಲ್ಲರ ಲಕ್ಷ್ಯಗಳನ್ನು ಪರಮಾತ್ಮನೆಡೆಗೆ ತಿರುಗಿಸುವವಳು ಈ ಯೋಗಮಾಯದ ಪಾರ್ವತಿನೂ ಅಲ್ಲ, ನಮ್ಮ ವಾಕಿಗೆ ಶಕ್ತಿಯನ್ನ ಕೊಡುವಂತಹ ವೇದ ಸ್ವರೂಪಿಣಿಯಾದ ಈ ಸರಸ್ವತಿನೂ ಅಲ್ಲ. ನಮ್ಮ ಮೈಂಡ್ಗೆ ನಿನ್ನ ಒಂದು ಮೋಟಿವೇಶನ್ ಮಾನವ ಜನ್ಮದಲ್ಲಿ ಬರೀ ಅನುಭವಗಳನ್ನ ಪಡೆಯೋದು ಮಾತ್ರ ಅಲ್ಲ, ದೇರ್ ಇಸ್ ಅ ಟೈಮ್ ವೇರ್ ಯು ಹ್ಯಾವ್ ಟು ಕಂಪ್ಲೀಟ್ಲಿ ನಿನ್ನ ಲಕ್ಷ್ಯಗಳನ್ನ, ನಿನ್ನ ಟಾರ್ಗೆಟ್ನ ಪರಮಾತ್ಮನ ಕಡೆಗೆ ತಿರುಗಿಸ್ಬೇಕು ಅಂತ. ಅನಯ ಲಕ್ಷಯ ಲಾತೀತಿ ಲಕ್ಷ್ಮೀ. ಇದನ್ನ ನಾನು ಹೇಳಿದೀನಿ ಬೇರೆ ಕ್ಲಾಸ್ಗಳಲ್ಲೂ ನಿಮ್ಗೆ ಹೇಳಿದೀನಲ್ವಾ. I have told this even in Bhagavatam class for many people. Almost all ಎಲ್ಲ ಬ್ಯಾಚ್ಗೂ ಹೇಳಿದೀವಿ ಇದನ್ನ ಅಲ್ವಾ. ನಮ್ಮ ಲಕ್ಷ್ಯಗಳನ್ನ ಪರಮಾತ್ಮನ ಕಡೆಗೆ ತಿರುಗಿಸುವವಳು ಮಹಾಲಕ್ಷ್ಮಿ ಒಬ್ಬಳೆ, ಇನ್ಯಾರೂ ಆಗಕ್ ಸಾಧ್ಯವಿಲ್ಲ. ಹಂಗಾಗಿ ಈ ಶಚೀದೇವಿ ಆಗಲಿ, ಈ ವಾಗೀಶ್ವರಿ ವಿಧಿಯ ಪತ್ನಿಯಾದಂತಹ ಸರಸ್ವತಿ ಆಗ್ಲಿ, ಅಥವಾ ಶಂಕರನ ಪತ್ನಿಯಾದಂತಹ ಜಗನ್ಮಾತೆ ಆ ಯೋಗಮಾಯ ಆದಿಶಕ್ತಿಯಾಗ್ಲಿ ಪೂಜಿಸ್ತಾ ಇದ್ದಾರೆ. ಇಲ್ಲ ಆ ತರ ಇದೆ. ಬಟ್ ಇಫ್ ಯು ಸಿ ದ ಕಾಮಾಕ್ಷಿ ಸುಪ್ರಭಾತಂ, ಲಕ್ಷ್ಮೀ ಸರಸ್ವತಿಯರು ಕಾಮಾಕ್ಷಿಯನ್ನ ಜಗನ್ಮಾತೆಯನ್ನ ವಂದಿಸ್ತಾ ಇರ್ತಾರೆ. ಅಲ್ಲಿ ವಾಣಿ ಪುಸ್ತಕಮಂಬಿಕೆ ಗಿರಿಸುತೆ ಪದ್ಮಾನಿ ಪದ್ಮಾಸನ ರಂಭಾಡಂಬರ ಅಂಬರಂ ಗಿರಿಸುತ ವೈಂದ್ಯಾಚ ವಂದ್ಯಾಚಲಂ ಅಂತ ಬರುತ್ತೆ. ಅಲ್ಲಿ ಲಕ್ಷ್ಮೀ ಸರಸ್ವತಿ ಪೂಜಿಸ್ತಾ ಇದ್ದಾರೆ ಜಗನ್ಮಾತೆಯನ್ನ, ಬಟ್ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಮೀನಿಂಗ್. ಇಲ್ಲಿ ಲಕ್ಷ್ಮೀ ಸರಸ್ವತಿ ಪೂಜಿಸ್ತಾ ಇಲ್ಲ, ಸರಸ್ವತಿ ಜಗನ್ಮಾತೆ ಶಚೀದೇವಿ ಇವಳನ್ನ ಪೂಜಿಸ್ತಾ ಇದ್ದಾರೆ. ಇದು ಹೆಂಗೆ ಅಂದ್ರೆ ಶಿವಪುರಾಣಕ್ಕೆ ಹೋಗ್ಬಿಟ್ಟು ಲಿಂಗ ಪುರಾಣದಲ್ಲೋ ಶಿವಪುರಾಣದಲ್ಲೋ ವಿಷ್ಣು ದೊಡ್ಡವನು ಅಂದ್ರೆ ಶಿವಪುರಾಣ ಅನ್ನಿಸ್ಕೊಳತ್ತಾ? ಅಲ್ಲಿ ಶಿವನೇ ದೊಡ್ಡವನಾಗಿರ್ಬೇಕು, ಆ ವಿಷ್ಣುನ್ ಹೇಳ್ಬಾರ್ದು ನಾವು. ಲಿಂಗ ಪುರಾಣದಲ್ಲಿ ಆ ಲಿಂಗ ತತ್ವಕ್ಕೆ ಬೆಲೆ, ಸಾಲಿಗ್ರಾಮಕ್ಕೆ ಬೆಲೆ ಇಲ್ಲ. ಅದೇ ನೀವು ವಿಷ್ಣು ಪುರಾಣದಲ್ಲಿ ಹೋಗಿ ಶಿವ ದೊಡ್ಡವನು ಅಂತೀರಾ? ವಿಷ್ಣುನೇ ದೊಡ್ಡವನಾಗಿರ್ಬೇಕು ಅಲ್ವಾ. ಯಾವ ಕ್ಷೇತ್ರದಲ್ಲಿ ಯಾರ ಮಹಿಮೆ ಇದೆಯೋ ಅವ್ರ ಮಹಿಮೆಯನ್ನ ನಾವು ಹೇಳ್ಬೇಕೇ ಹೊರತು ಬೇರೆಯವ್ರ ಮಹಿಮೆಯನ್ನ ಅಲ್ಲಿ ಸ್ವಲ್ಪ ತಗ್ಗಿಸ್ಬೇಕು ಅಂತ ಅಲ್ಲ. ಆ ಮಹಿಮೆಯು ಈ ಮಹಿಮೆಯಲ್ಲಿ ಅಂತರ್ಗತವಾಗಿದೆ ಅಂತ ತೋರ್ಸೋದು. ಇಲ್ಲಿ ಜಗನ್ಮಾತೆ ಕಡಿಮೆ ಇಲ್ಲ, ವಾಗೀಶ್ವರಿಯಾದ ಸರಸ್ವತಿ ಕಡಿಮೆ ಇಲ್ಲ, ಇಂದ್ರನ ಪತ್ನಿಯಾದಂತಹ ಶಚಿದೇವಿ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಆದ್ರೂ ಇವರ ಚೈತನ್ಯಗಳೆಲ್ಲ ಏಕೋ ಚೇತೋಹಾರಿಯಾಗಿ ಆ ಮಹಾಲಕ್ಷ್ಮಿಯಲ್ಲೇ ಹುಡುಗಿದೆ, ಅವಳಲ್ಲೇ ಅಂತರ್ಗತವಾಗಿದೆ ಅಂತ ತೋರ್ಸೋ ಒಂದು ಪ್ರಕ್ರಿಯೆ. ಅದಕ್ಕೆ ನಮ್ಮಲ್ಲಿ ಆ ಜಗನ್ಮಾತಾ ಅನ್ನೋ ವರ್ಡ್ಗೆ ಇಂಪಾರ್ಟೆನ್ಸ್ ಜಾಸ್ತಿ. ವೆದರ್ ಶಿ ಇಸ್ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಕಾಳಿ, ಎಕ್ಸ್, ವೈ, ಝಡ್ ಅದೆಲ್ಲ ನಮಗ್ ಬೇಕಿಲ್ಲ. ಇದೆಯಾ? ನೋ ಪರ್ಟಿಕ್ಯುಲಾರಿಟೀಸ್. ನವರಾತ್ರಿನಲ್ಲಿ ಪರ್ಟಿಕ್ಯುಲರ್ ದೇವಿನ ಯಾರನ್ನಾದ್ರೂ ಪೂಜೆ ಮಾಡಿದೀರಾ? ಬಾಲ ತ್ರಿಪುರ ಸುಂದರಿ ಅಂತೀರಿ, ಲಲಿತಾ ತ್ರಿಪುರಾಂಬಿಕಾ ಅಂತೀರಾ, ಮಹಾಲಕ್ಷ್ಮಿ ಅಂತೀರಾ, ಸರಸ್ವತಿ ಅಂತೀರಾ. ಎಲ್ಲವನ್ನು ದೇವಿಯಲ್ಲಿ ಐಕ್ಯ ಮಾಡಿ ಐಕ್ಯಮತವಾದ ಒಟ್ಟಾರೆ ದೇವತೆ, ಹೆಣ್ಣು ದೇವತೆ ಅಷ್ಟೇ ತಾನೆ. ಹಳ್ಳಿಗಳಲ್ಲಿ ಹೋಗಿ ನೋಡಿ, ಯಾವ್ದೋ ಒಂದು ಕಲ್ಲು ಅದಕ್ಕೆ ಅರಿಶಿನ ಬಳದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಎಲ್ಲಮ್ಮ, ಮಾರಮ್ಮ, ಕಾಳಮ್ಮ, ಮಾಂಕಾಳಮ್ಮ ಅಂತ ಪೂಜಿಸ್ತಾರೆ. ಬಟ್ ಆ ಭಕ್ತಿ ಕೂಡ ಅವರನ್ನ ಎಲ್ಲಾ ಕೆಲಸವನ್ನು ಸಕ್ಸಸ್ಫುಲ್ ಆಗಿ ಲೀಡ್ ಮಾಡಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಕಲ್ಲು ಏನ್ ಮಾಡಿದೆ?
ಏನ್ ಮಾಡಿದೆ ಕಲ್ಲು? ಆದ್ರೆ ಆ ಕಲ್ಲಲ್ಲಿ ಆ ಶಕ್ತಿಯನ್ನ ನೋಡ್ತಾರೆ ಅಲ್ವಾ? ಪ್ರತಿಬಿಂಬಿಸಿ ನೋಡಿದಾಗ ಇಟ್ ವಿಲ್ ವರ್ಕ್ಔಟ್ ಫಾರ್ ದೆಮ್. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಗ್ರಾಮ ದೇವತೆಗಳೆಲ್ಲ ಇರೋದು ಶಕ್ತಿ ಜಾಸ್ತಿ. ನಾವು ಏನೋ ದಿವ್ಯದೇಶ, ಆರ್ಷ ಪ್ರದೇಶ, ಸ್ವಯಂ ವ್ಯಕ್ತ ಕ್ಷೇತ್ರ ಅದೆಲ್ಲ ಹೇಳ್ತೀವಿ ಹೊರತು, ಹೋಗಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ನೋಡಿ, ಒಂದು 5 ಕಲ್ ಇರುತ್ತೆ. ಪಂಚಮಾತ್ರಿಕೆಯರು, ಸಪ್ತಮಾತ್ರಿಕೆಯರು ಅಂತ ಹೆಸರು ಮಾಡಿರ್ತಾರೆ. ಒಂದು 9 ಕಲ್ಲು ನವದುರ್ಗಿಯರು ಅಂತ. ಅದೇ ನವದುರ್ಗಿಯರ 9 ಕಲ್ಲು ಬೆಣಚ್ ಕಲ್ಲುಗಳಷ್ಟೇ. ಎಲ್ಲ ಅದಕ್ಕೂ ಅರಿಶಿನ ಕುಂಕುಮ ಬೆಳೆದಿಟ್ಟಿರ್ತಾರೆ. ಹೇಳ್ಬೇಕು ಅಂದ್ರೆ ಅಂತ ದೇವಸ್ಥಾನಗಳಲ್ಲಿ ಎಂತ ಶುಚಿರ್ಭೂತವಾಗಿ ಇಟ್ಟಿರ್ತಾರೆ, ಹೋಗಿ ನೋಡಿ. ಒಂದು ಚೂರು ಕಸ ಗಿಸ ಏನೂ ಇಲ್ಲ, ಸಗಣಿ ಎಲ್ಲ ಸಾರಿಸಿ ಅಚ್ಚುಕಟ್ಟಾಗಿ ರಂಗೋಲಿ ಇಟ್ಟು ಆ ಶುಕ್ರವಾರ ಮಂಗಳವಾರಗಳಲ್ಲಿ ಅಷ್ಟು ನಿಷ್ಠೆಯಾಗಿ ಆ ಕಲ್ಲುಗಳಿಗೆ ಪೂಜೆ ಮಾಡಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಟ್ಟಿರ್ತಾರೆ. ಇವಾಗೆಲ್ಲ ಗ್ರಾಮವೇ ಇಲ್ಲ, ಇದೆಲ್ಲ ನೋಡೋದು ಎಲ್ಲಿ ಸರ್ ಅನ್ಬೇಡಿ. ಈಗ್ಲೂ ಗ್ರಾಮಗಳಿದೆ, ಇಲ್ಲ ಅಂತಲ್ಲ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಆ ಗ್ರಾಮ ಪ್ರದೇಶದಲ್ಲಿ ಇರುವಂತಹ ಒಂದು ಸ್ತ್ರೀಗಳನ್ನು ನಾವ್ ಏನಂತ ಕರಿತೀವಿ? ಲಕ್ಷ್ಮೀ ಸ್ವರೂಪಿಣಿಯಾಗಿದೀಯಾ ಅಂತೀವಿ. ಪ್ರಿಯ ಲಕ್ಷ್ಮಿ ಕರ್ಮ ಇರ್ಕಪಾರು ಅಂತೀವಿ ಅಲ್ವಾ? ಅಂದ್ರೆ ಆ ಲಕ್ಷ್ಯವನ್ನ, ನಮ್ಮ ಲಕ್ಷ್ಯಗಳನ್ನ ಬರೀ ಭೌತಿಕ ಸುಖಗಳಿಗೆ ಮಾತ್ರ ಮೀಸಲಾಗಿಡದೆ ಅಲೌಕಿಕವಾದ ಪರಮಾತ್ಮನ ತತ್ವಕ್ಕೆ ತಿರುಗಿಸುವವಳು ಲಕ್ಷ್ಮಿ. ಆದ್ರಿಂದ ಇಂದ್ರನ ಪತ್ನಿ ಶಚೀದೇವಿ, ಶಂಕರನ ಪತ್ನಿ ಪಾರ್ವತಿ, ಹಾಗೂ ಯಾರು ವಾಗೀಶ್ವರನಾದಂತಹ ಬ್ರಹ್ಮನ ಪತ್ನಿ ಆ ವಾಗ್ವಿಲಾಸಿನಿ ಸರಸ್ವತಿ ಕೂಡ ನಿನ್ನನ್ನ ಪೂಜೆ ಮಾಡ್ಬೇಕು ಅಂತ ನಿನ್ನ ಬಾಗಲಲ್ಲಿ ಬಂದು ನಿಂತಿದ್ದಾರೆ. ಅಮ್ಮ, ನೀನು ಏಳುವಂತವಳಾಗು. ತವ ಸುಪ್ರಭಾತ ಮರವಿಂದ ಲೋಚನೆ ಭವತು ಪ್ರಸನ್ನ ಮುಖಚಂದ್ರ ಮಂಡಲೆ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ. ವೃಷಶೈಲಾಧಿಪತಿಯಾಗಿರುವಂತಹ ಆ ಶ್ರೀನಿವಾಸನ ದಯಿತೆ, ಕೈಯನ್ನ ಹಿಡಿದಿರುವವಳೆ ದಯಿತೆ. ದಯಾನಿದೆ. ದಯಿತೆ ಅಂದ್ರೆ ದಾರಿಯನ್ನ ತೋರಿಸುವವಳು ಅಂತ ಅರ್ಥ. ವೃಷಶೈಲನಾಥನಿಗೆ ದಾರಿಯನ್ನ ತೋರಿಸುವವಳು. ಇನ್ನು ನಮ್ಮ ದಾರಿಗೆ ಅಡೆ ಇರ್ತಾಳ ಅವಳು? ಎಂತಹ ಮಾಯಿಯಾದ್ರೂ ಅವಳ ಕಟಾಕ್ಷದಿಂದ ಅದು ಹೊರಟೋಗುತ್ತೆ. ನಮಗೂ ದಯಿತೆಯಾಗಿ, ಪರಮಾತ್ಮನಿಗೂ ದಯಿತೆಯಾಗಿ ಇರುವವಳು ವೃಷಶೈಲನಾಥ ದಯಿತೆ, ದಯಾನಿದೆ. ಪ್ರೀತಿ, ಕಮಾಂಡ್ 2 ಸಲ ಹೇಳಿ. तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते वृषशैलनाथदयिते दयानिधे। तव सुप्रभातमरविन्दलोचने भवतु प्रसन्नमुखचन्द्रमण्डले विधिशङ्करेन्द्रवनिताभिरर्चिते ವೃಷಶೈಲನಾಥ ದಯಿತೆ ದಯಾನಿದೆ. ಗುಡ್. ಈಗ ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನನ್ ಜೊತೆ ಒಂದ್ಸಲ ಚಾಂಟ್ ಮಾಡ್ಬಿಡಿ. 2 ಸಲ ಹೇಳ್ತೀನಿ. ಇಟ್ ವಿಲ್ ಬಿ ಎ ಪ್ರಾಕ್ಟೀಸ್. 2 ನಿಮಿಷಕ್ಕೆ ಮುಗಿದೋಗುತ್ತೆ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇಃ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೇ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ಮಾತಃ ಸಮಸ್ತ ಜಗತಾಂ ಮಧುಕೈಟಭಾರೇಃ ವಕ್ಷೋ ವಿಹಾರಿಣಿ ಮನೋಹರ ದಿವ್ಯಮೂರ್ತೆ ಶ್ರೀ ಸ್ವಾಮಿ ನಿಶ್ರಿತ ಜನಪ್ರಿಯದಾನಶೀಲೇ ಶ್ರೀ ವೆಂಕಟೇಶ ದಯಿತೆ ತವ ಸುಪ್ರಭಾತಂ. ತವ ಸುಪ್ರಭಾತಮರವಿಂದ ಲೋಚನೆ
ಭವತು ಪ್ರಸನ್ನ ಮುಖಚಂದ್ರ ಮಂಡಲೇ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೇ ತವ ಸುಪ್ರಭಾತಮರವಿಂದಲೋಚನೆ ಭವತು ಪ್ರಸನ್ನ ಮುಖಚಂದ್ರ ಮಂಡಲೇ ವಿಧಿಶಂಕರೇಂದ್ರ ವನಿತಾಭಿರರ್ಚಿತೆ ವೃಷಶೈಲನಾಥ ದಯಿತೆ ದಯಾನಿಧೇ. ಪಾರಾಯಣದ ಸಮಯ ಬಂದಾಗ ಯಾವ್ದನ್ನ 2 ಸಲ ಹೇಳ್ಬೇಕು ಅಂತ ಮಾರ್ಕ್ ಮಾಡಿಸ್ತೀನಿ. ಈಗ ನಿಮ್ ಪ್ರಾಕ್ಟೀಸ್ಗೋಸ್ಕರ ನಾನು 2 ಸಲ ಹೇಳಿದ್ದೀನಿ ಅಷ್ಟೇನೆ. ಎಲ್ಲ 2 ಸಲ ಹೇಳ್ಬೇಕಿಲ್ಲ. ನಾನು ಅದು ಕ್ಲೀನಾಗಿ ನಿಮ್ಗೆ ಮಾರ್ಕ್ ಮಾಡಿಸ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ, ಆಯ್ತಾ? ಆಮೇಲೆ ಹೋದ್ ಕ್ಲಾಸಲ್ಲಿ ಶೈಲಾ ಆಂಟಿ ಇಂದ ಶುರು ಮಾಡಿದೆ, ಪದ್ಮ ಆಮೇಲೆ ಹೇಳಿದ್ದಲ್ವಾ, 2 ಹೇಳಿದ್ರಿ. ಈ ಕ್ಲಾಸಲ್ಲಿ 2 ಪ್ರೀತಿರು ಹೇಳಿದ್ರಿ. ಆತರ ಪೂರ್ತಿ ಎಲ್ರದು ರೌಂಡ್ ಮುಗಿಬೇಕು, ಆಯ್ತಾ? 2 ಹೇಳ್ಸೋದು, 2 ಶ್ಲೋಕ ಕೈಯಾಳೋದು, ಅದಕ್ ಮೇಲೆ ಆಗಲ್ಲ. ಅಪ್ಪಿತಪ್ಪಿ ಅಂದ್ರೆ ಇನ್ನೊಂದು, ಯಾಕಂದ್ರೆ ಸ್ವಾಪದೇಶ ಅರ್ಥ, ಪೂರ್ವ ಅವತಾರಿಕೆ ಇಷ್ಟೆಲ್ಲ ಹೇಳ್ಕೊಂಡು ಮುಂದಕ್ಕೆ ಹೋಗಕ್ಕಾಗಲ್ಲ. ಜಾಸ್ತಿ ಶ್ಲೋಕಾನೇ ಬರೀಬೇಕು ಅಂದ್ರೆ 1 ತಿಂಗಳಲ್ಲೇ ಮುಗಿಸ್ಬೋದು, ದೊಡ್ಡ ವಿಚಾರ ಅಲ್ಲ. ಬಟ್ ಇಫ್ ಯು ಹ್ಯಾವ್ ಟೇಕನ್ ಅಪ್ ದಿಸ್ ಆಸ್ ಅ ಸ್ಟಡಿ, ಸಮಗ್ರವಾಗಿ ತಿಳ್ಕೊಳ್ಳೋದು ಬೆಟರ್, ಆಯ್ತಾ? ಸೊ ಹಾಗಾಗಿ ಯಾರು ಹೇಳಿಲ್ವೋ ಅವ್ರುಗಳು ಒಂದೊಂದು ಕ್ಲಾಸಲ್ಲೂ ಹೇಳ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅಗೇನ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಶೈಲಾ ಆಂಟಿ ಅಂಡ್ ಪದ್ಮ. ಓಕೆ, ಶೈಲಾ ಆಂಟಿ ಪದ್ಮ ಮತ್ತೆ ಶುರು ಮಾಡ್ಬೇಕಾದ್ರೆ ಎಲ್ರದ್ದು ಮುಗಿದು ಮತ್ತೆ ಇನ್ನೊಂದು ರೌಂಡಿಗೆ ಹೋಗ್ಬೋದು. ಯಾಕಂದ್ರೆ ತುಂಬಾ ಜನ ಇರೋದ್ರಿಂದ ಎಲ್ರಿಗೂ ಚಾನ್ಸ್ ಸಿಕ್ಲಿ ಅಂತ ಅಷ್ಟೇನೆ, ಇನ್ನೇನಿಲ್ಲ. ಓಕೆ, ಮುಗ್ಸೋಣವಾ? ಓಕೆ, ಅರ್ಥ ಆಗಿದ್ಯಾ ಎಲ್ಲ? ಓಕೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.